I'll start by introducing myself. Most of you who don't know me, I'm Deepthi. I run this platform called Heal Clinic, where we work with Rajeshwari and many other healers who specialize in different kinds of healings. It could be Reiki, pranic healing, family constellation, Akashic, theta healing, ancestral healing, karmic healing, different kinds of things. We have different healers. For tarot reading, we have a very, very experienced tarot reader, Rajeshwari. Some of you know her, some of you don't know her. So let me introduce her to you. Uh, I'm going to put her in the spotlight so that everybody can see her. She's Rajeshwari. She stays in Bangalore. She has more than 18 years of experience. And she comes from a family of astrologers. And I think that is one of her biggest strengths because, unlike most tarot readers who read cards and intuitively connect, she not only does that, but all of you all who have experienced her reading will know she combines astrology, numerology, elements, Ayurveda, Vastu, herbal remedies, color therapy, all these things she combines into her reading. And she not only guides you through her reading, but she also gives remedies which are very, very simple. She will never ask you to go and spend 1,50,000 in some temple, do some pujas. She gives you remedies which are very, very simple to do, which you can do at your level at home. So, anybody here who has experienced Rajeshwari before can tell us about their experience? Anybody here? Yes, Soumya. Yeah, ma'am. Soumya here. Namaste. Namaste, ma'am. Namaste. We are the big fan of Rajeshwari, ma'am, and she is our lucky charm. Whenever we see her, or either we call her, no, we speak to her, no. Next day, somehow one or the other good news we will get. So not even from ಸೌಮ್ಯ the day when. ಸೌಮ್ಯ Ah, ಸಾರಿ, ನೀವು ಕನ್ನಡದಲ್ಲಿ ಮಾತಾಡಿ. ಕನ್ನಡದಲ್ಲೇ ಮಾತಾಡ್ಬೋದಾ? ಕನ್ನಡದಲ್ಲೇ ಓಕೆ, ಅರ್ಥ ಮಾತಾಡಿ, ಆಗತ್ತಲ್ಲ Ha ha, ಎಲ್ಲಾದ್ರೂ. speak in Kannada. ಓಕೆ ಓಕೆ, ದಟ್ಸ್ ನೈಸ್. ಏನು ಅಂದ್ರೆ ರಾಜೇಶ್ವರಿ ಮ್ಯಾಮು ಮೇನ್ ಬೇಸಿಕ್ ಕೋರ್ಸ್ ಇಂದ ಹಿಡಿದು ಅಡ್ವಾನ್ಸ್ ಕೋರ್ಸ್ ವರ್ಗೂ ಕಲ್ತಿದ್ದೀನಿ. ಸೊ ಈ ಸತಿ ಮ್ಯಾಮ್ ನೋಡಕ್ಕೋಸ್ಕರ, ಕ್ಲಾಸ್ ಕೇಳಕ್ಕೋಸ್ಕರ ಜಾಯ್ನ್ ಆಗಿರೋದು ಅಷ್ಟೇನೆ. ಸೊ ಇಲ್ಲಿವರೆಗೂ ನಾವು ಮ್ಯಾಮ್ ಕೃಪೆಯಿಂದ ಐ ಥಿಂಕ್ ಮೋರ್ ದನ್ 20 ಕನ್ಸಲ್ಟೇಷನ್ಸ್ ಆಗಿದೆ ಟ್ಯಾರೋಟ್ದು, ಎಲ್ಲ ಮ್ಯಾಮ್ ಆಶೀರ್ವಾದದಿಂದ. ಮ್ಯಾಮ್ ಹತ್ರ ಒಂದ್ಸತಿ ಮಾತಾಡಿದ್ರೆ ಸಾಕು, ಮತ್ತೆ ನನಗೆ ಏನಾದ್ರೂ ಒಂದು ಗುಡ್ ನ್ಯೂಸ್ ಸಿಗುತ್ತೆ ನೆಕ್ಸ್ಟ್. ಸೊ ಇವತ್ ನೋಡಿದೀನಲ್ಲ, ನನ್ಗೆ ಏನಾದ್ರೂ ಒಂದು ಒಳ್ಳೇದಾಗತ್ತೆ. ಸುಮ್ನೆ ಅದು ತೋರ್ಪಡಿಕೆ ಅಲ್ಲ ಇದು. ಇಟ್ ಈಸ್ 200% ಆಗ್ತಿರೋದು ನಮ್ ಜೀವನದಲ್ಲಿ. ಅವ್ರದ್ದು ಹೀಲಿಂಗೇ ಆಗ್ಲಿ, ಮನಿ ಥೆರಪಿನೇ ಆಗ್ಲಿ, ಹೀಲಿಂಗ್ ಕೋರ್ಸಸ್ ಆಗ್ಲಿ, ಏನೇ ಆಗ್ಲಿ, ಅದು ಎಷ್ಟಿದೆ ಅಂದ್ರೆ ಅದು ಹೇಳಕ್ ಅಸಾಧ್ಯ. ಅವ್ರೊಂಥರ ಲಕ್ಕಿ ಚಾಮ್ ಅನ್ಬೋದು ನಾವು. ನಮ್ ಟೀಮ್ ಅವರೆಲ್ಲ ಅಷ್ಟು ಗೌರವ ಇದೆ ಅವ್ರ ಮೇಲೆ. ತುಂಬಾ ಚೆನ್ನಾಗಿದೆ, ಎಲ್ಲಾರು ಕಲೀರಿ. ನಿಜವಾಗ್ಲೂ ನಿಮ್ ಲೈಫಲ್ಲಿ ನಿಮ್ಗೆ ಗೊತ್ತಾಗತ್ತೆ ಟ್ಯಾರೋಟ್ ಕಾರ್ಡು ಇಷ್ಟೊಂದ್ ಚೇಂಜಸ್ ಆಗತ್ತಾ ಲೈಫಲ್ಲಿ ಅನ್ಸುತ್ತೆ. ನಿಮ್ಗೆ ಅದು ಹೆಂಗೆ ತೋರ್ಸುತ್ತೆ ಅಂದ್ರೆ, ನೀವು ಹೋಗ್ತಾ ಹೋಗ್ತಾ ನೀವು ಅದು ಮುಳುಗೋಗ್ಬಿಡ್ತೀರಾ ಆ ಕಾರ್ಡಲ್ಲೇ. ಇಲ್ ಗೆಟ್ ಇಂಡಲ್ಜ್ಡ್. ಸೊ ಮತ್ ನಿಮ್ಗೆಲ್ಲ ಡಿಪಿಕ್ಟ್ ಮಾಡುತ್ತೆ ಅದು. ಪಾಸ್ಟ್ ಅಲ್ಲಿ ಹೆಂಗಿದ್ರಿ, ಪ್ರೆಸೆಂಟ್ ಅಲ್ಲಿ ಹೆಂಗಿದೆ, ಫ್ಯೂಚರ್ ಏನಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಯು ಕ್ಯಾನ್ ಪ್ರಿಡಿಕ್ಟ್. ಮೇನ್ ಏನಂದ್ರೆ ಇಂಟ್ಯೂಷನ್ ಬೇಕಷ್ಟೇನೆ ಇದಕ್ಕೆ. ಸೊ ನಿಮ್ ಆಲ್ ದಿ 3 ಏರಿಯಾಸ್ ಯು ಕ್ಯಾನ್ ಕವರ್. ಮತ್ ನೀವು ಅದು ಹೇಳ್ತಾ ಹೋಗ್ತಿದ್ರೆ ಕ್ವಶನ್ಸ್ ಹಂಗೆ ಬಿಲ್ಡ್ ಆಗ್ತಾ ಹೋಗುತ್ತೆ. ಅದ್ರಲ್ಲಿ ನೀವ್ ಏನಾಗುತ್ತೆ ಅಂತಾರ ಮುಳುಗೋಗ್ಬಿಡ್ತೀರಾ. ತುಂಬಾ ಇಟ್ಸ್ ಎ ಡಿವಿನಿಟಿ. ಆ ಮಜಾನೇ ಬೇರೆ, ಆ ಎಂಟರ್ಟೈನ್ಮೆಂಟೇ ಬೇರೆ. ನೀವೆಲ್ಲರೂ ಇದನ್ನ ಕಲಿಬೇಕು. ಇಟ್ ಇಸ್ ಅ ವೆರಿ ಗುಡ್ ಕೋರ್ಸ್. ಮ್ಯಾಮ್ ಕ್ಲಾಸ್ ಮಾತ್ರ ಮಿಸ್ ಮಾಡ್ಕೋಬೇಡಿ, ತುಂಬಾ ಚೆನ್ನಾಗಿ ಹೇಳ್ತಾರೆ ಕನ್ನಡದಲ್ಲಿ ಫಸ್ಟ್ ಟೈಮ್. ಅದ್ರಲ್ಲೂ ನಾವು ಕನ್ನಡದಲ್ಲಿ ನಮ್ ಕಡೆ ಎಲ್ಲ ನಾವು ಮಾಡ್ತಿರೋದಂದ್ರೆ ಸೀರಿಯಸ್ಲಿ ವಿ ಶುಡ್ ಬಿ ಅಪ್ರಿಶಿಯೇಟಿವ್ ಫಾರ್ ದ ಮ್ಯಾಮ್. ಹಿಂದಿ ಅವರೆಲ್ಲ ಮಾಡ್ಬೋದು, ನಾವು ಕನ್ನಡದವರು ಮಾಡಿ ತೋರಿಸಬಹುದು ಅನ್ನೋದಕ್ಕೆ ಶಿ ಇಸ್ ಅನ್ ಎಕ್ಸಾಂಪಲ್ ಫಾರ್ ಅಸ್. ಸೊ ಲೆಟರ್ ನಾವೆಲ್ಲರನ್ನು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗೋಣ, ಸೊ ದಟ್ ಕನ್ನಡಕ್ಕೂ ಒಂದು ವ್ಯಾಲ್ಯೂ ಸಿಗುತ್ತೆ. Thank you so much, ಪ್ಲೀಸ್ Soumya. ಎಲ್ಲರೂ ಕಲೀರಿ, So ತುಂಬಾ nice. ಚೆನ್ನಾಗಿದೆ. ಡೋಂಟ್ ಮಿಸ್. ಇಟ್ಸ್ ಎ ಡಿವೈನ್ ಥಿಂಗ್. ನಿಮ್ಗೆಲ್ಲರಿಗೂ ಅದು ಬಂದಿರೋದು ಅಪರ್ಚುನಿಟಿ. ಪ್ಲೀಸ್ ಮೇಕ್ ಯೂಸ್ ಆಫ್ ಇಟ್. ಥ್ಯಾಂಕ್ ಯು Thank you. ಮ್ಯಾಮ್. Thank ಥ್ಯಾಂಕ್ you. ಯು ಥ್ಯಾಂಕ್ ಸೌಮ್ಯ. ಯು. Yes, Ashwini, you wanted to say something? ಥ್ಯಾಂಕ್ ಯು ಮ್ಯಾಮ್. ಏನ್ ಗೊತ್ತಾ, ನಾನು ಅವರ ಓಲ್ಡ್ ಸ್ಟೂಡೆಂಟು. ಸೊ ಏನು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಅವ್ರ ಒಂದ್ಸತಿ ಲೈಫ್ ಎಂಟ್ರಿ ಇದ್ರೆ ಅಂದ್ರೆ ನಿಮ್ಗೆ ಯಾವ್ದೋ ಕರ್ಮದಿಂದ ಇವತ್ತೆ ಇಲ್ಲಿ ಕುತ್ಕೊಂಡವರಿಗೆಲ್ಲ. ಯಾಕಂದ್ರೆ ಅಷ್ಟು ಚೇಂಜಸ್ ಇರತ್ತೆ. ನೀವು ನನ್ನ ಹತ್ರ ಬಿಡಿ, ನಮ್ಮ ಮನೇಲಿ ಯಾರ್ಯಾರು ಇದ್ದಾರಲ್ಲ ಅವ್ರ ಹತ್ರ ಕೇಳಿದ್ರೇನೋ ಅವ್ರು ಹೇಳ್ತಾರೆ, ಅಶ್ವಿನಿ ಹೀಗಿದ್ದವಳು ಹೀಗೆ ಹೇಗಾದ್ಲು ಅಂತ. ಅಷ್ಟು ಅವ್ರು ನಮ್ಮ ಲೈಫಲ್ಲಿ ಚೇಂಜಸ್ ತಂದಿದ್ದಾರೆ. ಅದು ಅಷ್ಟು ಈಸಿ ಇಲ್ಲ ನಮ್ಗೆ. ಅದು ಏನೋ ಯಾವುದೋ ಇದ್ರಿಂದ ಅವ್ರು ಸಿಕ್ಕಿರ್ತಾರೆ. ಅದು ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಇವತ್ ನೀವು ಹೇಗಿದ್ದೀರಾ ಅಂತ ಬರ್ಕೊಂಡು ಇಟ್ಕೊಳ್ಳಿ. ಆಫ್ಟರ್ ಕ್ಲಾಸ್ ಹೇಗೆ, ಆಫ್ಟರ್ 6 months ಹೇಗೆ, 1 year ಹೇಗೆ, ನೀವೇ ಬರೆದಿಟ್ರೆ ನೀವೇ ಗೊತ್ತಾಗತ್ತೆ ಏನೇನ್ ನಿಮ್ ಲೈಫಲ್ಲಿ ಚೇಂಜಸ್ ಆಗಿದೆ ಅಂತ. ಇದೊಂಥರ ಆ ತರ ವಿದ್ಯೆನೂ ಹೌದು, ನಮ್ಗೆ ಆ ತರ ಗುರುಗಳು ಸಿಕ್ಕಿದ್ದು ಅದೊಂಥರ ಯಾವ್ದೋ ಡೆಸ್ಟಿನಿಯಿಂದ ಏನೋ ಒಂದು ನಾವು ಮಾಡಿರ್ತೀವಿ ಪಾಸ್ಟ್ ಲೈಫಲ್ಲಿ, ಅದ್ರದ್ದು ಅಂತ ನಾವು ಹೇಳ್ಬಹುದು.
ಆದ್ರೆ ಲೈಫಲ್ಲಿ ಚೇಂಜಸ್, ಯಾಕಂದ್ರೆ ಯಾರೋ ಒಂದು ಬೇಕಾಗಿರತ್ತೆ ನಮ್ಗೆ ಕರೆಕ್ಟ್ ಗೈಡ್ ಮಾಡೋರು. ಅದು ಆನ್ ಟೈಮ್ ನೀವು ಎಲ್ಲ ಏನೋ ಪುಣ್ಯ ಮಾಡಿದ್ರಿಂದ ಇವತ್ ನಿಮ್ಗೆ ಸಿಕ್ಕಿದೆ. ನೀವು ಅದ್ರದ್ದು ಇದೆಲ್ಲ ಯೂಸ್ ತಗೊಳ್ಳಿ ಅಂತ ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಎಲ್ಲರಿಗೂ ಇದು ಸಿಗಲ್ಲ. ನಾನು ನೋಡಿದ್ದೀನಿ ಅದು. ವೆರಿ ಟ್ರೂ. ಪಾಪ ಕೆಲವೊಬ್ರಿಗೆ ನಮ್ಗೆ ಸಫರ್ ಆಗ್ಬೇಕಾದ್ರೆ ಹೇಳ್ಬೇಕು ಅನ್ಸತ್ತೆ, ಈ ತರ ಮಾಡಿ. ಅವರು ಒಪ್ಲಿಕ್ ರೆಡಿ ಇರಲ್ಲ. ಅವ್ರಿಗೆ ಅದು ಕರ್ಮ, ಮ್ಯಾಮ್ ಹೇಳಿರ್ತಾರ, ಅದು ಮುಗ್ದಿರಲ್ಲ. ನೀವ್ ಇದೆಲ್ಲ ಹೇಳಿದ್ರೆ ನಾನು ಒಪ್ಪಲ್ಲ ಅಂತಾರೆ. ಬಟ್ ನಮ್ ಲೈಫಲ್ಲಿ, ನನ್ನ ಲೈಫಲ್ಲಂತೂ 1 year ಬಿಫೋರ್ ಅಶ್ವಿನಿ ಅಂಡ್ ನೌ ಅಶ್ವಿನಿ ಇಸ್ ಟೋಟಲಿ ಚೇಂಜ್. ಆ ತರ ಗ್ರೋತ್ ಅಂದ್ರೆ ಫೈನಾನ್ಷಿಯಲಿ ಅಂತ ನಾನು ಹೇಳಲ್ಲ, ಎಲ್ಲಾ 360 ಇರತ್ತಲ್ವಾ. ಸೊ 360 ವೆರಿ ಇಂಪಾರ್ಟೆಂಟ್. ನಾವು ಒಂದೇ ನೋಡ್ಬಾರ್ದು, 360 ನೋಡಿದಾಗ ನಮ್ಗೆ ಗೊತ್ತಾಗತ್ತೆ ಹೇಗೆ ಏನು ಅಂತ. ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು. ದೀಪ್ತಿ ಮ್ಯಾಮಿಗೂ ತುಂಬಾ ಥ್ಯಾಂಕ್ಸ್, ಈ ತರ ಪಾಪ ಎಲ್ಲರಿಗೂ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಮತ್ತೆ ರಾಜೇಶ್ವರಿ ಮ್ಯಾಮಿಗೂ ತುಂಬಾ ಥ್ಯಾಂಕ್ಸ್, ಥ್ಯಾಂಕ್ಸ್, ಥ್ಯಾಂಕ್ಸ್. Thank you, Ashwini. Thank you. Rupa will come back to you. We'll start the class and we'll come towards the end. Sure. Yeah, thank you. Yes, ma'am. Rajeshwari ma'am, we'll start. ನಾನು ಸ್ಟಾರ್ಟ್ ಮಾಡ್ಲಾ? ಓಕೆ. ಹಾ. ನಮಸ್ಕಾರ ಎಲ್ರಿಗೂ. ಇಲ್ಲಿ ಸ್ವಲ್ಪ ಜನಕ್ಕೆ ನಾನು ಗೊತ್ತು, ಈಗಾಗ್ಲೇ ದೀಪ್ತಿ ಎಲ್ಲರಿಗೂ ಹೇಳಿದ್ದಾರೆ. ಸೊ ಪಾಪ ಹಿಂದಿಯವರಾದ್ರೂ ದೀಪ್ತಿ ನಮ್ಮ ಕನ್ನಡದವ್ರಿಗೂ ಸ್ವಲ್ಪ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಹೇಳಿ ನನಗೆ ಸ್ಟಾರ್ಟ್ ಮಾಡಿಸ್ತಿದ್ದಾರೆ. ಅವರು ಆಲ್ಮೋಸ್ಟ್ ಅವ್ರು ಹೇಳ್ದಂಗೆ 18 ವರ್ಷದಿಂದನೂ ನಾನು ಶುರು ಮಾಡಿದ್ರು. 10 ವರ್ಷದಿಂದ ಅವ್ರಿಗೂ ನನಗೂ ಕನೆಕ್ಷನ್ ಇದೆ. ಆನ್ಲೈನ್ ಅಲ್ಲಿ ಕನ್ಸಲ್ಟೇಷನ್ ಕೊಡ್ತಾ ಇದ್ರು ದೀಪ್ತಿ. ಸೊ ಈಗ ಕ್ಲಾಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೀವಿ. ಸೊ ಕ್ಲಾಸ್ ಯಾರು ಕಲಿಬೇಕು ಫಸ್ಟ್, ಮತ್ತೆ ಯಾಕೆ ಕಲಿಬೇಕು ಕ್ಲಾಸ್ನ, ಇದರಿಂದ ಏನ್ ನಮ್ಗೆ ಉಪಯೋಗ. ನಾನು ತುಂಬಾ ಜನಕ್ಕೆ ಇದು ಎಲ್ರಿಗೂ ಯೂಸ್ ಆಗುತ್ತೆ. ಸ್ಪೆಷಲಿ ನಾನು ಹೇಳೋದು ಲೇಡೀಸಿಗೆ ತುಂಬಾ ಯೂಸ್ ಆಗುತ್ತೆ. ಯಾಕಂದ್ರೆ ಸ್ವಲ್ಪ ಚಿಕ್ಕ ವಿಷಯಕ್ಕೂ ನಾವು ತುಂಬಾ ಸೀರಿಯಸ್ ಆಗಿ ತಗೊಂಡು ತುಂಬಾ ಹೆದರಿಕೆಯಿಂದ ಯಾರ್ಯಾರ ಹತ್ರನೋ ಹೋಗಿ ಮೋಸ ಹೋಗ್ತೀವಿ. ಈಗ ಜನ ತುಂಬಾ ಮೋಸ ಮಾಡೋರು ಆಗ್ಬಿಟ್ಟಿರೋದ್ರಿಂದ ನಮ್ಮ ತೊಂದರೆಗಳಿಗೆ ನಾವೇ ಹೇಗೆ ಅದನ್ನ ಫೇಸ್ ಮಾಡಬಹುದು, ತೊಂದರೆನ ನಿವಾರಣೆ ಏನಕ್ಕಿಂತ ಫೇಸ್ ಮಾಡಿ ಅದನ್ನ ಸೊಲ್ಯೂಷನ್ ನಾವೇ ಕಂಡಿಡ್ಕೋಬಹುದು. ಇದನ್ನೆಲ್ಲ ನಾವು ಟ್ಯಾರೋ ಇಂದ ಕಲ್ತ್ಕೋಬಹುದು. ಸೊ ಅದಕ್ಕೆ ಇವತ್ತು ಒಂದು ಸ್ವಲ್ಪ ಟ್ಯಾರೋ ಯಾಕೆ ಕಲಿಬೇಕು, ಅದರಿಂದ ಏನು, ಮತ್ತೆ ಆ ಕಾರ್ಡ್ಸ್ ಹೆಂಗೆ ನಮ್ಗೆ ಇದ್ ಮಾಡುತ್ತೆ, ಬೇರೆ ನಾವು ಅಸ್ಟ್ರಾಲಜಿಗಿಂತ ಇದು ಹೆಂಗೆ ಭಿನ್ನ, ಇದನ್ನ ಸ್ವಲ್ಪ ಹೇಳ್ತೀನಿ. ಓಕೆನಾ? ಫಸ್ಟ್ ಏನಂದ್ರೆ, ಇದು ಟ್ಯಾರೋ ಅನ್ನೋದು 78 ಕಾರ್ಡ್ಗಳು ಇರುತ್ತೆ. ಟ್ಯಾರೋ ಕಾರ್ಡ್ಸ್ ಇದನ್ನ ನಾವು ಡೆಕ್ ಅಂತ ಹೇಳ್ತೀವಿ. ಇದು ಒಟ್ಟು 72 ಇದೆ. ನಾನು ಎಲಿಮೆಂಟ್ ಪ್ರಕಾರ ಎಲ್ಲಾನು ಸಪರೇಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆಲ್ಲ ತೋರ್ಸ್ಲಿಕ್ಕೆ. ಸೊ ನಾವು ಟ್ಯಾರೋ ಕಾರ್ಡ್ಸ್ ಅದನ್ನ ಫುಲ್ ಇದಕ್ಕೆ ಡೆಕ್ ಅಂತ ಕರಿತೀವಿ. ಇದರಲ್ಲಿ ತುಂಬಾ ಡೆಕ್ಸ್ ಇರುತ್ತೆ. ಈಗ ಹೆಂಗೆ ನಮ್ಗೆ ಪಂಚಾಂಗದಲ್ಲಿ ತುಂಬಾ ವೆರೈಟಿ ಪಂಚಾಂಗಗಳಿರುತ್ತೋ ಹಂಗೆ ಇದ್ರಲ್ಲಂತೂ ನೀವು 800,000 ಡೆಕ್ಸೇ ಇರಬಹುದು. ಅಂದ್ರೆ ಈಗ ಟೈಮ್ ಪ್ರಿಡಿಕ್ಷನ್ ಬರುತ್ತೆ, ಇಂಡಿಯನ್ ಟ್ಯಾರೋಟ್ ಅಂತ ಬರುತ್ತೆ, ಏಂಜಲ್ ಕಾರ್ಡ್ಸ್ ಬರುತ್ತೆ, ಕ್ರಿಸ್ಟಲ್ ಕಾರ್ಡ್ಸ್ ಬರುತ್ತೆ, ಇನ್ನು ತುಂಬಾ ಹಿಂಗೇನೆ ಇಂಥದಕ್ಕೆ ಅನ್ನೋ ತರ ಇಲ್ಲ, ತುಂಬಾ ಡೆಕ್ಸ್ ಬರುತ್ತೆ. ನೀವು ಮೇನ್ ಬೇಸಿಕ್ ಡೆಕ್ ಕಲ್ತ್ಕೊಂಡ್ಬಿಟ್ರೆ ಇನ್ನೆಲ್ಲ ಆಮೇಲೆ ಆಟೋಮೆಟಿಕ್ ಆಗಿ ನೀವೇ ನೋಡ್ತಾ ಹೋಗ್ಬೋದು. ಲಾರಾಶಾ ಕಾರ್ಡ್ ಅಂತ ಬರುತ್ತೆ. ಎಲ್ಲಾ ಕಾರ್ಡ್ಸು ಒಂದೊಂದ್ ರೀತಿ ಉಪಯೋಗ, ಬಟ್ ಬೇಸಿಕ್ ಇದು ನೀವು ಕಲಿಬೇಕು. ಇದನ್ನ ಕಲ್ತ್ರೆ ಮುಂದಕ್ಕೆ ಹೋಗಕ್ಕಾಗದು. ಇದು ಒಂಥರ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 5th ಸ್ಟ್ಯಾಂಡರ್ಡ್ ಕಲ್ತಂಗೆ. ಓಕೆನಾ? ಸೊ ಇದು ಬೇಸಿಕಲಿ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಈಗ ನಾವು ಅಸ್ಟ್ರಾಲಜಿ ಅಂದ ತಕ್ಷಣನೇ ನಾನು ಎಲ್ರಿಗೂ ಹೇಳೋದು, ಏನೋ ಹೋಗಿ ಅಸ್ಟ್ರಾಲಜರ್ ಹತ್ರ ಕೇಳ್ತೀವಿ, ನಮ್ಮ ಪ್ರಾಬ್ಲಮ್ ನ ಕೇಳಿದ ತಕ್ಷಣ ನಮಗೆ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಅದು ತಪ್ಪು. ಅಸ್ಟ್ರಾಲಜಿ ಅಂದ್ರೆ ನಮಗೆ ದಾರಿ ದೀಪ ತೋರ್ಸೋದು. ಅಂದ್ರೆ ನೀನ್ ಈ ರೋಡಲ್ಲಿ ಹೋದ್ರೆ ನೀನ್ ಇದನ್ನ ಫೇಸ್ ಮಾಡ್ಕೊಂಡು ನೀನ್ ಇದನ್ನ ಸಾಲ್ವ್ ಮಾಡ್ಕೊಂಡು ಹೋಗ್ಬಹುದು. ನಾವೇ ಮಾಡ್ಕೋಬೇಕು ಅದನ್ನ. ಓಕೆನಾ? ಅಲ್ಲಿ ಹೇಳ್ಬಿಟ್ಟಿದೆ, ಅಲ್ಲಿ ಅದ್ ಹಂಗ ಆಗೋಗುತ್ತಂತೆ. ಈಗ ಬೇರೆದ್ರಲ್ಲಿ ನಾವು ಗ್ರಹಗಳನ್ನ ತಗೊಳ್ತೀವಿ. ಓಕೆನಾ? ಸೊ ಆ ಗ್ರಹ ತಗೊಂಡಾಗ ತುಂಬಾ ಜನ ಏನ್ ಮಾಡ್ಬಿಡ್ತಾರೆ, ಓ ಈ ಗ್ರಹದ್ದು ಬಂತು ದಶಾಭುಕ್ತಿ, ಸೊ ಹಿಂಗೆ ನಡೆಯುತ್ತೆ ಅಂತ ಹೇಳ್ತಾರೆ. ಹಂಗೆ ಹೇಳ್ಬಾರ್ದು. ಅದು ಹೆಂಗೆ ಅಂದ್ರೆ, ಈಗ ನೋಡಿ ಶನಿ ದಶೆ ಬಂತು ಅಂದ ತಕ್ಷಣ ಎಲ್ರೂ ಟೆನ್ಷನ್ ಮಾಡ್ಕೊಳ್ಳೋದು, ಓಕೆ ಇನ್ ನನಗೆ ಕಷ್ಟ ಸ್ಟಾರ್ಟ್ ಅಂತ. ಗ್ರಹಗಳು ಏನು ನಮ್ಮ ಮೇಲೆ ಏನು ಮಾಡಲ್ಲ, ಅವು ಜಸ್ಟ್ ನಿಮ್ಗೆ ಪ್ರಿಕಾಷನ್ ಕೊಡುತ್ತೆ. ಈಗ ಹೆಂಗೆ ಅಂದ್ರೆ, ನೀವು ಯಾವ್ದೋ ಬೆಟ್ಟದಲ್ಲಿ ಹಿಂಗೆ ಕರುಗಳಲ್ಲಿ ಹೋಗುವಾಗ ಡೇಂಜರ್ ಝೋನ್ ಅಂತ ಒಂದು ಬೋರ್ಡ್ ಹಾಕಿರ್ತಾರೆ, ಅಪಘಾತ ವಲಯ ಅಂತ. ಅಪಘಾತ ವಲಯ ಅಂತ ಹಾಕಿದ್ದಾರೆ. ಅದು ಗ್ರಹ ಅಂದ್ರೆ ಅದು ತೋರಿಸ್ತಾ ಇದೆ ನಮ್ ದಶಾಭುಕ್ತಿ ಇದೆ,
ಸೊ ನೀ ಕರೆಕ್ಟ್ ಆಗಿ ನೀಟಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ದರೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಅಂದ್ರೆ ತೋರ್ಸೋದಷ್ಟೇ. ನಿನ್ಗೆ ಆಗೇ ಆಗತ್ತೆ ಆಕ್ಸಿಡೆಂಟ್ ಅಂತ ಅದು ಹೇಳ್ತಾ ಇಲ್ಲ. ತಪ್ಪು ತಿಳ್ಕೊಂಡ್ಬಿಟ್ಟು ಎಲ್ಲಾ ಜನ ಏನು ಅಂದ್ರೆ ಫಸ್ಟೇ ರೆಡಿ ಆಗ್ಬಿಡ್ತಾರೆ. ಓ ಶನಿ ದಶೆ ಬಂತು, ನನಗ್ ಕಷ್ಟ ಸ್ಟಾರ್ಟ್ ಆಗುತ್ತೆ ಅಂತ ಅವರೇ ಮುಂಚೆನೆ ಅನ್ಕೊಂಡು ಎಲ್ಲಾ ಕಡೆ ಹೋಗಿ ಏನೋ ಟೆನ್ಷನ್ ಮಾಡ್ಕೊಂಡು ಏನು ಕಷ್ಟ ಇಲ್ಲದೆ ಇದ್ರು ಅಫಾರ್ಮೇಶನ್ ಹಾಕೊಂಡು ಅವ್ರ ಕಷ್ಟ ಬರ್ಸ್ಕೊತಾರೆ. ಸೊ ಅದಕ್ಕೆ ಎಲ್ರಿಗೂ ಹೇಳ್ತಾ ಇದ್ದೀನಿ, ಯಾವುದೇ ಒಂದಾಗ್ಲಿ ಕರ್ಮಕ್ಕೆ ಅನುಸಾರವಾಗಿ ನಾವು ಅನುಭವಿಸ್ತೀವೋ ಹೊರ್ತು ಹಿಂಗಾಗೆ ಆಗತ್ತೆ, ಇದು ನಿಂಗ್ ನಡೆಯುತ್ತೆ, ನಿಂಗ್ ತೊಂದ್ರೆ ಆಗತ್ತೆ ಅಂತ ಯಾರೇ ಹೇಳಿದ್ರು ನಂಬಬೇಡಿ. ಹಂಗಾಗಲ್ಲ. ಅದು ನಮ್ಮ ಕರ್ಮದ ಮೇಲೆ. ಕರ್ಮದಲ್ಲೂ ನಿಮ್ಗೆ ಯಾರಿಗಾರೋ ನೀವೆಲ್ಲ ಈ ತರದ್ ಒಂದು ಇಂಟ್ರೆಸ್ಟ್ ನೀವು ಕೂತಿದ್ದೀರಿ ಅಂದ್ರೆ ಸ್ವಲ್ಪನಾರೋ ಇದ್ರ ಬಗ್ಗೆ ಎಲ್ಲ ನೋಡಿರ್ತೀರಿ. ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಯುತಿ ಕರ್ಮ, ಆಗಮಿ ಕರ್ಮ 3 ಇರುತ್ತೆ. ಓಕೆನಾ? ಸಂಚಿತ ಕರ್ಮ ಅಂದ್ರೆ ನೀವು ಲಾಸ್ಟ್ ಬರ್ತ್ ಅಲ್ಲಿ ಏನೋ ಮಾಡಿ ಎಂಡಿಂಗ್ ಅಲ್ಲಿ ಅದು ಫಿನಿಶಿಂಗ್ ಆಗಿರಲ್ಲ, ಅದು ಕಂಟಿನ್ಯೂ ಆಗಿರುತ್ತೆ. ಅದನ್ನ ನೀವು ಈಸಿಯಾಗಿ ತಪ್ಪಿಸ್ಕೊಳಕ್ ಆಗದೇ ಇಲ್ಲ, ಅದನ್ನ ಅನುಭವಿಸ್ಲೇಬೇಕು. ಸೊ ನಾವೇನ್ ಮಾಡ್ಬೇಕು ಅವಾಗ, ಈ ರೆಮಿಡೀಸ್ ಮಾಡಿದಾಗ ಏನಾಗುತ್ತೆ, ಅದನ್ನ ಅನುಭವಿಸಕ್ಕೆ ಈಸಿಯಾಗಿ ಅಂದ್ರೆ ಕಷ್ಟ ಪಡದೆ ಅದರಿಂದ ಆಚೆಗೆ ಬರಕ್ ಏನ್ ಬೇಕೋ ಅದು ಉಪಯೋಗ ಆಗತ್ತೆ ನಮ್ಗೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಬೆಂಚ್ ಕಲ್ಲು ಇದು ಎಲ್ಲಾ ಇರೋಂತ ಕಲ್ಲು ಮುಳ್ಳು ಇರೋ ರೋಡ್ ಇದೆ. ಈ ನೀವು ರೆಮಿಡಿ ಮಾಡೋದ್ರಿಂದ ನೀವು ಸ್ಲಿಪ್ಪರ್ ಸಿಕ್ಕಂಗೆ. ರೋಡಲ್ಲಿ ನಡೆಯೋದ್ ಗ್ಯಾರಂಟಿ, ಬಟ್ ಸ್ಲಿಪ್ಪರ್ ಹಾಕೊಂಡ್ ನಡೀತಿರಲ್ಲ, ಸ್ವಲ್ಪ ಕಂಫರ್ಟಬಲ್ ಆಗಿ ನಡ್ಕೊಂಡು ಹೋಗ್ಬೋದು. ಆ ತರ ಬಿಟ್ರೆ ಸಂಚಿತ ಕರ್ಮನ ತಪ್ಪಿಸ್ಕೊಳಕ್ಕೆ ಆಗದೇ ಇಲ್ಲ. ನೆಕ್ಸ್ಟ್ ಪ್ರಾರಬ್ಧ ಕರ್ಮ ಅಂದ್ರೆ ಒಂದಷ್ಟನ್ನ ನಮ್ಮ ಹಿರಿಯರೋ ಅಥವಾ ಇನ್ಯಾವುದೋ ಕಾರಣದಿಂದ ನಾವೇನೋ ತಪ್ಪು ಮಾಡಿರ್ತೀವಿ, ಗೊತ್ತೋ ಗೊತ್ತಿಲ್ದೇನೋ ತಪ್ಪು ಮಾಡಿರ್ತೀವಿ, ಅದನ್ನ ನಾವು ತಪ್ಪಿಸ್ಕೋಬಹುದು. ನಾವು ಒಂದಷ್ಟು ರೆಮಿಡಿ ಮಾಡೋದ್ರಿಂದ, ಒಂದಷ್ಟು ಕೆಲ್ಸಗಳು ಮಾಡೋದ್ರಿಂದ ನಾವ್ ಅದನ್ನ ತಪ್ಪಿಸ್ಕೋಬಹುದು. ಪ್ರಾರಬ್ಧ ಕರ್ಮ ತಪ್ಪಿಸ್ಕೋಬಹುದು. ಆಗಮಿ ಕರ್ಮ ಏನು ಅಂದ್ರೆ ನಾವು ಈಗ ಕ್ರಿಯೇಟ್ ಮಾಡೋದು, ಅದು ಏನು ಇರೋದೇ ಇಲ್ಲ ಮೊದ್ಲು, ಈಗ ಹೊಸದಾಗಿ ಕ್ರಿಯೇಟ್ ಮಾಡ್ಕೊಂಡು ನಾವು ಅದನ್ನ ತಂದ್ಕೊಳ್ಳೋದು. ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಯಾರೋ ಏನೋ ತಪ್ಪು ಮಾಡಿರ್ತಾರೆ, ಅಥವಾ ಅದನ್ನ ಮೇಲ್ನೋಟಕ್ಕೆ ತಪ್ಪು ಅಂತ ಕಾಣಿಸ್ತಾ ಇರುತ್ತೆ, ಅವ್ರು ನಿಜವಾಗ ತಪ್ಪು ಮಾಡಿಲ್ದೇ ಇರ್ಬೋದು. ಸೊ ಯಾರಿಗೆ ಅದು ಈಗ ದೇವ್ರು ಅನ್ಕೋತಾ ಇರ್ಬೋದು, ಈಗ ಏನಾರು ಒಂದು ತಪ್ಪು ಅಂತ ಕಂಡ್ರೆ ಶಿಕ್ಷೆ ಕೊಡ್ಬೇಕು. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೆಂಗ್ ಹೇಳೋದಂದ್ರೆ, ನೋಡಿ ಒಂದು ಹದ್ದು ಒಂದು ಸತ್ತೋಗಿರೋ ಹಾವನೆ ಎತ್ಕೊಂಡು ಹೋಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಯಾರೋ ಒಬ್ಬ ರಾಜ ಡಿಸೈಡ್ ಮಾಡಿರ್ತಾನೆ 100 ಜನ ಮಕ್ಕಳಿಗೆ ಊಟ ಹಾಕ್ಬೇಕು ಅಂತ. ಸೊ ಅವ್ನ ಅಡ್ಗೆ ಮಾಡಿಸ್ತಾ ಇರ್ತಾನೆ. ಓಕೆ, ಸೊ ಈ ಹದ್ದು ಹೋಗುವಾಗ ಬೈ ಮಿಸ್ ಆಗಿ ಆ ಹಾವು, ಸತ್ತೋಗಿರೋ ಹಾವು ಆ ಅಡ್ಗೆಯಲ್ಲಿ ಬಿದ್ದೋದ್ಮೇಲೆ ಪುನಃ ಅದು ವಿಷ ಆಗೋಗುತ್ತೆ, ಅನ್ನ ಎಲ್ಲ. ಆ ಅಡ್ಗೆವನು ನೋಡೋದಿಲ್ಲ ಅದನ್ನ. ಸೊ ಎಲ್ಲಾ ಇವ್ರಿಗೂ ಬಡಿಸ್ಬಿಡ್ತಾರೆ ಮಕ್ಕಳಿಗೆ. 100 ಜನ ಮಕ್ಕಳು ಸತ್ತೋಗ್ಬಿಡ್ತಾರೆ. ಸೊ ಈಗ ದೇವ್ರಿಗೆ ಟೆನ್ಷನ್ ಆಗುತ್ತೆ. ಇಲ್ಲಿ ರಾಜಂದು ತಪ್ಪಿಲ್ಲ, ಯಾಕಂದ್ರೆ ಅವನಿಗೆ ಗೊತ್ತಿಲ್ಲ. ಅಡ್ಗೆಯವ್ರದ್ದು ತಪ್ಪಿಲ್ಲ, ಅಡ್ಗೆಯವ್ರು ನೋಡಿಲ್ಲ. ಹಾವ್ದು ತಪ್ಪಿಲ್ಲ, ಯಾಕಂದ್ರೆ ಹಾವು ಆಲ್ರೆಡಿ ಸತ್ತೋಗ್ಬಿಟ್ಟಿತ್ತು. ಹದ್ದುದು ತಪ್ಪಿಲ್ಲ, ಮಿಸ್ ಆಗಿ ಬಿದ್ದೋಗಿತ್ತು. ಸೊ ಯಾರಿಗೆ ಅದನ್ನ ಈ ತೊಂದ್ರೆದಕ್ಕೆ ಪನಿಷ್ಮೆಂಟ್ ಯಾರು ಕೊಡೋದು? ಇದೊಂದ್ಮೇಲೆ ಅದಕ್ಕೂ ಪನಿಷ್ಮೆಂಟ್ ಒಬ್ರು ಅನುಭವಿಸ್ಲೇಬೇಕಲ್ಲ. ಸೊ ಆಗ ಅವರು ಕೆಳಗಡೆ ಭೂಮಿಗೆ ಬರ್ತಾರೆ ನೋಡೋಣ ಅಂತ. ಸೊ ಬಂದಾಗ ರಾಜ್ಯದೊಳಗಡೆ ಹೋಗುವಾಗ ರಾಜ ಎಲ್ ಸಿಗ್ತಾನೆ ಅಂತ ಕೇಳ್ತಾರೆ ಯಾರೋ ಒಬ್ಬರನ್ನ. ತಕ್ಷಣ ಅವನ 100 ಜನನ್ನ ಸಾಯಿಸಿದ್ನಲ್ಲ ಆ ರಾಜನ, ಸೊ ಅವನ್ ಬಿಡಿ, ನೀವ್ ಹೋದ್ರೆ ನಿಮ್ಗೂ ವಿಷ ಆಗ್ತಾನೆ ಅಂತ ಅವನು ಹೇಳ್ತಾನೆ. ಸೊ ಇಮಿಡಿಯೇಟ್ ಅವ್ರು ಏನ್ ಮಾಡ್ತಾರೆ, ಇವನಿಗೆ ಶಿಕ್ಷೆ ಕೊಡೋಣ. ಯಾಕಂದ್ರೆ ಏನೂ ಯೋಚನೆ ಮಾಡದೆ ಅವನ ಬಗ್ಗೆನೇ ತಿಳ್ಕೊಳ್ದೆ ಅಲ್ಲಿ ನಿಜಾಂಶ ತಿಳಿದೆ ಮಾತಾಡಿದ್ದ ತಪ್ಪಿಗೆ ಅವನಿಗೆ ಶಿಕ್ಷೆ ಆಗುತ್ತೆ. ಇದು ಆಗಮಿ ಕರ್ಮ. ಸುಮ್ನೆ ನಾವೇ ಮೇಲೆ ಹೇಳ್ಕೊಳ್ಳೋದು ಅಂತ. ಓಕೆನಾ? ಈ ಕರ್ಮಗಳು ನಾನು ಇದನ್ನೆಲ್ಲ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾರಾದ್ರೂ ನೀವು ಬನ್ನಿ, ನೀವ್ ಇದನ್ನ ಮಾಡ್ಬಿಡಿ, ನಿಮಗೆ ಖಂಡಿತ ಆಗೋಗುತ್ತೆ, ನೀವೆಲ್ಲ ತಪ್ಪಿಸ್ಕೊಂಡ್ ಬಿಡ್ತೀರಿ, ನಾನೇನೋ ಮಾಡ್ಕೊಟ್ಬಿಡ್ತೀನಿ, ವಶೀಕರಣ ಮಾಡ್ಕೊಡ್ತೀನಿ, ಇದೆಲ್ಲ ಹೇಳಿದ್ರೆ ನಂಬಬೇಡಿ. ಎಲ್ಲ ನಿಮ್ ಕರ್ಮಕ್ಕನುಸಾರ ನಡೀತಾ ಇರುತ್ತೆ. ಅದಕ್ಕೋಸ್ಕರ ಹೇಳ್ದೆ. ಓಕೆನಾ? ಇದಿಷ್ಟನ್ನ ನಾನು ಮತ್ತೆ ಇನ್ನೊಂದ್ ಏನು ಅಂದ್ರೆ, ನಿಮ್ಗೆ ಯಾಕೆ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀನಿ ಅಂದ್ರೆ, ಯಾರು ಎಲ್ಲೂ ಹೋಗಿ ಮೋಸ ಹೋಗ್ಬಾರ್ದು ಅನ್ನೋ ಒಂದೇ ಉದ್ದೇಶ. ಇನ್ನೊಂದು, ಈ ವಾಮಾಚಾರ ನಡೆಯುತ್ತೆ, ಮಾಟ ಮಂತ್ರ ನಡೆಯುತ್ತೆ. ತಂತ್ರ ಅಂದ ತಕ್ಷಣ ಜನ ತಿಳ್ಕೊಳ್ಳೋದೆ ಮಾಟ ಮಂತ್ರ ಅಂತ. ತಂತ್ರ ಅಂದ್ರೆ ಮಾಟ ಮಂತ್ರ ಅಲ್ಲ, ತಂತ್ರ ಅಂದ್ರೆ ಒಂದು ಟೆಕ್ನಿಕ್ ಅಂತ. ಒಂದೊಂದು ಟೆಕ್ನಿಕ್ ಇರುತ್ತೆ. ಸೊ ಅದ್ರ ಬಗ್ಗೆಗೋಸ್ಕರ ತಂತ್ರ ಅಂತ ಹೇಳ್ತೀವಿ. ತುಂಬಾ ಬೇಗ ರಿಸಲ್ಟ್ ಬರ್ಬೇಕು ಅಂತ ವಾಮಾಚಾರಕ್ಕೆ ಹೋಗ್ತಾರೆ, ಬಟ್ ಅದೇ ಡೇಂಜರಸ್ ಅದು. ಬಟ್ ಯಾರುವೆ ಅದ್ರ ಬದಲು
ನಿಮ್ಮ ಕಾರ್ಡ್ಗಳಲ್ಲಿ ನಿಮ್ಮ ಎಲಿಮೆಂಟ್ ಪ್ರಕಾರ ನಿಮಗೇನೆ ಅರ್ಥ ಆಗೋ ರೀತಿಲಿ ನಾನು ಹೇಳ್ಕೊಡ್ತೀನಿ. ಸೊ ಅದನ್ನ ಕಲ್ತ್ಕೊಂಡ್ಬೇಕಾದ್ರೆ ನೀವೇ ಎಲ್ಲಾನು ತಿಳ್ಕೊಬಹುದು. ಈಗ್ಲೂ ನಾನು ಎಲ್ರಿಗೂ ಜನರಲ್ ಆಗಿ ಹೇಳೋದೇನು ಅಂದ್ರೆ, ನಿಮ್ಮನ್ನ ನೀವು ನಂಬಿ, ನಿಮ್ಮ ಮನೆ ದೇವ್ರುಗಳನ್ನ ನೀವು ನಂಬಿ. ಯಾಕಂದ್ರೆ ಮನೆ ದೇವ್ರಿಗಿಂತ ದೊಡ್ಡ ದೇವ್ರು ಇನ್ಯಾವುದೂ ಇಲ್ಲ. ಅದನ್ನ ನಂಬಿ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಎಲ್ಲಾನು ರಿಸಲ್ಟ್ ಸಿಗುತ್ತೆ. ಓಕೆನಾ? ಇದು ಸುಮ್ನೆ ಬ್ರೀಫ್ ಆಗಿ ನಾನು ಜನರಲ್ ಆಗಿ ಒಂದಷ್ಟು ನಿಮ್ಗೆ ಹೇಳಿದ್ದು. ಈಗ ನಿಮ್ಗೆ ಟ್ಯಾರೋ ಕಾರ್ಡ್ ಬಗ್ಗೆ ಹೇಳ್ತೀನಿ. ಓಕೆ, ಟ್ಯಾರೋ ಕಾರ್ಡ್ ಅಲ್ಲಿ ಫಸ್ಟ್ ನಾನು ಆಗ್ಲೇ ನಿಮಗೆ ಹೇಳಿದೆ 78 ಕಾರ್ಡ್ಗಳಿರುತ್ತೆ. ಫಸ್ಟ್ 22 ಕಾರ್ಡು ನೋಡಿ, ಫಸ್ಟ್ 22 ಕಾರ್ಡು ಮೇಜರ್ ಅರ್ಕಾನ ಅಂತ ಹೇಳ್ತೀವಿ. ಇದಕ್ಕೆ ಈ ತರ ಇರುತ್ತೆ ಕಾರ್ಡ್, ಮೇಜರ್ ಅರ್ಕಾನ ಅಂತ. ಮೇಜರ್ ಅರ್ಕಾನ ಅಂದಾಗ ಮೇಲ್ಗಡೆ ನಂಬರ್ ಇರುತ್ತೆ, ಕೆಳಗಡೆ ಲೆಟರ್ಸ್ ಇರುತ್ತೆ. ಸೊ ಅದೇನು ಅಂತ ಬರ್ದಿರುತ್ತೆ, ದ ಸನ್ ಅಂತ ಇದ್ರಲ್ಲಿ ಬರ್ತಿದೆ. ಸೊ ಹಿಂಗಿದ್ದಾಗ ಇದನ್ನ ನಾವು ಮೇಜರ್ ಅರ್ಕಾನ ಅಂತ ಹೇಳ್ತೀವಿ. ಇದು ಆಕಾಶ ತತ್ವಕ್ಕೆ ಸಂಬಂಧಪಟ್ಟಿದ್ದು. ಇದು ತುಂಬಾ ಇಂಪಾರ್ಟೆಂಟ್. ನಮ್ಮ ಇಡೀ ಯಾವುದೇ ಒಂದು ನಾವು ಆನ್ಸರ್ ಕೊಡಕ್ಕೆ, ಪ್ರಿಡಿಕ್ಷನ್ ಕೊಡಕ್ಕೆ, ಯಾವ್ದಕ್ಕೆ ಆದ್ರೂ ಇದು ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ 22 ಕಾರ್ಡ್ಗಳಿವೆ. ನಂಬರು, ಕಲರು, ಬರೀ ಅದಷ್ಟೇ ಅಲ್ಲ, ಒಂದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಇದ್ರಲ್ಲಿ ಯಾವ್ದಾರ ಒಂದನ್ನ. ಸೊ ಎಲ್ಲಾನು ಮಿಕ್ಸ್ ಮಾಡಿ ನಾವು ನೋಡ್ತೀವಿ. ಈ ಆಕಾಶ ತತ್ವದನಕ್ಕೆ ತುಂಬಾ ಪ್ರಿಫರೆನ್ಸ್ ಯಾಕೆ ಕೊಡ್ತೀವಿ ಅಂದ್ರೆ, ಇದು ಆಕಾಶದಿಂದ ನಮಗೆ ಯೂನಿವರ್ಸ್ ಕೊಡೋ ಅಂತ ಆನ್ಸರ್. ನಾವು ಏನೇ ಮಾಡಿದ್ರು ಇಲ್ಲಿ ನಾವು ಕೂತ್ಕೊಂಡು ಹೇಳಿದ್ರೆ ಇದು ನಮ್ದು ಆನ್ಸರ್ ಅಲ್ಲ. ಈಗ ನೀವು ಕೂತು ನೀವು ಯಾವುದೋ ಒಂದು ಕ್ವಶನ್ ಬಗ್ಗೆ ನೋಡ್ತಾ ಇದ್ದೀರಿ ಅಂದ್ರೆ ನಿಮಗ್ ಬರೋ ಆನ್ಸರ್ ಅನ್ಕೋಬೇಡಿ. ನಿಮ್ಮ ಪಿತೃಗಳು, ನಿಮ್ಮ ಮನೆ ದೇವರು, ನೀವು ನಂಬಿರೋ ಏಂಜಲ್ ಗಾರ್ಡ್ಗಳು ಮತ್ತೆ ಯೂನಿವರ್ಸ್ ಇಂದ ಬರೋ ಆನ್ಸರ್ಗಳದು. ಸೊ ಅದನ್ನ ಸೀರಿಯಸ್ ಆಗಿ ತಗೊಂಡು ನೀವು ಫಾಲೋ ಮಾಡಿದ್ರೆ ಖಂಡಿತ ನಿಮ್ಗೆ ಆನ್ಸರ್ ಗೊತ್ತಾಗುತ್ತೆ. ಮತ್ತೆ ಪ್ರತಿಯೊಬ್ಬರಿಗೂ ಯೂನಿವರ್ಸು ಒಂದು ಶಕ್ತಿ ಅಂತ ಕೊಟ್ಟಿರುತ್ತೆ. ದಿನದಲ್ಲೂ ನಿಮಗೆ ಅದು ಗೊತ್ತಾಗ್ತಾ ಇರುತ್ತೆ, ಬಟ್ ನೀವು ಅದು ಅಬ್ಸರ್ವ್ ಮಾಡಿರಲ್ಲ ಅಷ್ಟೇ. ಅಂದ್ರೆ ಇದೆ, ಓಕೆ ಇದು ನಂಗೆ ಈ ಸಿಂಪ್ಟಮ್ ಅದಕ್ಕೆ ಬಂದಿರ್ಬೋದು ಅಂತ. ಆದಷ್ಟು ಜನ ಏನು ಅಂದ್ರೆ ಯಾರೋ ಏನೋ ಹೇಳ್ತಾರೆ, ಅದನ್ನ ಹೆದರ್ಕೋತಾರೆ. ಮತ್ತೆ ಒಬ್ಬರಿಗೆ ತೊಂದ್ರೆ ಅಂತ ಬಂದಿದ್ದು ಸಿಂಪ್ಟಮ್ ಇನ್ನೊಬ್ಬರಿಗೂ ಬರ್ಬೇಕು ಅಂತ ಏನಿಲ್ಲ. ಸೊ ಅವ್ರಿಗೆ ಒಂಥರ ಆದ್ರೆ ನಿಮಗೆ ಒಂಥರ. ಇದು ಜನರಲ್ ಆಗಿ, ಯಾಕಂದ್ರೆ ತುಂಬಾ ಜನ ಗಾಜು ಹೊಡೆದ ತಕ್ಷಣ ಅಯ್ಯೋ ಅಪಶಕುನ ಅನ್ಕೋತಾರೆ. ಗಾಜು ಹೊಡೆದ್ರೆ ಮನೇಲಿರೋ ಹೆಣ್ಮಕ್ಳಿಗೆ ಏನೋ ದೃಷ್ಟಿ ಆಗಿತ್ತು, ಅದು ಹೋಯ್ತು ಅಂತ ಅರ್ಥ. ಹಿಂದೆ ಯಾಕೆ ಹೆದರ್ಕೋತಾ ಇದ್ರು ಅಂದ್ರೆ ಅದ್ರ ಶುಕ್ರಕ್ ಸಂಬಂಧಪಟ್ಟಿದ್ದಾದ್ರಿಂದ ಮನೆ ಹೆಂಗಸರಿಗೆ ದೃಷ್ಟಿ ಆಯ್ತಲ್ಲ ಅನ್ನೋದೇ ಅವ್ರಿಗೆ ಭಯ. ಸೊ ಅದಕ್ಕೆ ಅದನ್ನ ಹೇಳ್ತಾ ಇದ್ರು. ನೀವು ಅಬ್ಸರ್ವ್ ಮಾಡಿದ್ರೆ ಯಾವ್ದಾರೋ ಮನೇಲಿ ಗಾಜು ಹೊಡೆದ್ರೆ ನೆಕ್ಸ್ಟ್ ಯಾವ್ದಾರೋ ಒಂದು ಗುಡ್ ನ್ಯೂಸ್ ಇರುತ್ತೆ, ಹೆದರ್ಕೋಬಾರ್ದು. ಸೊ ಈ ತರ ನಾ ಸಿಂಪಲ್ ಹೇಳ್ತಾ ಇರೋದು ನಿಮ್ಗೆ ಇದಕ್ಕೆ. ಯಾವ್ದೇ ಒಂದು ಬೇರೆಯವ್ರು ಏನೋ ಹೇಳಿದ್ರು ಅಂದ ತಕ್ಷಣ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಯಾರು ಹೆದರ್ಕೋಬಾರ್ದು. ಇಲ್ಲಿ ಮೇಜರ್ ಅರ್ಕಾನದಲ್ಲಿ ಆಕಾಶದಿಂದ ಯೂನಿವರ್ಸ್ ಇಂದ ಬರೋದು ಅಂತ ನಾನು ಹೇಳ್ದೆ. ಈಗ ನೋಡಿ, ಫಸ್ಟ್ ಕಾರ್ಡ್ ತಗೊಳ್ತೀನಿ, ಮ್ಯೂಜಿಷಿಯನ್ ಕಾರ್ಡ್. ಒಂದೊಂದಕ್ಕೆ ಒಂದೊಂದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಆಕ್ಚುಲಿ ಇದು ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಟ್ಯಾರೋ ಅಂದ್ರೆ ಏನು, ಹೆಂಗೆ ಮಾಡ್ತಾರೆ ಅಂತ. ಇದು ಎಲಿಮೆಂಟ್ ಬೇಸು, 5 ಎಲಿಮೆಂಟ್ ಇರುತ್ತೆ. ಆ ಎಲಿಮೆಂಟ್ ಬೇಸ್ ಮೇಲೆ ನಾವು ನೋಡೋದು. ನಮ್ಮ ಬಾಡಿಲೂ ಕೂಡ 5 ಎಲಿಮೆಂಟ್ ಇದೆ. ಸೊ ಅದರಿಂದ ನಾವು ಈಸಿಯಾಗಿ ಇದನ್ನ ಪ್ರಿಡಿಕ್ಟ್ ಮಾಡ್ಬೋದು. ನೋಡಿ, ಇದು ಫಸ್ಟ್ ಕಾರ್ಡು, ಮ್ಯೂಜಿಷಿಯನ್ ಇದೆ. ಇಲ್ಲಿ ಮೇಲ್ಗಡೆ ಇಲ್ಲೆಲ್ಲ ತೋರಣ ಇದೆ. ತೋರಣ ಅಂದ್ರೆ ಅರ್ಥ ಏನು, ಖುಷಿ, ಎಂಜಾಯ್ಮೆಂಟು, ಆ ತರ. ಸೊ ನಾವ್ ಇದರಲ್ಲಿ ಕಲರ್ನು ಇಂಪಾರ್ಟೆಂಟ್ ತಗೋತೀವಿ. ಮತ್ತೆ 1ನೇ ನಂಬರ್ 1 ಅಂದ್ರೆ ಸೂರ್ಯ, ಸನ್. ಸೊ ಇದು ತಂದೆಗೆ ಸಂಬಂಧಪಟ್ಟ ಕಾರ್ಡ್ ಆಗ್ಬೋದು, ಯಜಮಾನ ಅಂತ ಆಗ್ಬೋದು. ಸನ್ ಅಂದ ತಕ್ಷಣ ನಾವು ಓಕೆ ವೆರಿ ಗುಡ್, ನಮಗೆ ಬೆಳಕು ಸಿಗುತ್ತೆ ಅಂತ ಆಗುತ್ತೆ. ಓಕೆನಾ? ಇದು ಇನ್ಫಿನಿಟಿ ಇರುತ್ತೆ. ಸೊ ಅಲ್ಲಿಗೆ ಅರ್ಥ ಇವನು ತುಂಬಾ ಬುದ್ಧಿವಂತ ಅಂತ. ಇವನ ಕೈನ ನೀವು ನೋಡಿದ್ರೆ ಒಂದು ಕೋಲು ಮೇಲ್ಗಡೆಯಿಂದ ಎನರ್ಜಿ ತಗೋತಾ ಇದೆ, ಇನ್ನೊಂದು ಬೆರಳ ನೋಡಿ ಕೆಳಗಡೆಗೆ ತೋರಿಸ್ತಾ ಇದ್ದಾನೆ. ಸೊ ಕೆಳಗಡೆ ತೋರಿಸುವಾಗ ಇಲ್ಲೆಲ್ಲ ಫ್ಲವರ್ಸ್ ಬಂದಿದೆ. ಓಕೆನಾ? ಸೊ ಅಲ್ಲಿಗೆ ಅರ್ಥ ಯೂನಿವರ್ಸ್ ಇಂದ ಎನರ್ಜಿ ತಗೊಂಡು ಇಲ್ಲಿ ಅವನಿಗೆ ಏನ್ ಬೇಕೋ ಅದನ್ನ ಅವನು ಮಾಡ್ಕೋತಾನೆ, ಅವನಿಗೆ ಇಷ್ಟ ಬಂದ ತರ. ಓಕೆನಾ? ಇಲ್ಲಿ ಒಂದು ಟೇಬಲ್ ಅಲ್ಲಿ ಎಲ್ಲಾ ಎಲಿಮೆಂಟು ಇಟ್ಕೊಂಡಿದ್ದಾನೆ ಅವನು. ಕಪ್ಸ್ ಇದೆ, ಪೆಂಟಕಲ್ ಇದೆ, ವಾಂಡ್ಸ್ ಇದೆ, ಅವನ ಹತ್ರ ಎಲ್ಲಾನು ಇದೆ. ಅಲ್ಲಿಗೆ ಅರ್ಥ ಅವನು ಏನ್ ಬೇಕಾದ್ರೂ ಸೃಷ್ಟಿ ಮಾಡ್ಕೊಳ್ತಾನೆ ಅಂತ. ಮತ್ತೆ ಇಲ್ಲಿ ಒಂದು ಹಾವಿದೆ ಅವನ ಸೊಂಟದಲ್ಲಿ. ಹಾವನ್ನ ಕಟ್ಕೊಳ್ಳೋದು ಅಂದ್ರೆ ಅರ್ಥ ಅವನು ಯಾವುದೇ ಚಂಚಲ ಆಗದೆ ಸ್ಟ್ರಾಂಗ್ ಇರ್ತಾನೆ ಅಂತ. ಸೊಂಟಕ್ಕೆ ಕಟ್ಕೊಂಡಿರೋದು. ಈಗ ನೀವು ನೋಡಿದ್ರೆ ನಮ್ ಗಣಪತಿ. ಸೊ ಮೂಲಾಧಾರ ಮೇನ್ ಸ್ಟ್ರಾಂಗ್. ಈಗ ಯಾಕಂದ್ರೆ ಹಾವು ಹೆಂಗೆ ಅಂದ್ರೆ ಅದು ಹರಿದೋಗುತ್ತೆ, ಅದನ್ನ ಅಷ್ಟು ಈಸಿ ಅಲ್ಲ. ಅಂತದ್ರಲ್ಲ ಅದನ್ನ ಸೊಂಟಕ್ಕೆ ಕಟ್ಕೊಳ್ಳೋದು ಅಂದ್ರೆ ಅರ್ಥ ನಮ್ಮ ಬೇಸ್ ಚಕ್ರನ ಸ್ಟ್ರಾಂಗ್ ಮಾಡ್ಕೊಂಡು ನಿಂತಿರೋದು ಅಂತ ಅರ್ಥ. ಸೊ ಇಲ್ಲಿ ಮ್ಯೂಜಿಷಿಯನ್ ಅಂತ ಬಂದಾಗ ಇದನ್ನ ಬುಧ ಅಂತಾನು ತಗೊಳ್ತೀವಿ ನಾವು.
ಗ್ರಹದಲ್ಲಿ ಬುಧ ಗ್ರಹನು ಅಂತಾನು ತಗೊಳ್ತೀವಿ. ಸೊ ಇವನಿಗೆ ಎಷ್ಟು ಟ್ಯಾಲೆಂಟ್ ಇರ್ತಾನೆ ಅಂತಂದ್ರೆ ಮ್ಯಾಜಿಕ್ ತರ ಏನ್ ಬೇಕಾದ್ರೂ ಮಾಡಕ್ಕಾಗತ್ತೆ, ಏನ್ ಬೇಕಾದ್ರೂ ಸೃಷ್ಟಿ ಮಾಡ್ಕೋಬಹುದು ಅವನು ಅಂತ. ನಾವ್ ಇದನ್ನ ಯಾರಾದ್ರೂ ಕ್ವಶನ್ ಕೇಳಿದಾಗ ಬಂದಾಗ ಆ ಸಿಚುಯೇಷನ್ ತಕ್ಕಂಗೆ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಓಕೆನಾ? ಮತ್ತೆ ಇದು ರೆಡ್ ಕಲರ್. ರೆಡ್ ಅಂದಾಗ ಹೈ ಎನರ್ಜಿ ಬರುತ್ತೆ ಅದರಲ್ಲಿ. ಇಲ್ಲಿ ಯೆಲ್ಲೋ ಕಲರ್ ಇದೆ. ಯೆಲ್ಲೋ ಕಲರ್ ಅಂದಾಗ್ಲೂ ಗುರು ತತ್ವ ಜಾಸ್ತಿ ಇರುತ್ತೆ ಅಂತ ಅರ್ಥ. ಓಕೆನಾ? ಇದನ್ನೆಲ್ಲ ನಾನು ಕ್ಲಾಸಲ್ಲಿ ಪ್ರತಿಯೊಂದು ಕಲರ್ಗೆ ಏನು, ಆ ಕಲರ್ ಇಂದ ನಮ್ಗೆ ಹೆಂಗೆ ಗ್ರಹಕ್ಕೆ ಕನೆಕ್ಟ್ ಮಾಡ್ಕೊಳ್ತೀವಿ, ಈ ಕಾರ್ಡ್ಗೂ ಆ ಕಲರ್ಗೂ ಏನ್ ಸಂಬಂಧ, ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ. ಇದು ಮೇಜರ್ ಅರ್ಕಾಣ ಅಂತ. ಇದರಲ್ಲಿ ಒಟ್ಟು 22 ಕಾರ್ಡ್ ಇರುತ್ತೆ. ಓಕೆನಾ? ಅದರಲ್ಲಿ ಡೆತ್ ಕಾರ್ಡ್ ಬರುತ್ತೆ. ಮೇಜರ್ ಅರ್ಕಾಣದಲ್ಲಿ ಏನಂದ್ರೆ ಮೇಲೆ ನಂಬರ್ ಇರುತ್ತೆ, ಕೆಳಗಡೆ ಅದ್ರದ್ದು ಏನು ಅಂತ ಬರ್ತಿರುತ್ತೆ. ಓಕೆನಾ? ಈ ತರ ಎಷ್ಟೊಂದು ಎಲ್ಲಾ ಕಾರ್ಡ್ಸ್ಗೂ ಅದಿದೆ. ಓಕೆನಾ? ಇದೆಲ್ಲ ಮೇಜರ್ ಅರ್ಕಾಣ. ಓಕೆ, ಇದನ್ನ 22 ಕಾರ್ಡ್ ಆಯ್ತು. ಇದು ಆಕಾಶ ತತ್ವ, ತತ್ವಗಳಲ್ಲಿ ಆಕಾಶ ತತ್ವ. ನೆಕ್ಸ್ಟ್ ನಾವು ಪೆಂಟಕಲ್ ತಗೊಳ್ಳೋಣ. ಓಕೆ, ಪೆಂಟಕಲ್ ಅಂದ್ರೆ ಈ ತರ ಬರುತ್ತೆ. ಇದ್ರಲ್ಲೂ ಒಂದ್ ನೋಡಿ, ಇದು ಪೆಂಟಕಲ್. ಪೆಂಟಕಲ್ ಅಂದ್ರೆ ಭೂತತ್ವ, ಭೂಮಿಗೆ ಸಂಬಂಧಪಟ್ಟಿದ್ದು ಅಂತ. ಈಗ ಪೆಂಟಕಲ್ ಅಂತ ಬಂದ ತಕ್ಷಣ ಎಲ್ರು ಏನ್ ಅನ್ಕೋತಾರೆ, ಬರೀ ದುಡ್ಡೊಂದನ್ನ ಅಂತ ಅನ್ಕೊಳ್ತಾರೆ. ಬರೀ ದುಡ್ಡಲ್ಲ, ಬೇಸಿಕ್ ನೀಡ್. ನಿಮ್ಗೆ ಬೇಸಿಕ್ ಏನೇನ್ ಬೇಕೋ ನೀವು ಅಂದ್ರೆ ನೀವು ಸರ್ವೈವ್ ಆಗಕ್ಕೆ, ಈಗ ಮನೆ ಇರಬಹುದು, ಫುಡ್ ಇರಬಹುದು, ಹೆಲ್ತ್ ಇರಬಹುದು, ಮತ್ತೆ ನೆಮ್ಮದಿ ಇರಬಹುದು, ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಯಾವ್ದಾದ್ರೂ ಪರವಾಗಿಲ್ಲ. ಬೇಸಿಕ್ ನೀಡ್ ಏನಿದೆ ಅದಕ್ಕೆ ಪೆಂಟಕಲ್ ಬರುತ್ತೆ. ಆ ಕಾರ್ಡ್ ಬಂದಾಗ ನಾವು ಅದನ್ನ ಕನೆಕ್ಟ್ ಮಾಡಿ ಜೊತೆಗೆ ಹೇಳ್ತೀವಿ. ಓಕೆನಾ? ಇದು ಭೂತತ್ವ. ಭೂತತ್ವದಲ್ಲಿ 14 ಕಾರ್ಡ್ ಇರುತ್ತೆ. ಓಕೆ ನೋಡಿ, ಈ ತರ 14 ಕಾರ್ಡು ಎಲ್ಲಾ ತರಾನು ಇರುತ್ತೆ. ಇದನ್ನು ಕೂಡ ನಾವು ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದ್ರಲ್ಲಿ ನೀವು ಒಂದು ಅಬ್ಸರ್ವ್ ಮಾಡಿದ್ರೆ ಬರೀ ನಂಬರ್ಸ್ ಇದೆ, ಕೆಳಗಡೆ ಏನು ಬರ್ದಿರಲ್ಲ. ಓಕೆನಾ? ಇದನ್ನ ನಾವು ಮೈನರ್ ಅರ್ಕಾನ ಅಂತೀವಿ. ಇದು ಮೇಜರ್ ಅರ್ಕಾನ. ಈಗ ಇನ್ನು 4 ಎಲಿಮೆಂಟು ಮೈನರ್ ಅರ್ಕಾನ ಅಂತ. ಇದು ಭೂತತ್ವ ಆಯ್ತು. ಓಕೆ, ನೆಕ್ಸ್ಟ್ ವಾಂಡ್ಸ್ ಬರುತ್ತೆ. ವಾಂಡ್ಸ್ ಅಂದ್ರೆ ಇದನ್ನ ಬೆಂಕಿ, ಫೈರ್, ಕೋಲ್. ಓಕೆ, ಇದ್ರಲ್ಲೂ ನೋಡಿ ಮೇಲ್ ಮಾತ್ರ ನಂಬರ್ ಇದೆ, ಕೆಳಗಡೆ ಏನು ಇಲ್ಲ. ಓಕೆ, ಇದ್ರಲ್ಲಿ ನಿಮಗೆ ಒಟ್ಟು 14 ಕಾರ್ಡ್ ಬರುತ್ತೆ. ಸೊ ಇದನ್ನು ಹಂಗೇನೆ. ಈಗ ಇದನ್ನ ನಾವೇನ್ ತಗೊಳ್ತೀವಿ, ಫೈರ್ ಅಂತ ಬಂದಾಗ ಆಕ್ಷನ್ ಅಂತ ತಗೊಳ್ತೀವಿ. ಗ್ರಹಗಳಿಗೆ ಅಂತ ಬಂದ್ರೆ ಕುಜನ್ನ ತಗೊಳ್ತೀವಿ. ಆ ಗ್ರಹಗಳನ್ನ ಹೆಂಗ್ ಕನೆಕ್ಟ್ ಮಾಡೋದು ನಾನು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಆಮೇಲೆ. ಸೊ ಇದನ್ನೆಲ್ಲ ಹೆಂಗೆ ಅಂದ್ರೆ, ಈಗ ವಾಂಡ್ಸ್ ಅಂತ ಬಂದ ತಕ್ಷಣ ನಾವು ಓಕೆ, ಯಾವ್ದಾರೋ ಒಂದು ಕೆಲಸ ಅಥವಾ ಏನೋ ಅಂತ ಕೇಳಿದಾಗ ವಾಂಡ್ಸ್ ಗಳು ಬಂದ್ರೆ ಬರೀ ಪ್ಲಾನಿಂಗ್ ಮಾಡ್ಬೇಡಿ, ಆಕ್ಷನ್ಸ್ ತಗೊಳ್ಳಿ ಅಂತ ಹೇಳ್ತೀವಿ. ಫೈರ್ ಅಂದಾಗ ನೀವು ಮುನ್ನುಗ್ಗಬೇಕು ಅಂತ ಹೇಳ್ತೀವಿ, ಮತ್ತೆ ಕೆಲ್ಸ ಆಗೋದು ಅಂತ ಹೇಳ್ತೀವಿ. ಇದಕ್ಕೆಲ್ಲ ವಾಂಡ್ಸ್ ಬರುತ್ತೆ. ಆಯ್ತಾ? ಇದು ಫೈರ್ ಎಲಿಮೆಂಟ್. ನೆಕ್ಸ್ಟ್ ಇದು ಏರ್ ಎಲಿಮೆಂಟ್, ಗಾಳಿ ತತ್ವ. ಈ ವಾಯು ತತ್ವದಲ್ಲಿ ಹೆಂಗೆ ಅಂದ್ರೆ ಇದ್ರಲ್ಲೂ ಅಷ್ಟೇನೆ ಸೇಮ್ ಹಂಗೇನೆ 14 ಇರುತ್ತೆ. ಇದು ನಮ್ಮ ಥಾಟ್, ನಾವ್ ಏನ್ ಪ್ಲಾನ್ ಮಾಡ್ತೀವಿ, ಏನ್ ಯೋಚನೆ ಮಾಡ್ತೀವಿ, ಹೆಂಗ ಮಾತಾಡ್ತೀವಿ, ಇದೆಲ್ಲ ವಾಯು ತತ್ವದಲ್ಲಿ ಬರುತ್ತೆ. ಸೊ ಇದನ್ನು ಅಷ್ಟೇನೆ, ಇದ್ರಲ್ಲೂ ಅಷ್ಟೇ ನಂಬರ್ಗಳಿರುತ್ತೆ, ಮೇಲ್ ನಂಬರ್ ಇರುತ್ತೆ, ಕೆಳಗಡೆ ಇದಿರುತ್ತೆ. ವಾಯುದಲ್ಲಿ ಹೆಂಗೆ ಅಂದ್ರೆ ಬೇರೆ ಎಲ್ಲಾ ಎಲಿಮೆಂಟ್ ಗಿಂತ ಸ್ವಲ್ಪ ನೆಗೆಟಿವ್ ಕಾರ್ಡ್ಸ್ ಇರೋದು ವಾಯು ತತ್ವದಲ್ಲಿ. ಅಂದ್ರೆ ಅದು ತುಂಬಾ ಗಾಳಿ ಅಲ್ಲ, ಈಗಿದ್ದಂಗೆ ಇನ್ನೊಂದ್ ನಿಮಿಷಕ್ಕಿರಲ್ಲ, ತುಂಬಾ ಚೇಂಜಸ್ ಆಗ್ತಾ ಇರುತ್ತೆ. ಮತ್ತೆ ಹೆಲ್ತ್ ಇಶ್ಯೂ ಬಂದಾಗ್ಲೂ ಅಷ್ಟೇ, ಓವರ್ ಟೆನ್ಷನ್ ಆಗೋದು, ಆಂಗ್ಸೈಟಿ ಇರೋರು, ಡಿಪ್ರೆಷನ್ ಹೋಗೋರು, ಅವ್ರಿಗೆಲ್ಲ ಏರ್ ಎಲಿಮೆಂಟೇ ಬರ್ತಾ ಇರುತ್ತೆ. ಸೊ ಓವರ್ ಥಾಟ್ ಬಗ್ಗೆನೆ ಇದು ಮೇನ್ ತಗೊಳ್ಳೋದು. ಮತ್ತೆ ಅದನ್ನ ಹೆಂಗೆ ಕಮ್ಮಿ ಮಾಡ್ಕೋಬೇಕು, ಹೆಲ್ತ್ ಬಂದಾಗ ಹೆಂಗೆ, ಈ ಕಾರ್ಡ್ಗಳಲ್ಲಿ ನಮಗೆ ಗೊತ್ತಾಗುತ್ತೆ. ಇಷ್ಟೂ ಕಾರ್ಡ್ಸ್ ಅಲ್ಲಿ ಸ್ವಲ್ಪ 50% ನೆಗೆಟಿವ್ ಕಾರ್ಡ್ಸ್ ಇರೋದು ಏರ್ ಎಲಿಮೆಂಟ್ ಅಲ್ಲಿ. ನೆಕ್ಸ್ಟ್ ಕಪ್ಸ್, ವಾಟರ್ ಎಲಿಮೆಂಟ್. ಓಕೆ, ಸೊ ಇದು ಅಷ್ಟೇ ನಂಬರ್ 1 ಅಂತ ತಗೊಳ್ತೀವಿ. ನೋಡಿ, ಇದು ನಂಬರ್ 10. ಬರೀ ಅದ್ರಲ್ಲಿ ಮಾತ್ರ ಮೇಲ್ಗಡೆ ಇರುತ್ತೆ. ಕಪ್ಸು ಎಮೋಷನ್ಸ್, ಫುಲ್ ಯಾರ ಜೊತೆ ನಾವು ಹೆಂಗಿರ್ತೀವಿ, ಹೆಂಗೆ ಫ್ಲೆಕ್ಸಿಬಲ್ ಆಗಿರ್ತೀವಿ, ಅಬಾಂಡೆನ್ಸ್ ಹೆಂಗ್ ಬರುತ್ತೆ, ಬರೀ ಎಮೋಷನ್ಸ್ ಅಂತ ಅದಷ್ಟೇ ಅಲ್ಲ, ರಿಲೇಶನ್ಶಿಪ್ ಅಲ್ಲಿ ಹೆಂಗಿರುತ್ತೆ, ಇವೆಲ್ಲ ಬರೋದು ಕಪ್ಸ್ ಕಾರ್ಡ್ಸ್ ಅಲ್ಲಿ.
ಸೊ ಎಲ್ಲಾ ಎಲಿಮೆಂಟ್ಗಳನ್ನು ಮಿಕ್ಸ್ ಮಾಡಿ ಮೇಜರ್ ಅರ್ಕಾನೂ ತಗೊಂಡು ನಾವು ಫುಲ್ ಯಾವ್ದಾರೋ ಒಂದು ರೀಡಿಂಗ್ ಅಂತ ಮಾಡುವಾಗ ಅದನ್ನ ಮಾಡ್ತೀವಿ. ಇದನ್ನ ಹೆಂಗೆ ಎನರ್ಜೈಸ್ ಮಾಡ್ಬೇಕು, ಹೆಂಗೆ ಶಫಲ್ ಮಾಡ್ಕೋಬೇಕು, ಎಷ್ಟು ಸ್ಪ್ರೆಡ್ಗಳು ಯಾವ್ಯಾವ ತರ ಮಾಡ್ಬೇಕು. ಯಾಕಂದ್ರೆ ಯಾವ್ದೋ ಒಂದು ಕ್ವಶನ್ಗೆ ಬರೀ ಒಂದ್ ಕ್ವಶನ್ ಅಲ್ಲಿ ಎಸ್ ಆರ್ ನೋ ತೆಗಿತೀವಿ, ಅದು ಸುಮ್ನೆ ಜನರಲ್ ಮಾಮೂಲಿ ತರ. ಆದ್ಮೇಲೆ ಬೇರೆ ಸೆನೆಟಿಕ್ ಸ್ಪ್ರೆಡ್ ಅಂತ ಇರುತ್ತೆ, ಫಸ್ಟ್ ಬೇಸಿಕ್ ನೋಡ್ಕೋಬೇಕು, ಹಾರ್ಸ್ ಶೋ ಅಂತ ಇರುತ್ತೆ, ಆಸ್ಟ್ರಾಲಜಿ ಸ್ಪ್ರೆಡ್ ಅಂತ ಇರುತ್ತೆ, ತುಂಬಾ ಸ್ಪ್ರೆಡ್ಗಳಿರುತ್ತೆ. ಸೊ ಆ ಸ್ಪ್ರೆಡ್ಗಳನ್ನೆಲ್ಲ ಹೆಂಗ್ ಮಾಡೋದು ಅಂತ ನೀವು ಕ್ಲಾಸ್ ಅಲ್ಲಿ ಕಲ್ತ್ಕೋಬಹುದು. ಓಕೆನಾ? ಇದಿಷ್ಟು ಮೇನು ಕಾರ್ಡ್ಸ್ ಸಂಬಂಧಪಟ್ಟಂಗೆ ಆಯ್ತು. ಇದು ಹೆಂಗ್ ವರ್ಕ್ ಆಗತ್ತೆ ಅಂದ್ರೆ ಮೇನು ಎನರ್ಜಿಯಿಂದಾನೇ ವರ್ಕ್ ಆಗುತ್ತೆ. ಹೆಂಗೆ ಎನರ್ಜಿ ಅಂತಂದ್ರೆ ಈಗ ಅಸ್ಟ್ರಾಲಜಿ ನಾನು ಆಗ್ಲೇ ಹೇಳಿದ್ನಲ್ಲ, ಜಾತಕದಲ್ಲೆಲ್ಲ ಕೌಂಟ್ ಅಂದ್ರೆ ಅವ್ರದ್ದೆಲ್ಲ ಕ್ಯಾಲ್ಕುಲೇಷನ್ ಇರುತ್ತೆ, ಪಕ್ಕಾ ಕ್ಯಾಲ್ಕುಲೇಷನ್ ನೋಡಿ ಮಾಡ್ತಾರೆ. ಅದ್ರ ಜೊತೆಗೆ ಬೇರೆ ಎಕ್ಸ್ಟ್ರಾ ಅವ್ರವ್ರು ಮಾಡಿರೋ ಸಾಧನೆ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಎನರ್ಜಿ ಬೇಸ್. ನಾವು ಹಾಗೂ ನಮ್ಮ ಎದುರುಗಡೆ ಕೂತ್ಕೊಂಡವ್ರು ಅವ್ರಿಬ್ಬರದು ಎನರ್ಜಿ ಕನೆಕ್ಟ್ ಆದಾಗ ನಾವು ಮುಂಚೆನೆ ಪ್ರೇ ಮಾಡಿರ್ತೀವಿ. ನಿಮ್ಮ ಯಾರು ಎದುರುಗಡೆ ಬರ್ತಾರೆ ಕ್ಲೈಂಟ್ಗಳು, ಅವ್ರ ಆನ್ಸಿಸ್ಟರ್ಗಳು, ಅವ್ರ ಮನೆ ದೇವ್ರುಗಳು ನಮಗೆ ಆನ್ಸರ್ ಕೊಡ್ಲಿ ಅಂತ ಕೇಳ್ಕೊಂಡಿರ್ತೀವಿ. ಅವ್ರದ್ದು ಅಕ್ಸೆಪ್ಟೆನ್ಸಿ ಬಂದ ಮೇಲೆನೆ ನಾವು ರೀಡಿಂಗ್ ಕೊಡೋದು, ಅದಕ್ ಮುಂಚೆ ರೀಡಿಂಗ್ ಕೊಡಲ್ಲ. ಅದಕ್ಕೆ ಅಕ್ಸೆಪ್ಟೆನ್ಸಿ ಎಲ್ಲ ಬಂದ್ಮೇಲೆ ನಾವು ಅವ್ರಿಗೆ ಸ್ಟಾರ್ಟ್ ಮಾಡಿದ ತಕ್ಷಣ ಎನರ್ಜಿ ಶುರುವಾಗುತ್ತೆ. ಯೂನಿವರ್ಸ್ ಇಂದ ನಮಗೆ ಆನ್ಸರ್ಸ್ ಬರ್ತಾ ಹೋಗುತ್ತೆ. ನಮಗದ್ ಗೊತ್ತಾಗತ್ತಾ? ನಮಗ್ ಗೊತ್ತಾಗದೆ ಇದ್ರೆ ಏನ್ ಮಾಡೋದು? ನಾವ್ ಅದಕ್ಕೆ ಏನೇನೋ ಜಪ ಮಾಡ್ಬೇಕಿತ್ತೇನೋ? ಅದೆಲ್ಲ ಏನೂ ಇಲ್ಲ. ನಾನು ಆಗ್ಲೇ ಹೇಳದ್ನಲ್ಲ, ಎಲ್ಲಾರ್ಗು ಎನರ್ಜಿ ಇರುತ್ತೆ, ಎಲ್ಲಾರ್ಗು ಯೂನಿವರ್ಸ್ ಎನರ್ಜಿ ಕೊಟ್ಟು ಶಕ್ತಿ ಕೊಟ್ಟೆ ಕಳ್ಸಿದ್ದಾರೆ. ಸ್ವಲ್ಪ ಒಂಚೂರು ಸಿಸ್ಟಮ್ಗಳು ಇಟ್ಕೋಬೇಕು. ಅಂದ್ರೆ ನಾನು ಹೆಂಗೆಂಗೋ ಇದ್ದೂನು ಕಲಿಬೋದು, ಲೇಟ್ ಆಗುತ್ತೆ ಅಷ್ಟೇ ಕಲಿಯಕ್ಕೆ. ನಿಮ್ಗೆ ಹೆಂಗ್ ಹೇಳೋದು ಅಂದ್ರೆ, ಈಗ ನೋಡಿ ಯಾವ್ದೋ ಒಂದು ಮಾಮೂಲಿ ಗೂಡ್ಸ್ ಗಾಡಿಲಿ ನಾನು ಯಾವ್ದೋ ಊರಿಗೆ ಹೋಗ್ತೀನಿ, ತುಮಕೂರ್ಗೆ ಹೋಗ್ತಾ ಇದ್ದೀನಿ, ಗೂಡ್ಸ್ ಗಾಡಿಲಿ ಹೋದ್ರೆ ಹೋಗ್ಬೋದು. ಬಟ್ ಎಲ್ಲ ಗಲೀಜು ಇದು ಎಲ್ಲಾದ್ರೂ ಮಧ್ಯದಲ್ಲಿ ಕಷ್ಟ ಪಟ್ಕೊಂಡು ನೀವು ತುಮಕೂರು ತಲುಪೋ ತನಕ ಸುಸ್ತಾಗ್ತೀರಿ. ಅದೇ ಓಲವಾ ಬಸ್ ಅಲ್ಲಾದ್ರೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಿ. ಸೊ ಹಂಗೇನೆ ನೀವು ಒಂದು ಸಿಸ್ಟಮ್ ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡೋದು, ನಾವು ಶುದ್ಧವಾಗಿರೋದು, ಒಳ್ಳೆ ಆಹಾರ ತಗೊಳ್ಳೋದು. ಯಾಕಂದ್ರೆ ಇಲ್ಲಿ ಆಹಾರ ತುಂಬಾ ಇಂಪಾರ್ಟೆಂಟ್. ನೀವು ತಂಗಳು ತಿನ್ನೋದು ಅಥವಾ ಯಾವ್ದು ತುಂಬಾ ತಾಮಸಿಕ ಆಹಾರಗಳು, ಬೇರೆ ಬೇರೆ ತುಂಬಾ ಸ್ಪೈಸಿ ಎಲ್ಲ ತಿಂದಾಗ ನೀವು ಸಿಸ್ಟಮ್ ಆಗಿರಕ್ ಆಗಲ್ಲ. ರೊಟೀನ್ ಅದನ್ನೇ ಮಾಡ್ಕೊಂಡು ಹೋಗಕ್ ಆಗಲ್ಲ. ಇವತ್ ಮಾಡ್ತೀರಿ, ನಾಳೆ ಪರವಾಗಿಲ್ಲ ಬಿಡು, ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅನ್ನೋದು, ಈ ತರ ಎಲ್ಲ ಬರುತ್ತೆ. ಸೊ ನೀವಾಗ ಓಲ್ವೋ ಬಸ್ ಎಲ್ಲ ಗೂಡ್ಸ್ ಗಾಡಿಲಿ ಹೋದಂಗೆ ಹೋಗ್ಬೇಕಾಗುತ್ತೆ. ಅದಕ್ಕೆ ನಿಮ್ಗೆ ಸಿಗುತ್ತೆ, ನಿಮ್ ಕೈಲಿ ಹಾಗೆ ಆಗತ್ತೆ. ಆದ್ರೆ ನೀವು ಸಿಸ್ಟಮ್ ಆಗಿದ್ರೆ ಬೇಗ ಕಲಿತೀರಿ, ಇಂಟ್ಯೂಷನ್ ಬೇಗ ಬರುತ್ತೆ, ಯೂನಿವರ್ಸ್ ಇಂದ ಬೇಗ ಆನ್ಸರ್ಸ್ ಬರುತ್ತೆ, ನಿಮ್ಮ ಆನ್ಸಿಸ್ಟರ್ ಗಳಿಗೆ ನೀವು ಚೆನ್ನಾಗಿ ಕನೆಕ್ಟ್ ಆಗ್ತೀರಿ. ತುಂಬಾ ಜನ ಆನ್ಸಿಸ್ಟರ್ ಕನೆಕ್ಟ್ ಆಗೋದು ಅಂದ್ರೆ ಭಯ ಪಟ್ಬಿಡ್ತಾರೆ. ಏನೇನೋ ಅವ್ರದ್ದು ಏನಾರೋ ಸೋಲ್ ಬಂದ್ಬಿಡುತ್ತಾ ಮೇಡಮ್, ನಮ್ಗೆ ಮೇಲ್ ಬರುತ್ತಾ? ಆ ತರ ಅಲ್ಲ. ಆನ್ಸಿಸ್ಟರ್ ಕನೆಕ್ಟ್ ಆಗ್ತೀವಿ ಅಂದ್ರೆ ಈಗ ನಾವ್ ಹೆಂಗೆ ದೇವ್ರನ್ನ ಬೇಡ್ತೀವೋ ಹಂಗೆ ನಮ್ ಪಿತೃಗಳನ್ನ ಬೇಡ್ತೀವಿ. ಈಗ ನಿಮಗ್ ಗೊತ್ತಿದ್ರೆ ಈಗ ಮನುಷ್ಯ ದೇಹ, ತಲೆ ಬೇರೆ ತರ ದೇವ್ರು. ಅಂದ್ರೆ ಈಗ ಗಣಪತಿ, ನರಸಿಂಹ, ಹನುಮಂತ ಇವ್ರ ಹತ್ರ ಬೇಗ ವರ ಸಿಗುತ್ತೆ ನಮ್ಗೆ. ಅದೊಂದು ಕಾನ್ಸೆಪ್ಟ್ ಇದೆ, ಅದು ಬೇರೆ ಚಾಪ್ಟರ್. ಬಟ್ ಆ ತರ ಸೊ ನಮ್ಮ ಆನ್ಸಿಸ್ಟರ್ ಗಳಿಗೆ ನಮ್ಮ ಕಷ್ಟ ಸುಖ, ನಾವ್ ಏನ್ ಮಾಡಿದೀವಿ, ನಮ್ದು ಏನ್ ತರ ಎಲ್ಲ ಗೊತ್ತಿರುತ್ತೆ. ನೀವು ಬೇಡ್ಕೊಂಡಾಗ ಸ್ವಲ್ಪ ಬೇಗ ನಿಮ್ಗೆ ಆನ್ಸರ್ಸ್ ಸಿಗುತ್ತೆ ಅವರಿಂದ. ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಏನ್ ಮಾಡ್ಬೇಕು ಅಂತ. ಸೊ ಅದಕ್ಕೆ ನಾನ್ ಹೇಳೋದು, ನಮ್ಮ ಮನೆ ದೇವ್ರನ್ನ ಯಾಕೆ ಪೂಜೆ ಮಾಡ್ಬೇಕು ಅಂದ್ರೆ, ಆಲ್ರೆಡಿ ಪೂಜೆ ಮಾಡೋದ್ ಹೆಂಗೆ ಒಂದ್ ಸಿಸ್ಟಮ್ಗೆ ನಾನು ಆಗ್ಲೇ ಹೇಳ್ದೆ, ತಂತ್ರ ಅಂದ್ರೆ ಟೆಕ್ನಿಕ್ ಅಷ್ಟೇ. ನಮ್ಮ ಮನೆ ದೇವ್ರನ್ನ ಹೊಲ್ಸ್ಕೊಳಕ್ ಏನೇನ್ ಮಾಡ್ಬೇಕು ನಮ್ ದೊಡ್ಡವ್ರು ಮಾಡಿರ್ತಾರೆ. ಸೊ ಅದನ್ನ ನಾವು ಫಾಲೋ ಮಾಡ್ಕೊಂಡ್ ಬರೋದ್ ಈಸಿ. ಹೊಸ ದೇವ್ರನ್ನ ನಾವು ಹುಡ್ಕೊಂಡು ಹೋಗಿ ಆ ಟೆಕ್ನಿಕ್ ಮಾಡಿ ಅವರು ಕನೆಕ್ಟ್ ಆಗೋದ್ ಲೇಟ್ ಆಗೋದ್ರಿಂದ ಫಸ್ಟ್ ಮನೆ ದೇವ್ರನ್ನ ಕನೆಕ್ಟ್ ಆಗ್ಬೇಕು. ನೀವು ಮನೆ ದೇವ್ರನ್ನ ಕನೆಕ್ಟ್ ಆದ್ರೆ ನಿಮಗೆ ಯಾವ ದೇವ್ರನ್ನ ಕನೆಕ್ಟ್ ಆಗ್ಬೇಕು, ನೀವು ಮಾಡಿದ್ರೆ ಒಳ್ಳೇದು, ಅವರೇ ದಾರಿ ತೋರಿಸ್ಕೊಂಡು ಹೋಗ್ತಾರೆ ನಿಮ್ಗೆ. ಸೊ ಅದಕ್ಕೋಸ್ಕರ ಫಸ್ಟ್ ಮನೆ ದೇವ್ರನ್ನ ಏನೇ ಕಾರಣಕ್ಕೂ ಬಿಡಬಾರ್ದು, ನಮ್ಮ ಆನ್ಸಿಸ್ಟರ್ಗಳನ್ನ ಬಿಡಬಾರ್ದು. ಇದಾದಾಗ ಯೂನಿವರ್ಸ್ ಇಂದ ಆಟೋಮೆಟಿಕ್ ಆಗಿ ನಿಮ್ಗೆ ಯಾವ್ಯಾವ ಆನ್ಸರ್ ಬೇಕೋ ಅದ್ ಬರುತ್ತೆ. ಇನ್ನು ಒಂದು, ಮೆಡಿಟೇಷನ್ ಮಾಡೋದ್ರ ಬಗ್ಗೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ. ಮೆಡಿಟೇಷನ್ ಎಲ್ರೂ ಮಾಡಿ, ಎಲ್ಲಾರ್ಗು ಒಳ್ಳೇದು. ಇದನ್ನ ಕಲೀಲಿಕ್ಕೋಸ್ಕರ ಅಂತ ಅಲ್ಲ, ಸುಮ್ನೆ ಜನರಲ್ ಆಗಿ ಜೀವನದಲ್ಲಿ ಮೆಡಿಟೇಷನ್ ತುಂಬಾ ಒಳ್ಳೇದು. ನಮ್ಮ ಲೈಫ್ ಅಲ್ಲಿ ನಾವು ಕಂಫರ್ಟಬಲ್ ಆಗಿರಕ್ಕೆ. ಕಷ್ಟ ಬಂದಾಗ ಮಾತ್ರ ವೆಂಕಟರಮಣ ಬೇಡ, ಆಯ್ತಾ? ಯಾವ್ದೋ ಒಂದು ಭಯ ಬಂದಾಗ ಮಾತ್ರ ಹನುಮಾನ್ ಚಾಲೀಸ, ಬೇರೆ ದಿನ ಇಲ್ಲ, ಅದು ಬೇಡ. ಡೈಲಿ ರೊಟೀನ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾವ ಟೈಮಿಗಾದ್ರೂ. ಬಟ್ ನೀವು, ನಾನು ಹೇಳೋದು ಮೆಡಿಟೇಷನ್ ತುಂಬಾ ಟೆನ್ಷನ್ ಇದ್ದಾಗ, ತುಂಬಾ ದುಃಖದಲ್ಲಿದ್ದಾಗ ಮಾಡಬೇಡಿ.
ಅದು ತುಂಬಾ ಜನ ಗೊತ್ತಿಲ್ಲ, ಯಾಕೋ ಆತರ ಅನ್ಕೊಂಡ್ಬಿಡ್ತಾರೆ. ಮೆಡಿಟೇಷನ್ ಅಂದ್ರೆ ಏನ್ ಗೊತ್ತಾ, ಒಂದು ಲೆವೆಲ್ಗೆ ಹೋಗಿ ರೀಚ್ ಆಗಿ ನಾವ್ ಅಲ್ಲಿ ಏನ್ ಬೇಕೋ ಅದನ್ನ ಪಡ್ಕೊಳ್ಳೋ ಅಂತದ್ದು. ಸೊ ನೀವ್ ಆಲ್ರೆಡಿ ದುಃಖದಲ್ಲಿದ್ದಾಗ ನೀವ್ ಆ ಲೆವೆಲ್ಗೆ ಹೋದ್ರೆ ಅದನ್ನೇ ಜಾಸ್ತಿ ಮಾಡ್ಕೊಂಡ್ ಬಿಡ್ತೀರಿ. ಸೊ ನನಗೆ ಗೊತ್ತಿರೋಂಗೆ ತುಂಬಾ ಜನ ಸಾಧಕರ ಹತ್ರ ನಾನು ಮಾತಾಡಿದಾಗ ನಮ್ಗೆ ಏನಾರು ದೀಕ್ಷೆಗೆ ಅಥವಾ ಒಂದು ಏನಾರು ಹೇಳ್ಕೊಡ್ಬೇಕಾದ್ರೆ, ಈಗ ನೋಡಿ ಯಾರೋ ಡಿಪ್ರೆಷನ್ ಇದ್ರೆ ಅವ್ರಿಗೆ ಮೆಡಿಟೇಷನ್ ತುಂಬಾ ಒಳ್ಳೆ ರೆಮಿಡಿ. ಆದ್ರೆ ಅವ್ರು ಡೈರೆಕ್ಟ್ ಯಾರು ಮೆಡಿಟೇಷನ್ ಹೇಳ್ಕೊಡಲ್ಲ, ಚೆನ್ನಾಗಿ ಇದಾಗಿದ್ದವ್ರು. ಅವ್ರಿಗೆ ಬೇರೆ ಫಿಸಿಕಲಿ ನೀವು ಯೋಗ ಮಾಡ್ಬೇಕು, ಬೇರೆದೆಲ್ಲ ಮಾಡಿ, ಅದೆಲ್ಲ ಮಾಡಿದ್ಮೇಲೆ ಮೆಡಿಟೇಷನ್ ಕರ್ಕೊಂಡ್ ಬರ್ತಾರೆ. ಅಂದ್ರೆ ನೀವು ತಯಾರಾಗ್ಬೇಕು ಫಸ್ಟ್. ನಿಮ್ ಬಾಡಿ ಇದು ಎಲ್ಲ ತಯಾರಾಗಿ ಕಾಮಾಗಿ ಬಂದಾಗ ನೀವು ಅಲ್ಲಿಗೆ ಹೋಗಿ ರೀಚ್ ಆದ್ರೆ ನಿಮಗೆ ಏನ್ ಕೇಳ್ಬೇಕೋ ಅದನ್ನ ಮಾತ್ರ ನಿಮಗ್ ಸಿಗುತ್ತೆ. ಇಲ್ಲ ಅಂದ್ರೆ ನೀವ್ ಏನೇನ್ ದುಃಖದಲ್ಲಿದ್ದಾಗ ಮೆಡಿಟೇಷನ್ ಲೆವೆಲ್ಗೆ ಹೋದ್ರೆ ಅದನ್ನೇ ಜಾಸ್ತಿ ಮಾಡ್ಕೊತಾ ಹೋಗ್ಬಿಡ್ತೀರಿ. ಸೊ ಅದಕ್ಕೆ ಅದನ್ನ ಮಾಡಬಾರ್ದು. ಅದನ್ನ ಒಂದ್ ಸ್ವಲ್ಪ ಗಮನ ಇಟ್ಕೊಳ್ಳಿ. ಯಾಕಂದ್ರೆ ಎಷ್ಟೋ ಸತಿ ನೀವು ನೋಡಿದ್ರೆ ತುಂಬಾ ಹಳೆಯ ದೇವಸ್ಥಾನಗಳು ಅದೆಲ್ಲ ಬೆಟ್ಟದ ಮೇಲೆನೆ ಇರೋದು. ಯಾಕಿದೆ ಅಂದ್ರೆ ನೀವು ದೇಹ ದಂಡನೆ ಮಾಡ್ಕೊಂಡು ಹೋದಾಗ ನಿಮ್ಮ ಮೈಂಡ್ ಕಾಮ್ ಆಗ್ಬಿಟ್ಟಿರುತ್ತೆ. ನೀವು ಅಲ್ಲಿ ದೇವ್ರ ಮುಂದೆ ನಿಂತ್ಕೊಂಡು ಏನು ಬೇಡದೆ ಇದ್ದು ಕೇಳ್ಕೊಳಲ್ಲ. ಎಲ್ಲ ನಮಗೆ ಏನ್ ಬೇಕೋ ದೇವ್ರೆ ನೀನೇ ನೋಡ್ಕೊಂತ ಬಂದ್ಬಿಡ್ತೀರಿ. ಸೊ ಅಲ್ಲಿಗೆ ಅರ್ಥ, ಫಸ್ಟ್ ದೇಹನ ಸ್ಟ್ರಾಂಗ್ ಆಗಿ ಸಾಧನೆ ಮಾಡಕ್ ಏನೇನ್ ಬೇಕೋ ಅದನ್ನೆಲ್ಲ ಇಟ್ಕೋಬೇಕು. ಸೊ ಇದನ್ನೆಲ್ಲ ನಿಮಗೆ ಯಾಕೆ ಹೇಳ್ದೆ ಅಂದ್ರೆ, ಹೆಂಗಾದ್ರೂ ಇರ್ಬೋದು, ನೋಡ್ಬೋದು, ಆದ್ರೆ ಹೇಳದ್ನೆಲ್ಲ ಗೂಡ್ಸ್ ಗಾಡಿಲಿ ಹೋಗಕ್ಕೂ ವೋಲ್ವೋ ಬಸ್ಸಲ್ಲಿ ಹೋಗಕ್ಕೂ ಇರೋ ವ್ಯತ್ಯಾಸ ಅಷ್ಟೇ ಆಗುತ್ತೆ. ಅದು ನಿಮಗೆ ಇಷ್ಟಕ್ಕೆ ಬಿಟ್ಟಿತ್ತು. ಓಕೆನಾ? ಈಗ ಯಾರಿಗಾದ್ರೂ ಏನಾದ್ರೂ ಕ್ವಶನ್ಸ್ ಇದ್ರೆ, ಇದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ನಾನು. Anybody has any doubts about whatever she has spoken till now? Either everybody has understood or it has gone above the head. Okay. ಪರವಾಗಿಲ್ಲ, ಮೇಡಮ್ ಇದು ಎಲ್ಲರಿಗೂ ಗಿಳಿಶಾಸ್ತ್ರ ಅಂತಾರಲ್ಲ, ಅದು ಇದೇ ತರನಾ? ಹಾ, ಗಿಣಿಶಾಸ್ತ್ರ ಒಂದ್ ರೀತಿಲಿ ಹೌದು ಅನ್ಕೊಳ್ಳಿ. ಯಾಕಂದ್ರೆ ಅದು ಒಂದು ನೋಡಿ, ಪ್ಯಾರೆಟ್ ನ ನಾವು ಬುಧ ಗ್ರಹಕ್ಕೆ ಹೋಲಿಸ್ತೀವಿ. ಬುಧ ಗ್ರಹ ಪ್ಯಾರೆಟ್, ಆಯ್ತಾ? ಸೊ ಒಂದು ಎನರ್ಜಿ ಮೂಲಕ, ಅಂದ್ರೆ ಪ್ರಾಣಿಗಳಿಗೆ ಇಂಟ್ಯೂಷನ್ ಜಾಸ್ತಿ ಇರುತ್ತೆ. ಸೊ ನೀವು ಹೋಗಿ ಒಂದು ಕ್ವಶನ್ ಕೇಳಿದಾಗ ಆ ಇಂಟ್ಯೂಷನ್ ಮೂಲಕನೇ ಆ ಪ್ರಾಣಿ ನಿಮ್ಗೊಂದು ಕಾರ್ಡ್ ಎತ್ಕೊಡೋದು. ಬಟ್ ಅವರು ಸಾಧನೆ ಬೇರೆ ಇದ್ದು ಆ ಕಾರ್ಡ್ಗೆ ಪ್ರಿಡಿಕ್ಷನ್ ಮಾಡೋ ರೀತಿ ಬೇರೆ ಇರುತ್ತೆ ಹೊರತು ಆಲ್ಮೋಸ್ಟ್ ಇದೇನೆ ಅದು. ಸೊ ತಾಳಿಗರಿ ಶಾಸ್ತ್ರ, ಅದೇನೋ ವಿಳ್ಳೆದೆಲೆ ಶಾಸ್ತ್ರ, ಇವೆಲ್ಲ ರಿಲೇಟೆಡ್, ಒಂದಕ್ಕೊಂದು ಸಂಬಂಧಪಟ್ಟಿದ್ದ? ಇಲ್ಲ, ತಾಳೆಗರಿದು ಬೇರೆ, ಅದು ಇದಕ್ಕೆ ಸಂಬಂಧ ಪಡಲ್ಲ. ವಿಳ್ಳೆದೆಲೆದು ಪ್ರಶ್ನಾಶಾಸ್ತ್ರದ ತರ ಬರುತ್ತೆ. ಅದನ್ನು ಆರೂಢ ಪ್ರಶ್ನೆ ಅಂತ ಇನ್ನೊಂದು ಕವಡೆ ಶಾಸ್ತ್ರ ಎಲ್ಲ ಮಾಡ್ತಾರೆ. ಬಟ್ ಅದೆಲ್ಲ ಕ್ವಶನ್ ಬೇಸ್ ಅಲ್ಲಿ ಇರುತ್ತೆ. ಆ ಟೈಮ್ಗೆ ಅವರು ಕುಂಡ್ಲಿ ಹಾಕೊಂಡು ಮಾಡ್ತಾರೆ. ಇದು ಎನರ್ಜಿ ಬೇಸ್, ಪ್ಯೂರ್ಲಿ ಎನರ್ಜಿ. ನಾನು ಹೇಳಿದ್ನಲ್ಲ, ನಮ್ಮ ಎನರ್ಜಿ ನೀವ್ ಎದುರುಗಡೆ ಕೂತವ್ರ ಎನರ್ಜಿ ಮೇಲೆ ಹೇಳೋದು. ಅದು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಈಗ ಆರೂಢ ಪ್ರಶ್ನೆ, ವಿಳ್ಳೆದೆಲೆ ಪ್ರಶ್ನೆ ಅವೆಲ್ಲ ಏನು ಅಂದ್ರೆ, ನೀವು ಕೇಳಿದ ಟೈಮ್ಗೆ ಯಾವ್ಯಾವ ಗ್ರಹ ಎಲ್ಲೆಲ್ಲಿತ್ತು, ಗ್ರಹದ ಬೇಸ್ ನೋಡಿ ಹೇಳ್ತಾರೆ. ನಮಸ್ಕಾರ ಮೇಡಮ್. ಹಾ, ನಮಸ್ಕಾರ. ಹೇಳಿ. ಸೊ ಇದು ಟ್ಯಾರೋ ರೀಡಿಂಗ್ ಅಂದ್ರೆ ಆಕ್ಚುಲಿ ಮೇನ್ ಆರಿಜಿನ್ ಬೇರೆನಾ ಅಥವಾ ಲೈಕ್ ಒರಿಜಿನೇಟೆಡ್ ಫ್ರಮ್ ಸಮ್ ಏನೋ ಇರುತ್ತಲ್ಲ ಒಂದು ಒರಿಜಿನಾಲಿಟಿ? ಹೌದು, ಇದು ಯುರೋಪ್ ಕಂಟ್ರೀಸ್ ಅಂತ ಹೇಳ್ತಾರೆ. ನಮಗಂತದ್ದು ನಮ್ದೇ ಅಂತ. ಯಾಕಂದ್ರೆ ಅದ್ರ ಮೇಲೆ ಫಿಗರ್ಸ್ ಎಲ್ಲ ಆಕ್ಚುಲಿ ಹಿಂದೂ ಫಿಗರ್ಸ್ ಇಲ್ವಲ್ಲ, ಅದು ಕುತೂಹಲ ನಮ್ಗೆ, ಯಾಕೆ ಯುರೋಪಿಯನ್, ಗ್ರೀಕ್, ಫ್ರಾನ್ಸ್ ಆತರ ಫಿಗರ್ಸ್ ಇದೆ ಅಂತ. ಹೌದು, ಇದು ಬೇಸಿಕ್ ಡೆಕ್ ನೋಡ್ತಾ ಇದ್ದೀರಿ. ಇನ್ನು ನಮ್ದು ಏಂಜಲ್ ಕಾರ್ಡ್ಸ್ದು ಮತ್ತೆ ನಾನು ಆಗ್ಲೇ ಹೇಳದ್ನಲ್ಲ ಕ್ರಿಸ್ಟಲ್ ಕಾರ್ಡು, ಅವೆಲ್ಲ ನೋಡಿದ್ರೆ ಇನ್ನು ಬೇರೆ ಬೇರೆ ಫಿಗರೇ ಇರುತ್ತೆ. ತುಂಬಾ ನಿಮ್ಗೆ ಅದನ್ನ ಅರ್ಥ ಮಾಡ್ಕೊಳಕ್ಕೆ ಕಷ್ಟ. ಆ ತರ ಎಲ್ಲ ಫಿಗರ್ಸ್ ಇರುತ್ತೆ. ನಮ್ಮ ಇಂಡಿಯನ್ ಟ್ಯಾರೋಟ್ ನೋಡಿ, ನಮ್ಮ ಇಂಡಿಯನ್ ಪಿಕ್ಚರ್ಸ್ ಇದೆ. ಇಂಡಿಯನ್ ಟ್ಯಾರೋಟ್ ಅಂತ ಇದೆ, ಅದ್ರಲ್ಲಿ ಇಂಡಿಯನ್ ಪಿಕ್ಚರ್ಸ್ ಇದೆ. ನಾನು ಇವತ್ತು ಆಕ್ಚುಲಿ ಇಟ್ಕೊಳ್ಳಿಲ್ಲ ಅದನ್ನೆಲ್ಲ, ನಿಮ್ಗೆ ಅಂದ್ರೆ ಪ್ರಿಪೇರ್ ಆಗ್ಬೇಕಿತ್ತು. ಅದು ನಾನು ಕ್ಲಾಸ್ಗಳಲ್ಲೆಲ್ಲ ತೋರಿಸ್ತೀನಿ ಅದನ್ನ. ನಮ್ಮ ಮಹಾಭಾರತದ ಪಿಕ್ಚರ್ ಇದೆ, ರಾಮಾಸೀತೆ ಪಿಕ್ಚರ್ ಇದೆ, ಅವೆಲ್ಲ ಇದೆ. ಇಂಡಿಯನ್ ಟ್ಯಾರೋಟ್ ಅಲ್ಲಿ ಇದೆ ಅದು. ಅಂದ್ರೆ ತುಂಬಾ ವರ್ಷದಿಂದ ಅದು ನೋಡ್ಕೊಂಡ್ ಬರ್ತಾ ಇದಾರೆ ಅನ್ಸುತ್ತೆ. ಹೌದು, ಇದು ತುಂಬಾ ವರ್ಷಗಳಾಗಿದೆ, ತುಂಬಾ ಹಳೇದು. ಅದೇ ನಾನು ಹೇಳಿದ್ನಲ್ಲ, ಇದು ಎನರ್ಜಿ ಬೇಸು. ಹೆಂಗೋ ಯಾರೋ ಒಬ್ರು ಏನೋ ಇದಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿ ಹಂಗೆ ಮಾಡಿರ್ತಾರೆ. ನಮ್ಮಲ್ಲಿ ಸ್ವಲ್ಪ ಬಿಟ್ಬಿಡ್ತೀವಲ್ಲ, ಬೇರೆಯವರು ಅದನ್ನ ಸ್ವಲ್ಪ ಜಾಸ್ತಿ ಗ್ರ್ಯಾಂಡ್ ಆಗಿ ಮಾಡ್ಕೊಂಡ್ಬಿಟ್ಟು ಅವ್ರದ್ದು ಅಂತ ಹೇಳ್ಬಿಡ್ತಾರೆ.
So just to give perspective, it is said that tarot cards originated in Italy. This was Italy, where they say in 15th century, because they had a game where it was used, but it was only in 1910 when these Rider-Waite decks came, which popularized it. Correct. And now, as ma'am said, there are many different decks, like especially with Indian, you have goddess decks, like all the Devi avatars of the decks. You have Zen Osho, which Osho has made. Osho Depending cards on ತುಂಬಾ Osho famous cards ಇದೆ. are there, Zen cards, then angel cards are there. Then you will have a series of Krishna cards. You will have from, like she said, Mahabharat. So now everybody is coming up with their own cards. A Correct. lot of individual tarot card readers are also making their own decks. Like Rajeshwari ma'am, after a few years, can say that depending on if she channels, like I'm making my own deck depending on what inspires her. Correct. So yeah, so if you go in the market, there will be hundreds of different kinds of tarot decks, but Rider-Waite is the standard tarot deck which everybody uses to learn, to teach. You start from here, you develop your skills from here, and then you can experiment with different cards. ಮೇಡಮ್ ಇದು ಎದುರುಗಡೆ ಕೂತಿದ್ದಾಗ ಅದು ಒಳ್ಳೆ ರಿಸಲ್ಟ್ ಗೊತ್ತಾಗತ್ತಾ ಅಥವಾ ಎಲ್ಲ ದೂರದಲ್ಲಿ ಇದ್ದವ್ರ ಬಗ್ಗೆನೂ ನೀವು ಹೇಳಕ್ಕಾಗತ್ತಾ ಇರೋದು? ದೂರದಲ್ಲೂ ಇರ್ಬೋದು, ಹೇಳ್ಬೋದು. ನಮ್ಗೇನ್ ಆತರ ಏನು ಎದುರುಗಡೆ ಇರ್ಬೇಕಂತಿಲ್ಲ. ಸೊ ಎದುರುಗಡೆ ಇವಾಗ ಫೇಸ್ ಟು ಫೇಸ್ ಹಿಂಗ್ ಕಾಣ್ತಾ ಇರ್ಬೇಕಾ ಅಥವಾ ಎದುರುಗಡೆ ಕೂತಿದ್ರೆ ಇನ್ನ ಬೆಟರ್ ಆಗಿ ಬರುತ್ತಾ, ಹೇಗೆ? ಆಕ್ಚುಲಿ ನೋಡಿ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಮೊದ್ಲು ನಾನು ಡೈರೆಕ್ಟೇ ಕೊಡ್ತಾ ಇದ್ದಿದ್ದು, ಡೈರೆಕ್ಟೇ ಬರ್ತಾ ಇದ್ರು ನನ್ನ ಹತ್ರ ಕ್ಲೈಂಟ್. ಇವಾಗೆಲ್ಲ ಆನ್ಲೈನ್ ಅಲ್ಲಿ ಮಾಡೋದು. ನಿಮ್ ಆಫೀಸ್ಗೆ ಬರ್ತಾರೆ? ಮೊದ್ಲು ಆಫೀಸಿಗೆ ಬರ್ತಿದ್ರು, ನಾನು ಹಂಗೆ ಮಾಡ್ತಾ ಇದ್ದೆ. ಈಗ ನಾನು ಆನ್ಲೈನ್ ಅಲ್ಲೇ ಮಾಡೋದು. ಓಕೆ, ಬಟ್ ನನಗೆ ಈಗ ನೋಡ್ದಂಗೆ ಡೈರೆಕ್ಟ್ ಬಂದಿದ್ದಕ್ಕಿಂತ ಆನ್ಲೈನ್ ಅಲ್ಲಿ ಬಂದವ್ರಿಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹೆಂಗೆ ಅಂದ್ರೆ ಗೊತ್ತಾ, ಹಿಂದ್ಲ ದಿನನೇ ನಮಗ್ ಗೊತ್ತಾಗಿರುತ್ತೆ ಅವ್ರು ನಾಳೆ ಬರ್ತಾರೆ ಅಂತ. ನಾನು ಅವ್ರಿಗೆ ಕನೆಕ್ಟ್ ಆಗ್ಬಿಡ್ತೀನಿ. ಅವ್ರ ಪ್ರಾಬ್ಲಮ್ ಅರ್ಧ ನಾನೇ ಹೀಲ್ ಮಾಡ್ಬಿಟ್ಟಿರ್ತೀನಿ. ಓಕೆ, ಮತ್ತೆ ಅವ್ರಿಗೆ ಏನೇನ್ ಪ್ರಾಬ್ಲಮ್ ನಂಗೆ ತುಂಬಾ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ನಾವೇ ಇನ್ವಾಲ್ವ್ ಆಗ್ಬಿಟ್ಟಿರ್ತೀವಿ ಅದ್ರಲ್ಲಿ. ಆದ್ರೆ ಎದುರುಗಡೆ ಬರುವಾಗ ಏನ್ ಗೊತ್ತಾ, ಜಸ್ಟ್ ಅವ್ರು ನನ್ ಜೊತೆ ಕೂತಿರ್ತಾರಲ್ಲ, ಆ 1 hour ಮಾತ್ರ ನಾನ್ ಕನೆಕ್ಟ್ ಆಗ್ತೀನಿ. ಅದಕ್ ಮುಂಚೆ ನಾನ್ ಕನೆಕ್ಟ್ ಆಗಿರಲ್ಲ. ಜಸ್ಟ್ ಯೂನಿವರ್ಸ್ ಇಂದ ಬರೋದು ಅಷ್ಟೇನೆ ಕೊಟ್ಬಿಟ್ಟು ಸುಮ್ನೆ ಆಗ್ಬಿಡ್ತೀವಿ. ಬಟ್ ಆನ್ಲೈನ್ ಅಲ್ಲಿ ಹಂಗಲ್ಲ, ಮುಂಚೆನೆ ಕನೆಕ್ಟ್ ಆಗ್ಬಿಡ್ತೀವಿ ನಾವು. ಸೊ ಆಶ್ಚರ್ಯ ನನಗೆ. ನಾನು ಅನ್ಕೊಂಡಿದ್ದ ಬೇರೆ, ನೀವು ಹೇಳ್ತಿರೋದೇ ಬೇರೆ. ಆಶ್ಚರ್ಯ ಆಗ್ತಾ ಇದೆ. ಎದುರುಗಡೆ ಇದ್ರೆ ಇನ್ನ ಎನರ್ಜಿ ನೀವು ಕನೆಕ್ಟ್ ಜಾಸ್ತಿ ಆಗ್ತೀರಾ ಅಂತ ನನ್ನ ಅನಿಸಿಕೆ ಇತ್ತು. ಸೊ ನಾನು ಅದೇ ಹೌದು, ತುಂಬಾ ಜನದ್ದು ಹಂಗೆ ಇದೆ ಮಿತ್ತದು. ಆಕ್ಚುಲಿ ಎದುರುಗಡೆ ನನ್ನೇ ತುಂಬಾ ಜನ ಕೇಳ್ತಾರೆ, ನಾವು ಎದುರುಗಡೆನೆ ಬಂದು ನಿಮ್ಮನ್ನ ಮೀಟ್ ಮಾಡ್ತೀವಿ, ಜಾಸ್ತಿ ದುಡ್ಡಾದ್ರೂ ಪರವಾಗಿಲ್ಲ. ನಾನ್ ಅವ್ರಿಗೂ ಅದನ್ನೇ ಹೇಳೋದು, ನಿಮ್ಗೆ ಎದುರುಗಡೆ ಬರೋದಕ್ಕಿಂತ ಆನ್ಲೈನ್ ಅಲ್ಲೇ ನಿಮ್ಗೆ ಚೆನ್ನಾಗಿ ರಿಸಲ್ಟ್ ಬರೋದು. ಎದುರುಗಡೆಗೆ ನಿಮ್ದು ಮಾತ್ರ ಇರುತ್ತೆ ಅಷ್ಟೇ. ನಾನ್ ಮುಂಚೆ ಏನು ಹೀಲಿಂಗ್ ಮಾಡಿರಲ್ಲ ಅವಾಗ. ಈ ತರ ಹಾಗಾದ್ರೆ ವಿಡಿಯೋ ಕ್ಯಾಮರಾನು ಆನ್ ಮಾಡದೇ ಇದ್ರೂ ನಿಮ್ಗೆ ಕನೆಕ್ಟ್ ಆಗತ್ತೆ ಅಂತ? ಖಂಡಿತ. ನೀವೇನ್ ಅದನ್ನ ಆನ್ ಮಾಡ್ಬೇಕು ಮಾಡಬಾರ್ದು ಅನ್ನೋದಕ್ಕಿಂತ ನಿಮ್ ವಾಯ್ಸ್ ಕೇಳುತ್ತೆ ನಮ್ಗೆ. ಈಗ ಇಲ್ಲಿ ಜನರಲ್ಲು ಇಲ್ಲಿ ನಮ್ಗೆ ತುಂಬಾ ಅನ್ನೋದಕ್ಕಿಂತ ಸುಮ್ನೆ ಜಸ್ಟ್ ಹಂಗೇನೆ ಇದ್ರಲ್ಲಿ ಬರೋ ಆನ್ಸರ್ಸ್ ಎಲ್ಲ ನಾವು 100% ಅಂತಲ್ಲ, 1 to 1 ಬಂದಾಗ ಮಾತ್ರ ಮುಂಚಿತವಾಗೇ ನಿಮ್ದೆಲ್ಲ ಗೊತ್ತಿರೋದ್ರಿಂದ ನಿಮ್ ಆನ್ಸೆಸ್ಟರ್ಗೆಲ್ಲ ನಾವು ಪ್ರೇ ಮಾಡ್ಕೊಂಡು ಅವ್ರ ಕಡೆಯಿಂದನೂ ಆನ್ಸರ್ ಕೇಳ್ತೀವಲ್ಲ. ನೀವೆಲ್ಲಾದ್ರೂ ಇರಿ, ಒಬ್ಬೊಬ್ರಿಗೆ ವಿಡಿಯೋಲಿ ಬರಕ್ ಇಷ್ಟ ಇರುತ್ತೆ, ಒಬ್ಬೊಬ್ರಿಗೆ ವಿಡಿಯೋಲಿ ಬರಕ್ ಇಷ್ಟ ಇರಲ್ಲ. ಸೊ ಇದು ಜನರಲ್ ಎಲ್ರು ಇರೋದ್ರಿಂದ ದೀಪ್ತಿ ಅವರು ಕನೆಕ್ಟ್ ಆಗಿ, ಇಲ್ಲಾಂದ್ರೆ ನಿಮ್ಗೆ ಗೊತ್ತಾಗಲ್ಲ ಅನ್ನೋದಕ್ಕೆ ಹೇಳಿದ್ರು ಅಷ್ಟೇ. ಬಿಟ್ರೆ ನೀವು ಕನೆಕ್ಟ್ ಆಗದೆ ಇರಿ, ನೀವ್ ಹೇಳಿದ್ರೆ ನಾವ್ ಹೇಳ್ತೀವಿ. ಅಂದ್ರೆ ಒಂದು ಇದ್ರಲ್ಲಿ ಎಲ್ರಿಗೂ ಹೇಳ್ತೀನಿ, ನಿಮ್ದನ್ ಮಾತ್ರ ನೋಡ್ಬೇಕು. ನೀವು ಈಗ ಪಕ್ಕದ ಮನೆಯವ್ರದ್ದು ಅವ್ರ ಪರ್ಮಿಷನ್ ಇಲ್ದೆ ನೀವು ತೆಗಿಯೋಂಗಿಲ್ಲ, ಅದು ತಪ್ಪಾಗುತ್ತೆ. ಅವ್ರ ಕರ್ಮ ನಿಮಗ್ ಬಂದ್ಬಿಡುತ್ತೆ. ಈಗ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಹೇಳ್ಬೋದಾ? ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಈಗ ನನ್ ಬಗ್ಗೆ ಅಲ್ದೇನೆ ನಮ್ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಕೇಳೋದ್ರೆ ಹೇಳ್ಬೋದು. ಯಾರಿಗೆ ಅವ್ರಿಗೆ ಪರ್ಮಿಷನ್ ಇರ್ಬೇಕು ನಿಮ್ಗೆ. ಅಂದ್ರೆ ಈಗ ಒಂದ್ 12 years ಆದ್ಮೇಲೆ ಆದ್ರೆ ಮಕ್ಕಳಿಗೆ ಹೇಳಿರ್ಬೇಕು, ನಾನ್ ನಿಮ್ ಬಗ್ಗೆ ಕೇಳ್ತೀವಿ ಅಂತ. ಗಂಡನ್ ಬಗ್ಗೆ ಕೇಳ್ಬೇಕಾದ್ರೆ ಗಂಡಿಗೆ ಹೇಳಿರ್ಬೇಕು. ಅಂದ್ರೆ ಯಾವ ತರ ಅಂದ್ರೆ, ಈಗ ನೋಡಿ, ಬಿಸ್ನೆಸ್ ಕೇಳ್ತೀವಿ ಅಂದ್ರೆ ಅದು ಓಕೆ. ಈಗ ಎಷ್ಟೊಂದು ವಿಷಯಗಳು ಅವ್ರಿಗೆ ಇಷ್ಟ ಇರಲ್ಲ ನೀವು ಕೇಳೋದು. ಆಗ ನಾವು ಅವ್ರ ಪರ್ಸನಲಿಗೆ ನಾವು ಎಂಟರ್ ಆದಾಗ ಅದು ನಮಗೆ ರಿವರ್ಸ್ ಹೊಡೆಯುತ್ತೆ. ಯಾರು ಕೇಳ್ತಾರೋ ಅವ್ರಿಗೆ ತೊಂದರೆ ಆಗುತ್ತೆ. ಅದಕ್ಕೆ ನಾವು ವಿತೌಟ್ ಪರ್ಮಿಷನ್ ಯಾರನ್ನು ನೋಡಕ್ ಬಿಡಲ್ಲ. Rajeshwari, I'll just add to that. Asha, I will just add to that. So if you're asking for somebody else, because the healer or the reader, when she's doing a reading, she connects to your energy. So if you're going to ask about, let's say, your husband or your children or your business partner, it will be through your energy. Yeah, but children are energetically connected to me, right? So she will not connect to that person. She will not connect directly to that person.
She will connect to that person via your energy. So to that extent, the reading will be from your point of view, not from that person's point of view. You get the difference? ಯಾ ಐ ಅಂಡರ್ಸ್ಟ್ಯಾಂಡ್. ಬಟ್ ನಾನೇನ್ ಅನ್ಕೊಂಡೆ ಅಂದ್ರೆ, ಈಗ ಮಗ ಮಗಳು ಎಲ್ಲ ತಾಯಿಗೆ ಎನರ್ಜಿ ಎತ್ತಿಡ್ಕಲ್ಲಿ ತುಂಬಾ ಕನೆಕ್ಟ್ ಆಗಿರ್ತಾರಲ್ಲ, ಸೊ ಹೌದು. ತಾಯಿ ಈಗ ಮಕ್ಕಳ ಒಂದು ಬಗ್ಗೆ ಹೇಳ್ತೀನಿ, ಕೇಳ್ಬೋದು. ಇಲ್ಲ ನಾ ಒಂದು ಹೇಳ್ತೀನಿ ಕೇಳಿ. ಈಗ ನೋಡಿ, ಅಕಸ್ಮಾತ್ ಸುಮ್ನೆ ನಾ ಹೇಳ್ತಾ ಇರೋದು, ಈಗ ನಿಮ್ಮ ಮಗಳಿಗೆ ಅವಳು ಯಾರನ್ನೋ ಇಷ್ಟಪಡ್ತಿರ್ತಾಳೆ ಅಂತ ಇಟ್ಕೊಳ್ಳಿ. ನೀವು ಮದ್ವೆ ಬಗ್ಗೆ ಕೇಳಿದಾಗ ಅವಳಿಗೆ ಅದನ್ನ ಇನ್ನೂ ರಿವೀಲ್ ಮಾಡಿರಲ್ಲ ನಿಮ್ಗೆ. ಸೊ ನಮಗೆ ಇಲ್ಲಿ ಬರ್ತಾ ಇರತ್ತೆ ಅವಳು ಯಾರನ್ನೋ ಇಷ್ಟಪಡ್ತಾಳೆ ಅಂತ. ನೀವ್ ಅದನ್ನ ಅಕ್ಸೆಪ್ಟ್ ಮಾಡಕ್ಕೂ ರೆಡಿ ಇರಲ್ಲ, ಯಾಕಂದ್ರೆ ನಿಮಗ್ ಗೊತ್ತಿರಲ್ಲ ಅಲ್ಲ. ಸೊ ನೀವ್ ಅದನ್ನ ರೆಡಿ ಇರಲ್ಲ. ನಾವ್ ಹೇಳಿದಾಗ ಅದು ಡಿಫ್ರೆನ್ಸ್ ಆಗತ್ತೆ. ನೀವು ಮತ್ತೆ ಅದನ್ನ ತಲೆಯಲ್ಲಿ ಇಟ್ಕೊಂಡು ಅವ್ರನ್ನ ಬೇರೆ ತರ ಟ್ರೀಟ್ ಮಾಡ್ತೀರಿ. ಸೊ ನಾವು ಹೇಳೋಂಗಿಲ್ಲ, ಅದನ್ನ ನಾನು ಹೇಳ್ತಾ ಇರೋದು ಆ ತರ. ಮ್ಯಾಮ್ ಕೇಳ್ಬೋದಾ? ಹಾ ಕೇಳಿ ಕೇಳಿ. ಟ್ಯಾರೋಟ್ ರೀಡಿಂಗ್ ನಿಮ್ ಹತ್ರನೇ ತಗೊಂಡಿದ್ದು, ಬಟ್ ಒಂದ್ ಡೌಟ್ ಇತ್ತು. ಹಾ ಇವಾಗ ಅದು ನಮ್ಗೆ दीप्ति, मुझे Hello. मेरा ही दिख रहा है, उन लोगों को नहीं दिख रहा है. क्या नहीं दिख रहा है उनको? नहीं, मेरा फेस ही दिख रहा है, वो लोग नहीं दिख रहे हैं मुझे. वो आप हाईलाइट कर रहे थे ना, वो चेंज करना चाहिए था. यशोदा स्पीकिंग. ಎಸ್ ಮ್ಯಾಮ್, ಎಸ್ ಮ್ಯಾಮ್. ಅಂದ್ರೆ ನಾವು ಮಾತಾಡೋದು ನಾವ್ ಯಾರು ಮಾತಾಡ್ತಿದ್ದೀರ ನಿಮ್ಗೆ ಈಗ ಗೊತ್ತಾಗ್ತಾ ಓಕೆ, ಈಗ ಹೇಳಿ. ಮ್ಯಾಮ್, ಇವಾಗ ಕರ್ಮ ಅನ್ನೋದು ನಾವು ತಿಳ್ಕೊಂತೀವಲ್ಲ ಟ್ಯಾರೋಟ್ ರೀಡಿಂಗ್ ಇಂದ. ಆ ಕರ್ಮನ ಏನ್ ಅದು ರೆಮಿಡಿ ಅಂತ ಏನ್ ಕೊಟ್ಟಿರ್ತೀರಾ, ಅದು ಇನ್ ಕೇಸ್ ನಾವೇನಾದ್ರೂ ಫುಲ್ಫಿಲ್ ಮಾಡಿಲ್ಲ ಅಂದ್ರೆ ಅದು ಕಂಟಿನ್ಯೂಷನ್ ಆಗ್ತಾನೆ ಇರುತ್ತಾ? ಅದು ಕ್ಲಿಯರ್ ಆಗೋವರೆಗೂ ಆ ಸೊಲ್ಯೂಷನ್ ಅನ್ನೋದು, ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಆಗೋದೇ ಇಲ್ಲ ಆಗಿದ್ರೆ? ಆಗಲ್ಲ. ಸೊಲ್ಯೂಷನ್ ಮಾಡದೇ ಇದ್ರೆ ಆಗದೇ ಇಲ್ಲ. ಇವಾಗ ಒಂದ್ ಟೈಮ್ ಪಾಸ್ ಆದಾಗ ಅದು ಬದಲಾಗುತ್ತೆ, ಅದು ಇನ್ನ ಜಾಸ್ತಿ ಆಗ್ತಾ ಹೋಗುತ್ತಾ ಇಲ್ಲ ಕಡಿಮೆ ಆಗುತ್ತಾ? ಸಂಚಿತ ಕರ್ಮ ಅಂತ ಹೇಳದ್ನಲ್ಲ, ಅದು ಬದಲಾಗಲ್ಲ. ಸಂಚಿತ ಕರ್ಮ ಹೆಂಗೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ನೀವು ಯಾವ್ದೋ ಒಂದು ಕೆಲ್ಸನ ಅರ್ಧ ಮಾಡಿ ಬಿಟ್ಟಿದ್ದೀರಿ ಅಂದ್ರೆ, ಈಗ ಸುಮ್ನೆ ನಾನು ಹೇಳ್ತಾ ಇರೋದು, ಉಪ್ಪಿಟ್ಟು ಅರ್ಧ ಮಾಡಿ ಬಿಟ್ಬಿಟ್ಟಿದ್ದೀರಿ ನೀವು. ಇದನ್ನ ಪೂರ್ತಿ ಮಾಡ್ಲೇಬೇಕು, ನೀವು ಕಂಪ್ಲೀಟ್ ಮಾಡ್ಲೇಬೇಕು. ಮಾಡದೇ ಇದ್ರೆ ಅದು ಆಗದೇ ಇಲ್ಲ, ಅಲ್ಲೇ ನಿಂತಿರುತ್ತೆ. ಸೊ ನೀವು ಸೊಲ್ಯೂಷನ್ ಕಂಪ್ಲೀಟ್ ಮಾಡೋವರ್ಗುನು, ಅದು ಸೊಲ್ಯೂಷನ್ ಏನ್ ಹೇಳಿರ್ತೀರಾ ಅದು ಫುಲ್ಫಿಲ್ ಆಗೋವರ್ಗುನು ಅದರಿಂದ ನಾವು ಹೊರಗಡೆ ಬರೋದಕ್ ಆಗಲ್ಲ ಆ ಕರ್ಮದಿಂದ. ಸಪೋಸ್ ಪಿತೃದೋಷನೆ ಅಂದ್ರೂ ರೆಮಿಡೀಸ್ ಹೇಳಿರ್ದಿದ್ರ, ಅದು ನಾವು ಕಂಪ್ಲೀಟ್ ಆಗಿ ಮಾಡಿಲ್ಲ ಅಂದ್ರು ಅದು ಕ್ಯಾರಿ ಆಗ್ತಾನೆ ಇರುತ್ತೆ. ಇಲ್ಲ ನೋಡಿ, ಎಲ್ಲಾನು ಅದಕ್ಕೆ ನಾನು ಹೇಳಿದ್ದು. ಸಂಚಿತ ಅಂದ್ರೆ ಒಂದೊಂದೇನು ಅಂದ್ರೆ, ನೀವು ಲಾಸ್ಟ್ ಬರ್ತ್ ಅಲ್ಲಿ ಏನೋ ಒಂದು ಏಮ್ ಇಟ್ಕೊಂಡ್ ಬಿಟ್ಟಿರ್ತೀರಿ ಅನ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಆಪಲ್ ತಗೋಬೇಕು ಅಂತ ಏಮ್ ಇರುತ್ತೆ ಲಾಸ್ಟ್ ಬರ್ತದ್ದು ನಿಮ್ದು. ಅದನ್ನ ಕರ್ಮ ನೀವು ತಗೊಂಡ್ ಬಂದಿರೋದು, ನಾನು ಅದನ್ನ ಮಾಡ್ಲೇಬೇಕು ಅಂತ. ನೀವು ಇಲ್ಲಿ ಆಪಲ್, ನಾವ್ ಹೇಳ್ತೀವಿ ಆಪಲ್ ತಗೊಳಕ್ ಹಿಂಗ್ ಹೋಗಿ ಅಂತ. ನೀವೇನ್ ಮಾಡ್ತೀರಿ, ಇಲ್ಲಿ ಹೋಗ್ತಾ ಇದ್ದು ಇಲ್ಲೊಂದು ಆರೆಂಜ್ ಕಾರ್ಡ್ ಈ ಕಡೆ ತಿರುಗ್ಬಿಟ್ರಿ, ಅದು ಹೋಗಕ್ ಬಿಡಲ್ಲ, ತುಂಬಾ ಸಫರ್ ಕೊಡ್ಸುತ್ತೆ ನಿಮ್ಗೆ. ಯಾಕಂದ್ರೆ ನಿಮ್ಮ ಏಮ್ ಇರೋದು ಇಲ್ಲಿ. ಸಂಚಿತ ಕರ್ಮಗಳು ಅಂದ್ರೆ ಅದು ತುಂಬಾ ಒಳ್ಳೇದು, ನಿಮ್ಮ ಏಮ್ಗಳನ್ನ ಫುಲ್ಫಿಲ್ ಮಾಡಕ್ಕೆ. ನೀವ್ ಇದನ್ನ ಡೈವರ್ಟ್ ತಪ್ಪಾಯ್ತಲ್ಲ, ಸೊ ತುಂಬಾ ಸಫರ್ ಮಾಡ್ತೀರಿ ನೀವಾಗ. ಯಾಕಂದ್ರೆ ಅದು ವಾಪಸ್ ಕರ್ಕೊಂಡ್ ಬರಕ್ಕೆ. ಅದೇ ಫೈನಲ್ ಅದು ನೀವು ಎಲ್ಲಿ ಸ್ಟಾರ್ಟ್ ಆಗಿರ್ತೋ ಅಲ್ಲಿಗೆ ಮತ್ತೆ ಬಂದ್ ನಿಲ್ಲುತ್ತೆ. ಅದು ಕಂಪ್ಲೀಟ್ ಅದಕ್ಕೆ ಏನ್ ಬೇಕೋ ಅದು ತಗೊಳ್ಳೋವರೆಗೂ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಆಗಲ್ಲ. ಅದಕ್ಕೆ ನೀವು ಕಂಡಿಡ್ಕೋತೀವಿ ಇಲ್ಲಿ ನಮ್ ಸೋಲ್ ಏನೇನೋ, ನಾವ್ ಯಾಕೆ ಬಂದಿದೀವಿ, ಅದನ್ನ ಕಂಪ್ಲೀಟ್ ಮಾಡಕ್ಕೆ ನಾನು ಹೆಂಗ್ ಹೋಗ್ಬೇಕು, ಆ ತರ. ಏಮಗೂ ಹೋಗ್ಲೇಬೇಕು ಅನ್ನೋದನ್ನ ಕಂಡಿಡ್ಕೊಳ್ಳೋದೇ ಇದು. ಇಲ್ಲಾಂದ್ರೆ ನೀವು ಅದು ಹೋಗದೆ ಇದ್ರೆ ನೀವ್ ಯಾವ್ದ್ರಲ್ಲೂ ಸಕ್ಸಸ್ ಆಗಕ್ಕಾಗಲ್ಲ. ವಾಪಸ್ ಅಲ್ಲಲ್ಲಿಗೆ ಬರ್ತಾ ಇರ್ತೀವಿ. ನಾನೇ ಮುಂದೆ ಹೋದ್ರೂ ಮತ್ತೆ ಅಲ್ಲೇ ನಿಲ್ಸುತ್ತೆ ಅಂತ. ಅಲ್ಲೇ ನಿಲ್ಸುತ್ತೆ. ನಾನೇ ತುಂಬಾ ಜನಕ್ಕೆ ಹೇಳ್ತೀನಿ, ಆಕ್ಚುಲಿ ನಾನು ಏನೋ ಮಾಡಿದ್ದು, ನನಗೆ ಅಸ್ಟ್ರಾಲಜಿ ಬಗ್ಗೆ ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ಶುರು ನಂಬಿಕೆನೆ ಇಲ್ದಿದ್ದವಳು ನಾನು. ಅದೇ ಇದ್ರು ನಮ್ದೇ ಇದ್ದವಳು. ಇದ್ ಬಂದ್ಮೇಲೆ ನಾನು ಶಾಂತವಾಗಿ ಕೂತಿದ್ದು. ಅಲ್ಲಿ ತನಕ ಏನೇನೋ ಮಾಡಿದೀನಿ ಬೇರೆ ಬೇರೆ ತುಂಬಾ. ಏನ್ ಬರೋ ತನಕ ನಿಮಗ್ ಮಾಡ್ಸುತ್ತೆ. ಸರಿ ಮ್ಯಾಮ್, ಥ್ಯಾಂಕ್ಸ್. ಅಲ್ಲ ಮ್ಯಾಮ್, ಇನ್ನೊಂದು ಕ್ವಶನ್ ಕೇಳ್ಬೋದಾ? ಹಾ ಹೇಳಿ.
ಸೊ ಇದು ಟ್ಯಾರೋಟ್ ರೀಡಿಂಗು ಆಕ್ಚುಲಿ ನಾವಿವಾಗ ಬಿಗನರ್ ಕ್ಲಾಸ್ ಅಂತ ತಗೊಂಡ್ರೆ ಹಾ. so ನಂಗೆ ತುಂಬಾ ಇಷ್ಟ ಇದೆ ಕಲಿಬೇಕು ಅಂತ. ಸೊ ಇವಾಗ ತಗೊಂಡ್ರೆ ಮೋಸ್ಟ್ಲಿ ಅದು 1 ವೀಕ್ ಕ್ಲಾಸೋ ಏನೋ ಇರ್ತದೆ ಅನ್ಸುತ್ತಲ್ಲ. 5 days ಕ್ಲಾಸ್ ಇರುತ್ತೆ, ಬಟ್ ಆಮೇಲೆ ಗ್ರೂಪ್ ಇರುತ್ತಲ್ಲ, ಗ್ರೂಪ್ ಅಲ್ಲಿ ರೆಗ್ಯುಲರ್ ನಿಮ್ಗೆ ಫಾಲೋ ಅಪ್ ನಡೀತಾ ಇರುತ್ತೆ. ಫಾಲೋ ಅಪ್ ನಡೀತಾ ಇರುತ್ತೆ. ಓಕೆ. ಹಾ, ಅಂದ್ರೆ ಈಗ ಎಲ್ಲಾರು ಸೇರಿರೋರು ಎಲ್ಲ ಜಾಯ್ನ್ ಆಗಿರ್ತಾರಲ್ಲ, ಡೈಲಿ ನೀವು ಕ್ವಶನ್ಸ್ ಕೇಳೋದು, ಆನ್ಸರ್ ಮಾಡೋದು, ನಿಮ್ಮಲ್ಲಿ ಏನಾರು ಚೇಂಜಸ್ ಬಂದ್ರೆ. ಮತ್ತೆ ಇನ್ನೊಂದು ಹೇಳ್ತೀನಿ ಕೇಳಿ, ಎಲ್ಲಾರು ಯಾರಿಗೂ ತಪ್ಪ ಆನ್ಸರ್ ಬರಲ್ಲ. ಒಂದು ಕಾರ್ಡ್ಗೆ ನಿಮಗೊಂದು ಆನ್ಸರ್ ಬಂದ್ರೆ ಇನ್ನೊಬ್ಬರಿಗೆ ಬೇರೆ ಬರ್ಬೋದು, ಅದೇನ್ ತಪ್ಪಲ್ಲ. ನಿಮ್ಗೆ ಯೂನಿವರ್ಸ್ ಯಾವ್ದು ಕೊಡ್ತಾರೋ ಅದು ಕರೆಕ್ಟ್, ನಿಮ್ ಸಿಚುಯೇಷನ್ಗೆ ಅದೇ ಕರೆಕ್ಟ್. ಒಂದೇ ಒಂದು ಕಾರ್ಡ್ಗೆ 100 ತರ ಆನ್ಸರ್ಸ್ ಬರ್ಬಹುದು. ಸೊ ಅವ್ರಿಗೆ ಬಂದಿದ್ ರೈಟ್. ಯಾಕಂದ್ರೆ ನಾನ್ ಕಲಿಯುವಾಗ್ಲೇ 15 ಜನ ಕಲ್ತಿದ್ರಲ್ಲಿ 14 ಜನಕ್ಕೆ ಬಂದಿದ್ ಬೇರೆ ಆನ್ಸರ್, ನನ್ನೊಬ್ಬಳಿಗೆ ಬೇರೆ ತರ ಬರ್ತಾ ಇತ್ತು. ನಾನ್ ಡಿಸೈಡ್ ಮಾಡಿದ್ದೆ ನಂಗೇನು ಬರ್ತಾ ಇಲ್ವೇನೋ ಅಂತ. ಸೊ ಅದು ಡಿಫ್ರೆಂಟ್. ಸೊ ನಿಮಗ್ ಬರೋ ಆನ್ಸರ್ಸು ಕರೆಕ್ಟೇ. ನೀವು ಹೆಂಗೆ ಕನೆಕ್ಟ್ ಆಗ್ಬೇಕು ಅನ್ನೋದನ್ನ ಬೈ ಪ್ರಾಕ್ಟೀಸ್ ಅಲ್ಲಿ ಕಲಿತೀರಿ, ಅದನ್ನ ಗ್ರೂಪ್ ಅಲ್ಲಿ ನಡೀತಾ ಇರುತ್ತೆ. ಮತ್ತೆ ಟ್ಯಾರೋಟ್ ರೀಡಿಂಗು ನಮಗೆ ನಾವು ಮಾಡ್ಕೊಳೋದ ಅಥವಾ ನಮಗ್ ಬೇರೆಯವ್ರು ಮಾಡಿದ್ರೆ ಉತ್ತಮ? ಮಾಡ್ಬೋದು. ಈಗ ನೋಡಿ, ಫಸ್ಟ್ ನಿಮಗೆ, ಈಗ ನಾನ್ ಇದನ್ನ ಕಲ್ತಿದ್ದು ಪ್ಯಾಷನ್ ಫಸ್ಟ್ ನನ್ಗೇನೆ. ಯಾಕಂದ್ರೆ ನಂಗೆ ತುಂಬಾ ಕ್ಯೂರಿಯಾಸಿಟಿ ಇರೋದು. ಎಷ್ಟೊಂದ್ ಜನ ಅಸ್ಟ್ರಾಲಜರ್ಸ್ ನ ಮೀಟ್ ಮಾಡಕ್ ಹೋಗ್ತಿದ್ದೆ. ಸೊ ಕೊನೆಗೆ ನನ್ನನ್ನ ನಾನ್ ನೋಡ್ಕೊಳಕ್ಕೆ ಅಂದ್ರೆ ನನಗಿರೋ ಕ್ವಶನ್ ಗಳಿಗೆ ಆನ್ಸರ್ಗೆ ಅಂತಾನೆ ಕಲ್ತಿದ್ದು. ಬಟ್ ಅದು ಆಮೇಲೆ ಹಂಗೆ ಪ್ರಾಕ್ಟೀಸ್ ಮಾಡಿ ಮಾಡಿ ಎಷ್ಟು ಇನ್ವಾಲ್ವ್ ಆದೆ ಅಂದ್ರೆ ಪ್ರೊಫೆಷನ್ ಆಗಿ ಅದೇ ಕನ್ವರ್ಟ್ ಆಗ್ಬೇಕು, ಆತರ. ಸೊ ಇದು ಒಂದ್ ರೀತಿಲಿ ಒಳ್ಳೇದು, ನೀವು ಬೇರೆಯವ್ರಿಗೂ ಹೆಲ್ಪ್ ಮಾಡ್ದಂಗ ಆಗುತ್ತೆ. ಥ್ಯಾಂಕ್ ಯು. ಇನ್ ಯಾರಿಗಾರು ಇದೆಯಾ ಕ್ವಶನ್ಸ್? This is your chance to clear all doubts. ಈಗ ಕ್ವೆಶನ್ಸ್ ಅಂದ್ರೆ ಟ್ಯಾರೋ ರೀಡಿಂಗ್ ಬಗ್ಗೆ ಕ್ವೆಶನ್ಸ್ ಅಥವಾ ನಮ್ಮ ರೀಡಿಂಗ್ ಏನಾದ್ರು ಕೇಳ್ಬೋದು? ಯಾಕಂದ್ರೆ ಟ್ಯಾರೋ ಬಗ್ಗೆ ಎಲ್ರಿಗೂ ಮೋಸ್ಟ್ಲಿ ಕ್ಲಿಯರ್ ಆಗಿದೆ ಅನ್ಸುತ್ತೆ. ಕೇಳಿ, ನಿಮ್ದೇ ಏನೋ ಕ್ವಶನ್ ಇದ್ರೆ ಕೇಳಿ. ಸೊ ನಾನು ಹೇಳ್ತೀನಿ, ಒಂದ್ ಸ್ವಲ್ಪ ಜನಕ್ಕೆ ಅದು ಡೌಟ್ ಬರ್ಬೋದು ಆಮೇಲೆ. ಯಾಕಂದ್ರೆ Yes, Sharath has a question. ಪ್ರಾಕ್ಟೀಸ್. Sharath has a Okay. question. Yes, Sharath. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ನನ್ನ ಮಗ ಶರತ್ ಅಂತ ಹೇಳಿ, ಓಕೆ. ಅವನಿಗೆ 32 ವರ್ಷ ಆಗಿದೆ ಮೇಡಮ್. ಮದ್ವೆನೆ ಅವನಿಗೆ ಎಲ್ಲೂ ಹುಡುಗಿ ಸಿಗ್ತಾ ಇಲ್ಲ. ಓಕೆ. ಒಂದ್ 5-6 ವರ್ಷದಿಂದ ನೋಡ್ತಾ ಇದೀವಿ ಮೇಡಮ್, ನಾನು ಹುಡುಗಿ ಸಿಕ್ಕಿಲ್ಲ ಅವನಿಗೆ. ನಾನು ಅವ್ರ ಅಮ್ಮ ಮಾತಾಡ್ತಿರೋದು. ನನಗೆ 60 ವರ್ಷ ಆಗಿದೆ. ಅದರಿಂದ ನನಗೆ ತುಂಬಾ ಕೊರಗು ಆಗಿದೆ ಮೇಡಮ್. ನೀವು ಹೇಳಿಲ್ಲ ಅವ್ರಿಗೆ? ಯಾರಿಗೆ ಮೇಡಮ್? ಶರತ್ಗೆ ಹೇಳಿದೀನಿ ಮೇಡಮ್. ಪಕ್ಕದಲ್ಲೇ ಇದ್ದಾನೆ ಅವನು. ಹೇಳಿದ್ದೀರಾ? ಓಕೆ. ಕೂತಿದ್ದಾನೆ ನನ್ನ ಪಕ್ಕದಲ್ಲಿ. ಇಂಡಿಪೆಂಡೆಂಟ್ ಇಲ್ಲ ಅಂತ ಅನಿಸುತ್ತೆ ಅವ್ರ ಮನ್ಸಿಗೆ. ಫೈನಾನ್ಷಿಯಲಿ ನಾ ಇನ್ನೂ ಇಂಡಿಪೆಂಡೆಂಟ್ ಆಗಿಲ್ಲ, ಸಾಕಾಗಲ್ಲ ದುಡ್ಡು ಅನ್ಸುತ್ತಾ ಮದ್ವೆ ಆಗಕ್ಕೆ? ಇಲ್ಲ ಮೇಡಮ್, ಆತರ ಏನಿಲ್ಲ. ಆ ಹುಡುಗಿ ಮನೆಯವ್ರು ಕರೀತಾರೆ, ಖುಷಿಯಾಗಿ ಕರೀತಾರೆ. ಹೋಗಿ ಬಂದ್ಮೇಲೆ ಮತ್ತೆ ಅವರೇ ರಿಜೆಕ್ಟ್ ಮಾಡ್ಬಿಡ್ತಾರೆ ಮೇಡಮ್. ಏನಂತ ಗೊತ್ತಾಗ್ತಿಲ್ಲ. ನೋಡಿ ಈ ಕಾರ್ಡ್ ಬಂದಿದೆ, ಓಕೆನಾ? ಕಾಣಿಸ್ತಿದೆ ನಿಮ್ಗೆ? ಈ ಕಾರ್ಡ್ ಬಂದ್ರೆ ನೋಡಿ, ಪೆಂಟಕಲ್ಸ್ ಅಂತ ಇದೆ, ಕಾಣಿಸುತ್ತಾ? ಸೊ ಇದು 5ನೇ ನಂಬರ್. 5ನೇ ನಂಬರ್ ಅಂದಾಗ ನಾವು ಬುಧ ಆದ್ರೆ ವಿಷ್ಣು ಅಂತ ತಗೋತೀವಿ. ಇದ್ರ ಜೊತೆಗೆ ನೋಡಿ, ಇದು ಒಂದ್ ಕಾರ್ಡ್ ಬಂದಿದೆ, ಇದು 7ನೇ ನಂಬರ್. 7ನೇ ನಂಬರ್ ಅಂದ್ರೆ ಕೇತು ಅಂತ ತಗೋತೀವಿ. ಕೇತು ಅಂದ್ರೆ ಪಿತೃಗಳದ್ದು ದೋಷ ಅಂತ ತಗೋತೀವಿ. ನಿಮ್ಗೆ ಯಾರು ಹೇಳಿದಾರ ಅಸ್ಟ್ರಾಲಜರ್ಸ್ ಪಿತೃದೋಷ ಇದೆ ಅಂತ? ಹೇಳಿದ್ದಾರೆ ಮೇಡಮ್, ಒಬ್ರು ಹೇಳಿದ್ದಾರೆ ಮೇಡಮ್. ಮಾಡಿದ್ರ ಏನಾರು ಅದಕ್ಕೆ? ಮಾಡಿಲ್ಲ ಮೇಡಮ್, ಅವ್ರು ಪರಿಹಾರ ಏನ್ ಹೇಳಿಲ್ಲ. ಪಿತೃದೋಷ ಇದೆ ಅಂತ ಹೇಳಿದ್ರು ಅಷ್ಟೇನೆ. ಅಷ್ಟೇ, ದೋಷ ಇದೆ. ದೋಷ ಇರೋದ ಕಾರಣ ಅವ್ರಿಗೆ, ಹುಡುಗಿ ಮನೆಯವ್ರಿಗೆ, ಇವರು ಫೈನಾನ್ಷಿಯಲಿ ಈಗ ನಿಮ್ಗೆ ಆಸ್ತಿವಂತರಾಗಿರ್ಬೋದು, ಬಟ್ ಹುಡುಗ ಫೈನಾನ್ಷಿಯಲಿ ಫುಲ್ ಫಿಟ್ ಅಂತ ಅನ್ನಿಸ್ತಿಲ್ಲ. ಆ ಕಾರಣಕ್ಕೆ ನಿಮ್ಗೆ ಸಿಗ್ತಾ ಇಲ್ಲ ಅಷ್ಟೇ. ಸೊ ಆ ದೋಷ ನಿವಾರಣೆ ಮಾಡ್ಕೊಂಡ್ರೆ ಈಸಿಯಾಗಿ ಸಿಗುತ್ತೆ ಮೇಡಮ್. ಹೇಗ್ ಮಾಡ್ಕೋಬೇಕು ಮೇಡಮ್? ಅದನ್ನ ಹೆಂಗ್ ಮಾಡ್ಕೋಬೇಕು? ಅದು ಇಲ್ಲ, ಬೇಡ. ಸರಿ ಮೇಡಮ್, ಓಕೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಿಮ್ ನೋಡಿದೆ ಒಂದ್ ದೊಡ್ಡ ಖುಷಿ ಆಯ್ತು. ನಮ್ಮ ಕಷ್ಟ ಏಲಾಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ಮೇಡಮ್. ಹಾಗೆ ಆಗುತ್ತೆ. ತುಂಬಾ ಸಿಂಪಲ್ ಮಾಡಿ. ಬೇಕಾದ್ರೆ ಆಮೇಲೆ ಜನರಲ್ ಆಗಿ ಯಾವಾಗ್ಲಾದ್ರೂ ತುಂಬಾ ಸಿಂಪಲ್. ಏನ್ 48 ದಿನ ಕಾಗೆಗಳಿಗೆ
ಬೆಳಗ್ಗೆ ಹ್ಮ್ ಒಂದ್ ಸೂರ್ಯ ಉದಯ ಆಗಕ್ ಮುಂಚೆ ಒಂದ್ 6 ಗಂಟೆ ಅನ್ಕೊಳ್ಳಿ ಹೋಗ್ಲಿ. 6 ಗಂಟೆಗೆ ನಿಮ್ ಮಗನ್ ಕೈಲಿ 48 ದಿನ ಒಂದಿನನೂ ಮಿಸ್ ಮಾಡಿಸ್ದೆ ಚೌಚೌ ಹಾಕ್ಸಿ. ಜೊತೆಗೆ ಸರಿ ಮೇಡಮ್ ಗಣಪತಿ ಪ್ರೇ ಮಾಡಿಸಿ 48 ದಿನ ಆದ್ಮೇಲೆ ದೀಪ್ತಿನ ಕಾಂಟ್ಯಾಕ್ಟ್ ಮಾಡಿ. ಸರಿ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ ಮ್ಯಾಮ್ Yeah, ಮ್ಯಾಮ್ Shweta. We'll go in order, okay? So Shweta. ಓಕೆ ಮ್ಯಾಮ್ ನಮಸ್ತೆ. ಯಾರು ಬರ್ಲಿಲ್ಲ, ಸುಷ್ಮಿತಾ ಬಂದಿಲ್ಲ. ಮ್ಯಾಮ್ ವಾಯ್ಸ್ ಮಾತ್ರ ನಾನು ಕೇಳಿಲ್ಲ. ಶ್ವೇತಾ ಮ್ಯಾಮ್. ಮ್ಯಾಮ್ ಕೇಳ್ಬೋದಾ? ಈಗ ಕೇಳಿ. ಹಾ ಮ್ಯಾಮ್ ಇವಾಗ ಟ್ಯಾರೋಟ್ ರೀಡಿಂಗ್ ನನ್ ಪರ್ಸನಲ್ ಇದಕ್ಕೆ ಕೇಳ್ತಿರೋದು. ಒಂದ್ ಕ್ವಶನ್ ಕೇಳಿ ಅಂತ ಅಂತಿದ್ರಲ್ಲ ಅದಕ್ಕೋಸ್ಕರ. ಆಫ್ಟರ್ ಮ್ಯಾರೇಜ್ ಆದ್ಮೇಲೆ ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇಲ್ಲ. ಬಿಫೋರ್ ಮ್ಯಾರೇಜ್ ಆದ್ರೆ ನಾನು ಜಾಬ್ ಹೋಗ್ತಿದ್ದೆ, ಬಟ್ ಇವಾಗ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಇಲ್ಲ. ಹೇಗಿರುತ್ತೆ ಮುಂದೆ ಅನ್ನೋದು ಅರ್ಥ ಆಗ್ತಿಲ್ಲ, ಯಾಕಂದ್ರೆ ಇಬ್ರು ಚಿಕ್ಕ ಮಕ್ಳು ಇರೋದ್ರಿಂದ. ಅದಕ್ಕೆ ಏನಾದ್ರೂ ಸೊಲ್ಯೂಷನ್ ಸಿಗುತ್ತೆ, ಏನಾದ್ರೂ ಸೊಲ್ಯೂಷನ್ ಇಂದ ನಾನ್ ಮತ್ತೆ ಕಮ್ ಬ್ಯಾಕ್ ಆಗ್ತೀನಾ ಅಂತ. ಈಗ ನೋಡಿ, ನೀವು ಈಗ ಒಂದು ಕ್ವಶನ್ ಕೊಡ್ಬೇಕು ನಮ್ಗೆ. ಅಂದ್ರೆ ಈಗ ಟ್ಯಾರೋ ಅಂದ್ರೆ ನಮ್ಗೆ ಪರ್ಟಿಕ್ಯುಲರ್ ಕ್ವಶನ್ ಕೊಡ್ಬೇಕು. ಈಗ ನಮ್ ಮುಂದೆ ಭವಿಷ್ಯ ಹೆಂಗಿರುತ್ತೆ ಅಂದ್ರೆ ಟ್ಯಾರೋ ಹೇಳಕ್ಕಾಗಲ್ಲ, ಯಾಕಂದ್ರೆ ಇದು 1 year ರೀಡಿಂಗ್ ಅಷ್ಟೇ. ಎನರ್ಜಿ ಇವತ್ ನಿಮ್ ಎನರ್ಜಿ ಹೆಂಗಿದೆ ಪ್ರಿಡಿಕ್ಟ್ ಆಗ್ಬಿಡತ್ತೆ. ಸೊ ನಿಮಗೆ ಈಗ ಕ್ವಶನ್ ಇರೋದು ಫೈನಾನ್ಷಿಯಲಿ ಫಿಟ್ ಆಗ್ಬೇಕು ನೀವು, ಅಲ್ವಾ? ಇಂಡಿಪೆಂಡೆಂಟ್ ಆಗ್ಬೇಕು ಅಂದ್ರೆ ಇವಾಗ ವರ್ಕ್ ಫ್ರಮ್ ಹೋಮ್ ನೋಡ್ತಿದ್ವಿ, ಯಾವ್ದು ಸಿಗ್ತಾ ಇಲ್ಲ. ಮಕ್ಕಳು ಅಂದ್ರೆ 3 ಫೈನಾನ್ಷಿಯಲಿ years ಇಂಡಿಪೆಂಡೆಂಟ್ ಆಗಕ್ಕೆ ಏನ್ ಮಾಡ್ಬೇಕು? ಓಕೆ, ಈಗ ನೋಡಿ, ಇದು ತುಂಬಾ ಸಿಂಪಲ್. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಕ್ಕೆ ಏನ್ ಮಾಡ್ಬೇಕು ಅಂದ್ರೆ ತಕ್ಷಣ ಅದು ಬರುತ್ತೆ, ನಿಮ್ ಕೆಲ್ಸಕ್ಕೆ ಹೋಗ್ಬೇಕು ಅಂತ, ಅಲ್ವಾ? ಅದು ನಿಮ್ಗೆ ಆಗಲ್ಲ ಈಗ, ಅಲ್ವಾ? ಸೊ ಈಗ ಏನ್ ಮಾಡೋಣ ಅಂದ್ರೆ ಸದ್ಯಕ್ಕೆ ನಿಮ್ಮ ಸ್ಟ್ರೆಂತ್ ಏನು ಅಂತ ನೋಡೋಣ. ಓಕೆ, ಇನ್ನೊಂದು ನಿಮ್ಮ ವೀಕ್ನೆಸ್ ಏನು, ನೀವೇನ್ ಮಾಡ್ಬೇಕು ನೋಡಿ. ನಿಮ್ಮ ಸ್ಟ್ರೆಂತ್ ಏರ್ ಎಲಿಮೆಂಟ್ ಅಂದ್ರೆ ತುಂಬಾ ಚೆನ್ನಾಗಿ ಸಿಚುಯೇಷನ್ಗೆ ಟಕ್ 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 ಅಂತ ಚೇಂಜ್ ಆಗ್ತಿರಂತೆ, ಹೌದಾ? ಹೌದು. ಇದು ನಿಮ್ಮ ಸ್ಟ್ರೆಂತ್. ವೀಕ್ನೆಸ್ ಏನು ನೋಡಿ, ಅದೇ ಏರ್ ಎಲಿಮೆಂಟೇ ನಿಮ್ ವೀಕ್ನೆಸ್. ತುಂಬಾ ಓವರ್ ಥಾಟ್ ಮಾಡ್ತಾ ಇದೀರಿ. ನನ್ ಲೈಫೇ ಹೋಯ್ತೇನೋ, ನಾನು ಏನು ಆಗ್ತೀನೋ ಇಲ್ವೋ. ಇನ್ನೂ ಅಷ್ಟೇ ಪರವಾಗಿಲ್ಲ, ಮಕ್ಕಳ 5 ವರ್ಷ ಆದ್ಮೇಲೆ ನೀವು ಸ್ಟ್ರಾಂಗ್ ಆಗ್ತೀರಿ. ಯಾಕೆ ಯೋಚನೆ ಮಾಡ್ತೀರಿ? ಆಯ್ತಾ? ತುಂಬಾ ಓವರ್ ಥಾಟ್ ಮಾಡಬಾರ್ದು. ಏನ್ ಮಾಡ್ಬೇಕು ನೀವು ನೋಡಿ, ಸನ್ ಕಾರ್ಡ್ ಬಂತು. ಸನ್ ಅಂತ ತಕ್ಷಣ ನಾನು ಆಗ್ಲೇ ಹೇಳ್ದೆ, ಇದು 1 ಅಂತ ಬಂದಾಗ ಸನ್ ಅಂದ್ರೆ ಅಪ್ಪ ಬರ್ತಾರೆ, ಗಂಡ ಬರ್ತಾರೆ, ಗಂಡು ಮಕ್ಕಳು ಬರ್ತಾರೆ, ಆತರ. ಸದ್ಯಕ್ಕೆ ನಿಮ್ ಗಂಡ ಇದಾರಲ್ಲ, ಆರಾಮಾಗಿರಿ, ಗಿಲ್ಟ್ ಪಟ್ಕೋಬೇಡಿ. ನೀವು ಮಕ್ಕಳನ್ನ ನೋಡ್ಕೋತಾ ಇದ್ದೀರಿ, ಫಸ್ಟ್ ಇಂಪಾರ್ಟೆಂಟ್ ಅದೇ, ಅಲ್ವಾ? ಸೊ ಬೇಜಾರ್ ಮಾಡ್ಕೋಬೇಡಿ. ಮೊದ್ಲು ನನ್ಗಿತ್ತು, ನಾನ್ ಕೆಲ್ಸ ಮಾಡ್ತಿದ್ದೆ, ಇವಾಗ ನಂಗೆ ಆಗಲ್ಲ, ಮುಂದಕ್ಕಾಗತ್ತೆ. ಇಲ್ಲಿ ಬರ್ತಾ ಇರೋದು ಯಾವತ್ತಿದ್ರು ನಿಮ್ಗೆ ಶೈನ್ ಆಗೇ ಆಗ್ತೀರಿ. ಕಾನ್ಫಿಡೆಂಟ್ ಆಗಿರಿ ನೀವು, ಯೋಚನೆ ಮಾಡಕ್ ಹೋಗ್ಬೇಡಿ, ನಿಮಗ್ ದಾರಿ ಇದ್ದೇ ಇದೆ. ಇಂಡಿಪೆಂಡೆಂಟ್ ಆಗೇ ಆಗ್ತೀರಿ. ಯಾಕೆಂದ್ರೆ ನೋಡಿ, ಆ ಮಗು ಕೈ ಎಲ್ಲ ಬಿಟ್ಬಿಟ್ಟು ಕುದುರೆ ಮೇಲೆ ಕೂತಿದೆ. ಅದೇ ಕೈ ಬಿಟ್ಟು ಫುಲ್ ಏನು ಇಲ್ದೆ ಅಂದ್ರೆ ಅರ್ಥ ಇಂಡಿಪೆಂಡೆಂಟ್ ಆಗಿರೋದು ಅಂತ. ಓಕೆ, ಇಲ್ಲಿ ನೋಡಿ, ಸೂರ್ಯಕಾಂತಿ ನೋಡೋ ಬದಲು ಮಗುನ್ ನೋಡ್ತಾ ಇದೆ. ಅಲ್ಲಿಗೆ ಅರ್ಥ ನೀವಷ್ಟು ಸ್ಟ್ರಾಂಗ್ ಆಗಿ ಆಗ್ತೀರಿ, ಮುಂದೆ ಶೈನ್ ಆಗ್ತೀರಿ. ಪೇಷನ್ಸ್ ಇಂದ ಕಾಯ್ಬೇಕು, ಇರ್ಬೇಕು. ಪ್ಲಸ್ ನೀವು ಏನ್ ಮಾಡಿ, ಈಗಿನ ತಕ್ಕಂಗೆ ಏನಾದ್ರೂ ಅಪ್ಡೇಟ್ ಆಗ್ಬೇಕಾ, ಮನೇಲೆ ಕುತ್ಕೊಂಡು ಏನಾದ್ರೂ ಚೇಂಜಸ್ ಮಾಡ್ಕೋಬೇಕಾ, ನಿಮ್ಮ ನೀವು ಮೇಕ್ ಓವರ್ ಮಾಡ್ಕೊಳ್ಳೋದು ಹೆಂಗೆ, ಕಾನ್ಫಿಡೆಂಟ್ ಆಗಿರೋದು ಹೆಂಗೆ, ಅದನ್ನ ನೋಡಿ. ನೀವೀಗ ಏನ್ ಮಾಡ್ತಿದ್ದೀರಿ, ತುಂಬಾ ಓವರ್ ಥಾಟ್ ಮಾಡ್ಕೊಂಡು ಡೌನ್ ಆಗ್ತಾ ಇದ್ದೀರಿ. ನಿಮ್ ಗಂಡ ಕೊಡ್ತಾ ಇದಾರಲ್ಲ, ಇರಿ, ಆಮೇಲೆ ನೀವೇ ಮಾಡೋರಿ. ಒಂದ್ 5 ವರ್ಷ ಅಷ್ಟೇ ತಾನೆ, ಮಕ್ಕಳಿಗೆ 5 ವರ್ಷ ಆದ್ಮೇಲೆ ಕಳಿಸ್ಬಿಟ್ಟು ಮಾಡ್ಬೋದು. ಓಕೆನಾ? ಈಗ ನೀವು ಮಾಡ್ಬೇಕಾಗಿರೋದು ಕಾನ್ಫಿಡೆಂಟ್ ಆಗಿರೋದು. ಅದೇ ಮ್ಯಾಮ್, ನಮ್ ಮಗಳದು ಸ್ವಲ್ಪ ಇದು ಡೌನ್ ಸಿಂಡ್ರೋಮ್ ಇರೋದ್ರಿಂದ ಡಿಲೇ ಆಗ್ತಾ ಇದೆ ಅಂತ ಅಂತಿದ್ದಾರೆ. ಅದಕ್ಕೋಸ್ಕರನೇ ನಿಮ್ ಹತ್ರ ರೀಡಿಂಗ್. ಓಕೆ, ಕಳ್ಸಿದ್ದೀನಿ ನಿಮ್ ನಂಬರ್. ಹೋದ್ರೆ ಒಂದ್ ಸ್ವಲ್ಪ ಫ್ರೀ ಟೈಮ್ ಸಿಗುತ್ತೆ ಅಂತ. ಅಲ್ಲ, ಆಗತ್ತೆ. ನಾನು ಹೇಳಿದ್ನಲ್ಲ, ನೀವು ಸ್ಟ್ರಾಂಗ್ ಆಗಿ ಕಾನ್ಫಿಡೆಂಟ್ ಆಗ್ಬಿಡಿ, ಓವರ್ ಥಾಟ್ ಮಾಡಕ್ ಹೋಗ್ಬೇಡಿ. ಓಕೆ, ನೀವು ಅಕಸ್ಮಾತ್ ಅಂದ್ರೆ ನೀವು ಇನ್ನೊಂದ್ ಮಾಡ್ಬೋದು, ಅಗ್ನಿಹೋತ್ರ ಮಾಡಿ ಮನೇಲಿ. ಬಿಡಲ್ಲ ಮ್ಯಾಮ್ ಮನೇಲೂ ಆತರ ಎಲ್ಲ. ಸೂರ್ಯಂಗ್ ನಮಸ್ಕಾರ ಮಾಡ್ಬೋದಲ್ಲ? ಹಾ ಮ್ಯಾಮ್ ಮಾಡ್ಬೋದು.
ಸೂರ್ಯಗೆ ಯೋಗ ನಮಸ್ಕಾರ ಮಾಡಿ, ಆದಿತ್ಯ ಇನ್ನೊಂದು ಹೃದಯ ಹೇಳಿ, ಆ, ಅದಷ್ಟನ್ನೇ ನೀವು ಮಾಡಿ. ಅಲ್ಲ ಮ್ಯಾಮ್, ಬೆಳಗ್ಗೆ ಹೊತ್ತು ಸೂರ್ಯ ನಮಸ್ಕಾರ ಮಾಡಿದ್ರುನು ಸಾಕಲ್ಲ, ಎದ್ದಾಗ ಒಂದ್ 11 ಸಲ ಮಾಡಿದ್ರುನು ಸಾಕಲ್ಲ? ಮಾಡಿ ಸೂರ್ಯ ನಮಸ್ಕಾರ ಮಾಡಿ, ಒಂದು ತಾಮ್ರದ ಚಂಬಲಿ ಸೂರ್ಯಂಗೆ ಅರ್ಘ್ಯ ಕೊಡಿ, ಆಚೆ ಹೋಗ್ಬಿಟ್ಟು 1 ನಿಮಿಷ ಕೈ ಮುಗಿದ್ಬಿಟ್ಟು ಕೊಟ್ಬಿಟ್ಟು ಬಂದ್ರೆ ಆಯ್ತು. ನಿಮ್ಮ ವಿಟಮಿನ್ ಡಿ ಚೆನ್ನಾಗಿ ನೋಡ್ಕೊಳ್ಳಿ, ಕಂಫರ್ಟಬಲ್ ಆಗಿರ್ತೀರಿ. ಮನೇಲೇ ಇರ್ತೀವಿ ಮ್ಯಾಮ್, ಹೊರಗಡೆನೆ ಹೋಗಲ್ಲ. ಈ ವಿಟಮಿನ್ ಡಿ ನ್ಯಾಚುರಲ್ ಆಗಿರೋದೇ ಸಿಗೋದಿಲ್ಲ ಮ್ಯಾಮ್, ಅದೇ ಅದಕ್ಕೆ ಬಂದಿರೋದು. ನೀವು ಮಾಡ್ಕೋಬೇಕು, ಹೆಂಗಾದ್ರೂ ಮಾಡ್ಕೋಬೇಕು. ಯಾಕಂದ್ರೆ ನಿಮ್ಗೆ ಸೊನ್ನೆ ಬಂದಿದ್ಯಲ್ಲ ಇವಾಗ. ಅದೇ ಮ್ಯಾಮ್. ಹ್ಮ್, ಮಾದೇವಿ. ಸರಿ, ಥ್ಯಾಂಕ್ ಯು ಮ್ಯಾಮ್. ಓಕೆ. ಹಲೋ, ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ. ಮೇಡಮ್, ನಾನು ಟೀಚರ್ ಆಗಿ ಕೆಲಸ ಮಾಡ್ತಿರೋದು. ಓಕೆ. ಒಳ್ಳೆತನದಲ್ಲಿದ್ರು ಶತ್ರುಗಳ ಸಂಖ್ಯೆ ಜಾಸ್ತಿ ಇರುತ್ತಲ್ಲ, ಏನಕ್ಕೆ ಮೇಡಮ್? ಅಂದ್ರೆ ತುಂಬಾ ಶತ್ರುಗಳ ಸಂಖ್ಯೆ ಜಾಸ್ತಿ ದಿನ ದಿನಕ್ಕೂ ರೈಸ್ ಆಗ್ತಾರೆ ವಿನಃ ಕಮ್ಮಿ ಆಗಲ್ಲ. ಸ್ವಲ್ಪ ದಿನ ಚೆನ್ನಾಗಿರುತ್ತೆ, ಮತ್ತೆ ಸ್ವಲ್ಪ ದಿನ ಶತ್ರುಗಳ ಸಂಖ್ಯೆನೇ ಜಾಸ್ತಿ ಆಗ್ತಿರುತ್ತೆ ಮೇಡಮ್. ಪ್ರಾಬ್ಲಮ್ ಏನಂತಾನೆ ಅರ್ಥ ಆಗ್ತಿಲ್ಲ. ನೀವು ಟೀಚರ್ ಆಗಿದ್ದೀರಿ ನಾನ್ ಕರೆಕ್ಟ್ ಆಗಿದ್ದೀನಿ ಅಂತ ನೀವ್ ಅನ್ಕೊಂಡಿದ್ದೀರಿ? ಇಲ್ಲ ಮೇಡಮ್, ನಾನ್ ಕರೆಕ್ಟ್ ಆಗಿದ್ದೀನಿ, ಕಾನ್ಫಿಡೆನ್ಸ್ ಆಗಿದ್ದೀನಿ ಮೇಡಮ್. ನೋಡಿ, ನೀವು ಕೆರಿಯರ್ ಲೇಡಿ ಇದೀರಿ, ಆದ್ರೆ ನಿಮಗೆ ಸಿಚುಯೇಷನ್ ತಕ್ಕಂಗೆ ಚೇಂಜ್ ಆಗಕ್ ಬರಲ್ಲ. ಅಂದ್ರೆ ನಾಟಕ ಮಾಡಕ್ ಬರಲ್ಲ, ಬಕೆಟ್ ಹಿಡಿಯಕ್ ಬರಲ್ಲ ಅಂತ ಅನ್ಕೊಳ್ಳಿ. ಹೌದು ಮೇಡಮ್, ಅದು ನಿಜ. ನೋಡಿ, ಇದು ಗೋಸ್ ಕೆಮಿಲಿಯನ್. ಓಕೆ, ಸಿಚುಯೇಷನ್ ತಕ್ಕಂಗೆ ಚೇಂಜ್ ಆಗ್ಬೇಕು. ಯಾಕೆ ಅಂದ್ರೆ ನಾನು ಹೇಳೋದು, ನಮಗೆ ಬುರುಡೆ ಗಟ್ಟಿ ಇದೆ ಅಂತ ಬಂಡೆಕಲ್ಗೆ ಹೊಡ್ಕೊಳಕ್ ಆಗಲ್ಲ. ಎಲ್ಲಾರು ಆ ತರದವ್ರೆ ಇದ್ದಾಗ ನಾವು ಚೇಂಜ್ ಆಗ್ಲೇಬೇಕು. ನಾವ್ ಹಂಗಾಗಲ್ಲ, ನಾನು ಹಿಂಗೆ ಇರ್ತೀನಿ ಅಂದ್ರೆ ಕಷ್ಟ. ಮತ್ತೆ ನೀವು ತುಂಬಾ ಸ್ಟ್ರೈಟ್ ಆಗಿ ಮಾತಾಡ್ತೀರಿ. ಇದು ನಾವ್ ಈ ಕಾರ್ಡ್ ಬಂದಾಗ ಇದನ್ನ ಬುಧನ್ ಕಾರ್ಡ್ ಅಂತ ತಗೋತೀವಿ ನಾವು. ಓಕೆನಾ? ಸೊ ಅಲ್ಲಿಗ ಅರ್ಥ ಏನು ಅಂದ್ರೆ, ನಿಮಗ್ ಶುರುಲೇ ಗೊತ್ತಾಗುತ್ತೆ ಇವ್ರ ಕಡೆಯಿಂದ ಈ ತರ ಜಲಸ್ ಆಗ್ತಾ ಇದೆ ಅಂತ. ಆಗ್ಲೇ ಚೇಂಜ್ ಮಾಡ್ಬಿಡ್ಬೇಕು. ನೀವು ಸಿಚುಯೇಷನ್ ನ ಅವ್ರಿಗೆ ಓಕೆ ನಂಗೆ ಎಲ್ಲ ನೆಗ್ಲೆಕ್ಟ್ ಮಾಡೋದು ಅಥವಾ ಅವ್ರಿಗೆ ಹೊಂದ್ಕೊಳ್ಳೋದು ಮಾಡ್ಕೋಬೇಕು. ನೀವ್ ಅದನ್ನ ಮಾಡಲ್ಲ, ಡೈರೆಕ್ಟ್ ಹೇಳ್ತೀರಿ. ಡೈರೆಕ್ಟ್ ಆಗಿ ಹೇಳಿದ್ರೆ ಆಗಲ್ಲ ಅಲ್ಲ, ಶತ್ರುಗಳು ಹಾಗೆ ಆಗ್ತಾರೆ. ನೀವು ವಿಷ್ಣು ಸಹಸ್ರನಾಮ ಹೇಳಿ. ರೆಗ್ಯುಲರ್ ಸಂಕಲ್ಪ ಇಟ್ಕೊಂಡು ಹೇಳ್ಬೇಕು. ಆಮೇಲೆ ಅಗ್ನಿಹೋತ್ರ ಮಾಡ್ತೀನಿ ಮೇಡಮ್ ನಾನು. ಗುಡ್. ಅರ್ಘ್ಯ ಕೊಡ್ತೀನಿ. ಅದು ನಾನು ಜೂನಿಯರ್ ಆದ್ರೂ ನನ್ಗೆ ಪ್ರಮೋಷನ್ ಲಿಸ್ಟ್ ಅಲ್ಲಿ ಇದೀನಿ ನಾನು. ಸೀನಿಯರ್ಸ್ ಗೆಲ್ಲ ಪ್ರಮೋಷನ್ ಲಿಸ್ಟ್ ಕ್ಯಾನ್ಸಲ್ ಮಾಡಿ ನನಗ್ ಕೊಟ್ಟಿದ್ದಾರೆ ಇನ್ಚಾರ್ಜ್ ಎಲ್ಲ. ಇದರಿಂದ ತುಂಬಾ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟು ಅಲ್ಲಿ ಒಂಥರ ಕಿರಿಕಿರಿ ಉಂಟಾಗ್ಬಿಟ್ಟಿದೆ ಮೇಡಮ್. ಹೇಳಿದ್ದು ನಿಮ್ಮ ಸುತ್ತ ಜನ ನಿಮ್ಮ ಮಾತಿಗೆ ಸ್ಪಂದಿಸ್ಬೇಕು, ನೀವ್ ಹೇಳಿದ್ನ ಕೇಳ್ಬೇಕು ಅಂದ್ರೆ ವಿಷ್ಣು ಸಹಸ್ರನಾಮ ನಮ್ಮ ಥ್ರೋಟ್ ಚಕ್ರನ ಆಕ್ಟಿವೇಟ್ ಮಾಡುತ್ತೆ. ಸೊ ಆದ್ರಿಂದ ನಮ್ಮ ಮಾತು ಬೇರೆಯವ್ರಿಗೆ ಇಷ್ಟ ಆಗೋ ತರ ಆಗುತ್ತೆ. ನೀವ್ ಅದನ್ನ ಮಾಡಿ, ಆದ್ರೆ ಸಂಕಲ್ಪ ಇಟ್ಕೊಂಡ್ ಮಾಡಿ. ಹೇಳುವಾಗ ದಿನಾಲು ನನ್ನ ಸುತ್ತ ಎಲ್ರಿಗೂ ನನ್ನನ್ ಕಂಡ್ರೆ ತುಂಬಾ ಇಷ್ಟ, ನನ್ನನ್ನೆಲ್ರೂ ಇಷ್ಟಪಡ್ತಾರೆ, ನಾವು ಎಲ್ಲಾರ ಜೊತೆ ತುಂಬಾ ಚೆನ್ನಾಗಿದ್ದೀನಿ, ನನ್ನನ್ನೆಲ್ರೂ ಪ್ರೀತಿಸ್ತಾರೆ, ನಾನು ಎಲ್ರನ್ನೂ ಪ್ರೀತಿಸ್ತೀನಿ, ಈ ತರ ಮಾನಸಿಕವಾಗಿ ಅನ್ಕೊಂಡು ವಿಷ್ಣು ಸಹಸ್ರನಾಮ ಶುರು ಮಾಡಿ. ನಿಮಗೆ ಒಂದ 20-25 ದಿನದಲ್ಲಿ ನಿಮಗ್ ಗೊತ್ತಾಗತ್ತೆ. ಬಟ್ ಒಂದು ಹೇಳುವಾಗ ದಿನಾಲು ಒಂದೇ ಟೈಮು ಒಂದೇ ಪ್ಲೇಸ್ ಅಲ್ಲಿ ಕೂತ್ಕೊಂಡು ಹೇಳ್ಬೇಕು. ಥ್ಯಾಂಕ್ ಯು ಮೇಡಮ್. ಆಶಾ ಮಾತಾಡ್ಬೋದಾ? ಆಶಾ, ಹಲೋ, ಮಾತಾಡ್ಬೋದಲ್ಲ? ಹಲೋ, ನಮಸ್ಕಾರ ಮ್ಯಾಮ್. ನಾನು ಆಕ್ಚುಲಿ ಮಗನ್ ಬಗ್ಗೆ ಕೇಳ್ಬೇಕು ಅನ್ಕೊಂಡಿದ್ದೆ, ಬಟ್ ನೀವು ಒಂದ್ ಪರ್ಮಿಷನ್ ತಗೋಬೇಕು ಅಂತೀರ, ಆದ್ರಿಂದ ನನ್ ಬಗ್ಗೆ ನಾನು ಈಗ ಸದ್ಯ. ಹಲೋ, ಎಷ್ಟು ವರ್ಷ ಮಗನ್ಗ? 25 ಆಗ್ತಾ ಬಂತು. ಹಂಗಾರೆ ತಗೋಬೇಕು. ಇಲ್ಲ ಸರಿ, ನನ್ ಬಗ್ಗೆನೆ ಕೇಳ್ತೀನಿ. ನಂದು 2 ಸೈಟ್ ಕೋರ್ಟ್ ಕೇಸ್ ಆಗ್ಬಿಟ್ಟಿದೆ. ಡಾಕ್ಯುಮೆಂಟ್ಸ್ ಎಲ್ಲ ನಮ್ ಕಡೆ ಇದ್ರೂನು ಕೋರ್ಟ್. ಸೊ ಅದು ಮುಂದೆ ಹೇಗಾಗ್ಬೋದು ಅಂತ ನೋಡಕ್ಕಾಗತ್ತಾ? ನಿಮ್ ಪರವಾಗಿ ಆಗುತ್ತೆ. ಲೇಡೀಸ್ ಅದು, ಲೇಡೀಸ್ ಇದ್ರ ನಿಮ್ಮ ಹೆಸರಲ್ಲಿ ಇದೆಯಾ? ಹೌದು, 2 ನನ್ನ ಹೆಸರು, ಅಂದ್ರೆ ನನ್ನ ಮಗಳಿಗೆ ಅಂತ ತಗೊಂಡಿದ್ದು, ಬಟ್ ಹೆಸರು ನಂದೇ ಇದೆ. ಹಾಗೆ ಆಗತ್ತೆ, ನಿಮ್ಗೆ ಆಗತ್ತೆ. ಸ್ವಲ್ಪ ದುಡ್ಡು ಖರ್ಚಾಗುತ್ತೆ. ಎರಡೂ ಆಗತ್ತೆ. ಸ್ವಲ್ಪ ದುಡ್ಡು ಖರ್ಚಾಗತ್ತೆ ಅಷ್ಟೇ, ಬಟ್ ನೀವೇನ್ ಅನ್ಕೋತೀರಿ ಅದೇ ಆಗತ್ತೆ. ವೆರಿ ಗುಡ್. ಅದು ದುಡ್ಡು ಖರ್ಚಾಗ್ತಿರೋದು ಇವಾಗ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕಂದ್ರೆ ಈಗ ಇರೋ ಮನೇನು ಮ್ಯಾನೇಜ್ ಮಾಡ್ಕೊಂಡು ಸೈಟ್ಗೆ ಲಾಯರ್ಗೆ ಎಲ್ಲ ಕೊಡೋದಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅದಕ್ಕೆ ಅದು
ಇಲ್ಲಿರೋರ್ಗೆಲ್ಲ ಜನರಲ್ ಆಗಿ ದುಡ್ಡಿಗೋಸ್ಕರ ಅಂದಾಗ ನಿಮ್ಗೆ ಯೂಟ್ಯೂಬ್ ಅಲ್ಲೂ ಎಲ್ಲ ಸಿಗುತ್ತೆ. ಕುಬೇರ ಮಂತ್ರ ಅಂತ, ವಿತ್ತೇಶ್ವರ ಮಂತ್ರ ಅಂತ ಹೇಳ್ತೀವಿ ಅದಕ್ಕೆ. ಓಂ ಶ್ರೀಂ ಓಂ ಹ್ರೀಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ. ಇದನ್ನ ಕೂತ್ರೆ ನಿಂತ್ರೆ ಮಲಗಿದ್ರೆ, ಈಗ ಹಿಂದೆ ಯಾರೋ ಒಬ್ರು ಕೇಳಿದ್ರಲ್ಲ, ಮಕ್ಳು ಚಿಕ್ಕವರು, ಅವ್ರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ. ಯಾರೇ ಇದನ್ನ ಕಂಟಿನ್ಯೂಸ್ ಹೇಳ್ತಾ ಇರಿ. ಯಾರಿಗೆ ಯಾವಾಗ ಅದು ಸಿದ್ಧಿ ಆಗುತ್ತೋ ಅದ್ರ ಮೇಲೆ ಬೇಗ ಬೇಗ ಬರುತ್ತೆ. ಓಕೆನಾ? ಬಟ್ 100% ದುಡ್ಡು ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಮ ಪ್ರೊಫೆಷನ್ ಅಲ್ಲಿ ನೀವು ಇಂಪ್ರೂವ್ ಆಗಕ್ಕೆ. ಈಗ ನಿಮಗೆ ದುಡ್ಡು ಇದರಿಂದ ಬರುತ್ತೆ. ಲಾಯರ್ ದುಡ್ಡು ಖರ್ಚಾಗಬಾರ್ದು, ಕೇಸ್ ಬೇಗ ಸಾಲ್ವ್ ಆಗುತ್ತೆ. ಹೆಲ್ತ್ ಚೆನ್ನಾಗಿರುತ್ತೆ, ಯಾಕಂದ್ರೆ ದುಡ್ಡು ವೇಸ್ಟ್ ಖರ್ಚಾದಂಗೆ ಹೆಲ್ತ್ಗಂತ ಹೋದ್ರೆ. ಸೊ ಇದೊಂದು ಮಂತ್ರದಿಂದ ದುಡ್ಡು ಕಂಟ್ರೋಲ್ ಅಲ್ಲಿ ಇರುತ್ತೆ, ಅಂದ್ರೆ ಬೇಡದೆ ಇದ್ದಂಗೆ ಖರ್ಚಾಗಲ್ಲ ಅಂತ. ಅದಕ್ಕೆ ಇದನ್ನ ಕಂಟಿನ್ಯೂಸ್ ಹೇಳ್ತಾ ಹೋಗಿ. ಇಂಥ ಜಾಗ ಅಂತ ಜಾಗ ಅಂತಿಲ್ಲ, ಕೂತ್ರೆ ನಿಂತ್ರೆ ಹೇಳ್ತಾ ಇರ್ಬೇಕು. ಬಟ್ ಆದಷ್ಟು ಬೇಗನೆ ನಿಮ್ಗೆ ಆಗುತ್ತೆ. ನಿಮ್ ಪರವಾಗಿ ಎರಡು ನಮ್ಮ ಪರವಾಗಿ ಬೇಗ ಆಗತ್ತೆ. ಥ್ಯಾಂಕ್ ಯು ಮೇಡಮ್, ತುಂಬಾ ಸಮಾಧಾನ ಆಯ್ತು. ಯಾಕಂದ್ರೆ ಮನೆ ಖರ್ಚಿಗೆ ಮ್ಯಾನೇಜ್ ಮಾಡ್ತಿರುವಾಗ ಇಲ್ಲಿ ಮಧ್ಯ ಲಾಯರ್ ಖರ್ಚು ಅದು ಇದು ಅನವಶ್ಯಕ ಖರ್ಚುಗಳು ಸ್ವಲ್ಪ ತೊಂದರೆ ಕೊಡ್ತಾ ಇದೆ. ಇಲ್ಲ, ನೀವ್ ಅನ್ಕೊಳ್ಳಿ, ಆದಷ್ಟು ಬೇಗ ನಾನು ಹೇಳಿದ್ನಲ್ಲ, ಮನೆ ದೇವ್ರಿಗೆ ಒಂದು ಕಾಣಿಕೆ ಏನಾರು ಕಟ್ಟಿಟ್ಬಿಡಿ, ಇಷ್ಟ್ರೊಳಗಡೆ ನಮ್ಗೆ ಬೇಗ ಮಾಡಿಸ್ಕೊಟ್ಬಿಡಿ ಅನ್ಬಿಟ್ಟು ನೀವು ಅಫರ್ಮೇಶನ್ ಬಂತು, ಕೋರ್ಟ್ ಅಲ್ಲಿ ಆರ್ಡರ್ ಆಯ್ತು, ಓಕೆ, ಎರಡು ನಮ್ ಪರವಾಗಿ ಬಂತು ಅಂತ ನೀವು ಇಮ್ಯಾಜಿನೇಷನ್, ನಿಮ್ ಇಮ್ಯಾಜಿನೇಷನ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಯಾಕಂದ್ರೆ ನಾನು 2 ಕಾರ್ಡ್, ಈ ಕಾರ್ಡ್ ತೋರ್ಸುದ್ನಲ್ಲ, ಇದ್ ನೋಡಿ, ಇದು ಥಾಟ್. ನಿಮ್ ಥಾಟ್ ಏನ್ ಮಾಡ್ತಿರೋ ಹಂಗ ಆಗುತ್ತೆ. ಸೊ ನೀವು ನನಗ್ ಆಯ್ತು ಅಂತ ಅನ್ಕೊಂಡ್ರೆ ಆಗುತ್ತೆ ಅಷ್ಟೇ. ಸರಿ. ರೂಪಾ. ರೂಪಾ, are you there? ನಾನಾ? ಮೇಡಮ್ ಕಾಣಿಸ್ತಾ ಇಲ್ಲ. ಮೇಡಮ್ ಈಗ ಈಗ ಕಾಣಿಸುತ್ತೆ. ಮೇಡಮ್ 3 ಸಲ ಕನ್ಸಲ್ಟೇಷನ್ ತಗೊಂಡಿದ್ದೀನಿ ನಿಮ್ ಜೊತೆ. ಓಕೆ, ಗುಡ್. ಏನು ಚೇಂಜಸ್ ಆಗಿಲ್ವಾ? ಓಪನ್ ಆಗಿ ಹೇಳಿ, ಪರವಾಗಿಲ್ಲ. ಸ್ವಲ್ಪ ಚೇಂಜಸ್ ಆಗಿದೆ. ಆಯುಷ ಮಂಡಲಂ ಇಂದ ನಾನು ಕ್ಲಾಸಸ್ ಅಟೆಂಡ್ ಮಾಡಿದ್ದೆ ನಿಮ್ದು. ಓಕೆ, ಗುಡ್. ಮೇಡಮ್, ಅದಕ್ಕೆ ಇವತ್ತು ನೋಡಿ ತುಂಬಾ ಖುಷಿ ಆಗ್ತಿದೆ ನಿಮ್ಮನ್ನ. ನಂಗೂ ಖುಷಿ ಆಯ್ತು. ಓಕೆ ಮೇಡಮ್, ಅದೇ ಮಗನ್ ಬಗ್ಗೆ ಕೇಳ್ಬೇಕಿತ್ತು. ಪ್ರತಿ ಸಲ ಕೇಳಿದೀನಿ ನಿಮ್ ಹತ್ರ, ಇವತ್ತು ಕೇಳ್ಬೇಕು. ಸರಿ, ಕೇಳಿ, ಏನ್ ಬೇಕಿತ್ತು? ಅವ್ನ ಎಜುಕೇಶನ್ ಕೇಳ್ಬೇಕಿತ್ತು ಮೇಡಮ್. ಏನ್ ಓದ್ತಾ ಇರೋದು? 3rd ಇಯರ್ BE ಮಾಡ್ತಾ ಇದ್ದಾನೆ, ಇಂಜಿನಿಯರಿಂಗ್ ಮಾಡ್ತಿದ್ದೆ. ಈ ವರ್ಷ ಹೆಂಗಿರುತ್ತೆ ಅಂತನಾ, ಅಥವಾ ಇಂಜಿನಿಯರಿಂಗ್ ಹೆಂಗ್ ಮಾಡ್ತಾರೆ ಹೇಗೆ? ತುಂಬಾ ಕನ್ಫ್ಯೂಷನ್ ಇಲ್ಲ ಇದ್ದಾರಲ್ಲ, ಯಾಕೆ? ಹೌದು ಮೇಡಮ್, ತುಂಬಾ ಕನ್ಫ್ಯೂಷನ್. ನಿಮ್ಗೇನಾರು ಆನ್ಸಿಸ್ಟರ್ ಹೇಳಿದ್ನ ರೆಮಿಡಿ? ಅದೇ ಚೋಚೋ ಹಾಕ್ತಾ ಇದೀವಿ ಮೇಡಮ್. ಹಾಕ್ತಾ ಇದ್ದೀರಾ ನೀವಾ? ನಾವಲ್ಲ, ನಮ್ ಹಸ್ಬೆಂಡ್ ಹೇಳಿದ್ರಿ ನೀವು, ಅವ್ರು ಹಾಕ್ತಾ ಇದಾರೆ. ಅವ್ನ ಕೈಲೂ ಮಾಡಿಸ್ದೆ. ಓಕೆ, ಬಟ್ ಇನ್ನು ಇದು ಹಾಕಕ್ ಹೇಳಿದ್ರಿ, ಅವ್ನ ಕೈಲೂ 48 days ಮಾಡಿಸ್ದೆ ನಾನು. ಅಷ್ಟಕ್ಕೆ ನಿಲ್ಲಿಸ್ಬಾರ್ದು, ಕಂಟಿನ್ಯೂ ಮಾಡ್ಬೇಕು. ಅದು ನಾನು ಅದನ್ನೇ ಹೇಳೋದು, ಜನರಲ್ ಆಗಿ ಹೇಳ್ತೀವಿ 3 ದಿನ ಅಂತ. ಅಕಸ್ಮಾತ್ ನಿಮ್ಗೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಬೇಕಿತ್ತಪ್ಪ, ನಿಮ್ಗೆ 48 days ಒಂಚೂರು ಚೇಂಜಸ್ ಬಂದಾಗ ಕಂಟಿನ್ಯೂ ಮಾಡ್ಬೇಕಲ್ವಾ? ಕಂಟಿನ್ಯೂ ಮಾಡ್ಸಿ ಮೇನ್ ಅದನ್ನ ನೋಡಿ. ಯಾಕಂದ್ರೆ ಇಲ್ಲಿ ಬರ್ತಾ ಇರೋದೇ ಅದು. ಅವರು ರೆಡಿ ಇದಾರೆ ಎಲ್ಲಾ ಬ್ಲೆಸ್ಸಿಂಗ್ಸ್ ಕೊಡಕ್ಕೆ, ಬಟ್ ತಗೊಳಕ್ ರೆಡಿ ಇಲ್ಲ. ತುಂಬಾ ಕನ್ಫ್ಯೂಷನ್ ಶುರು ಆಗ್ಬಿಟ್ಟಿದೆ ಅಲ್ಲಿ. ಸೊ ನಿದ್ದೆ ಮಾಡಲ್ಲ ರಾತ್ರಿ, ರೆಸ್ಟ್ ಇಲ್ಲ, ರೆಸ್ಟ್ ಸಾಕಾಗ್ತಾ ಇಲ್ಲ. ಸೊ ಅವನು ಚೆನ್ನಾಗಿ ಓದಿ ಎಜುಕೇಶನ್ ಚೆನ್ನಾಗ್ ಆಗಕ್ಕೆ ಏನ್ ಮಾಡ್ಬೇಕು ನೋಡಿ, ಮಾನಸಿಕವಾಗಿ ಸರಿ ಆಗ್ಬೇಕು ಫಸ್ಟ್. ನೀನು ಮಾನಸಿಕವಾಗಿ ತುಂಬಾ ಟೆನ್ಷನ್ ಅಲ್ಲಿ ಇದ್ದಾನೆ, ಅವನೇ ತುಂಬಾ ಕ್ವಶನ್ ದ್ವಂದ್ವ ಮಾಡ್ಕೊಂಡಿದ್ದಾನೆ, ಅದನ್ನ ಸರಿ ಮಾಡ್ಕೊಳಕ್ ಹೇಳಿ. ಓಕೆನಾ? ಮನಸ್ಸು ಸ್ವಲ್ಪ ಫಿಸಿಕಲಿ ಏನು ಆಕ್ಟಿವ್ ಮಾಡ್ತಿಲ್ಲ, ಆಕ್ಟಿವೇಶನ್ ಇಲ್ಲ, ಏನುವೆ ಎಕ್ಸರ್ಸೈಸ್ ಇಲ್ಲ. ಜಿಮ್ಮಿಗೆ ಹೋಗ್ತಾನೆ, ಮತ್ತ ಅದ್ 2 ದಿನ ಹೋಗ್ತಾನೆ, 3 ದಿನ ಹೋಗಲ್ಲ. ಜಿಮ್ ಬಿಡದೆ ಮೈಂಡ್ ಕಾಮ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಬರ್ತಾ ಇರೋದೇ ಮೈಂಡ್ ಕಾಮ್ ಮಾಡ್ಬೇಕು ಫಸ್ಟ್. ಹೌದು. ಅದನ್ನ ಮಾಡ್ಸಿ, ಸ್ವಲ್ಪ ಈ ಚೌಚೋದ್ನ ಕಂಟಿನ್ಯೂ ಮಾಡ್ಸಿ. ಓಕೆ ಮೇಡಮ್, ಆಯ್ತು. ಚೆನ್ನಾಗಿರ್ತಾನಲ್ಲ ಮೇಡಮ್, ಅವ್ನ ಎಜುಕೇಶನ್ ಚೆನ್ನಾಗಿರುತ್ತಲ್ವಾ? ಚೆನ್ನಾಗಿರುತ್ತೆ, ಇದು ತೊಂದ್ರೆ ಅಂತ ಏನು ಇಲ್ಲ. ಬಟ್ ಈಗ ನೋಡಿ, 90% ತೆಗಿಯೋರು 60% ಬರ್ತಾರೆ.
ಸೊ ಯಾಕೆ ಸುಮ್ನೆ ಲಾಸ್ ಮಾಡ್ಕೋಬೇಕಲ್ವಾ? ಸೊ ಅದಕ್ಕೊಂಚೂರು ಹೇಳಿ, ಸ್ವಲ್ಪ ಸ್ಟ್ರೆಸ್ ಮಾಡ್ಕೊಳ್ದೆ ರೆಗ್ಯುಲರ್ ಫಿಸಿಕಲ್ ಇದಕ್ ಹೋಗಿ ಇದನ್ನ ಚೋಚೋ ಕಂಟಿನ್ಯೂ ಮಾಡಿಸಿ. ನಿಮ್ಗೆ ಅದು ಸರಿ ಮೇಡಮ್. ಗೊತ್ತಾಗಿರುತ್ತೆ 48 ದಿನ ಮಾಡುವಾಗ ಚೇಂಜಸ್ ಗೊತ್ತಾದ್ಮೇಲೆ ಕಂಟಿನ್ಯೂ ಮಾಡ್ಬೇಕಲ್ವಾ? ಓಕೆ ಮೇಡಮ್, ಮಾಡಿಸ್ತೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಕೃತಿ. ಎಸ್ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್ ಅವಕಾಶ ಕೊಟ್ಟಿರೋದಕ್ಕೆ. ಮ್ಯಾಮ್, ನಂದೊಂದು ಪ್ರಶ್ನೆ ಇದೆ. ನನಗೆ ಈ ಅಕ್ಕಡ್ ಫೀಲ್ಡ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ, ಮತ್ತೆ ನಾನು ಸ್ವಲ್ಪ ಶ್ರದ್ಧೆಯಿಂದ ಕಲಿತಾ ಇದ್ದೀನಿ ಕೂಡ ಸರ್ ಮ್ಯಾಮ್. ಆದ್ರೆ ಇದನ್ನ ನಾನು ಪ್ರೊಫೆಷನ್ ಆಗಿ ತಗೋಬೇಕು ಅನ್ನೋ ಆಸೆ ತುಂಬಾ ಇದೆ. ತಗೋಬಹುದಾ? ಮತ್ತೆ ನಾನು ತಗೊಳಕ್ ಇನ್ನ ಏನ್ ಶ್ರಮ ಪಡ್ಬೇಕು? ಈಗ ನಿಮ್ಗೆ ಈ ಫೀಲ್ಡ್ ಅಲ್ಲಿ ನಿಮಗೆ ಹೆಂಗಿರುತ್ತೆ ಇದನ್ನ ಮಾಡ್ಕೊಂಡು ನೀವು ಮಾಡಿದ್ರೆ ಮುಂದಕ್ಕೆ ಹೆಂಗಿರುತ್ತೆ? ಓಕೆ, ಆಮೇಲೆ ಇದನ್ನ ಕಂಟಿನ್ಯೂ ಮಾಡಕ್ ನೀವು ಏನ್ ಮಾಡ್ಬೇಕು ನೋಡಿ. ಈ ಫೀಲ್ಡ್ ಅಲ್ಲಿ ನಿಮಗೆ ಚೆನ್ನಾಗಿದೆ, ಇದು ಸ್ಟೂಡೆಂಟ್. ಓಕೆ, ಕರೆಕ್ಟ್, ಚೆನ್ನಾಗಿದೆ, ಇದು ನೀವು ಮಾಡ್ಬೋದು. ಏನ್ ಮಾಡ್ಬೇಕು? ನಿಮ್ಮ ಒಳಗಿನ ಸ್ಟ್ರೆಂತ್ ನ ನೀವು ಆಚೆಗೆ ತರ್ಬೇಕು ಫಸ್ಟ್. ನೀವು ಅದನ್ನ ಟ್ರೈಯೇ ಮಾಡ್ತಿಲ್ಲ, ನಿಮ್ಮೊಳಗೆ ಇದೆ. ಅಲ್ಲಿಗೆ ಅರ್ಥ ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕು, ಅದ್ರ ಬಗ್ಗೆ ಮಾಡೇ ಮಾಡ್ತೀನಿ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇಟ್ಕೋಬೇಕು, ಹೇಳ್ಬೇಕು. 1-2 ದಿನ ಮಾಡ್ಬಿಟ್ಟು ಮಾಡೋಣ, ಇದಾಗತ್ತೋ ಇಲ್ವೋ ನೋಡೋಣ ಅಂತ ಪುನಃ ಬಿಟ್ಬಿಡೋದು, ಪುನಃ 2 ದಿನ ಮಾಡೋದು. ನನಗೆ ಮಗು ಇದೆ ಮ್ಯಾಮ್, ಸಣ್ಣ ಮಗು, 2.5 ವರ್ಷದ ಮಗು. ಅವಳ ಕಡೆ ಗಮನ ಕೊಡ್ತಿದ್ದೀನಿ. ಇನ್ನು ಅವಳಿಗೆ ಸ್ಕೂಲ್ಗೆಲ್ಲ ಅಡ್ಮಿಷನ್ ಆದ್ಮೇಲೆ ನಾನು ಇನ್ನ ಫೋಕಸ್ ಮಾಡ್ತೀನಿ ಮ್ಯಾಮ್ ಈ ಫೀಲ್ಡ್ ಅಲ್ಲಿ. ಇಲ್ಲ, ಈಗ್ಲೂ ನಾನು ಹೇಳ್ತೀನಿ ಕೇಳಿ, ಬಿಡಬೇಡಿ ಮಧ್ಯದಲ್ಲಿ. ಸುಮ್ನೆ ಎಲ್ಲದಕ್ಕೂ ಒಂದ್ ಅನ್ಕೋಬೇಡಿ. ಯಾವ್ದೋ ಇಡೀ 24 ಗಂಟೆಲಿ 1 hour ಟೈಮ್ ಸಿಗುತ್ತಲ್ಲ, ಸಿಗ್ತಾ ಇದೆ ಮ್ಯಾಮ್. ಮಾಡಿ ಸಾಕು, ಅಷ್ಟೇ ಮಾಡಿ. ಅಂತ ಆಸೆ ಇದೆ ಮ್ಯಾಮ್, ಟ್ಯಾರೋ ಕಲಿಬೇಕಂತ ತುಂಬಾ ಆಸೆ ಇದೆ. ಕಲೀರಿ. ಇಲ್ಲ, ಚೆನ್ನಾಗಿರುತ್ತೆ. ನಾನು ಅದೇ ಹೇಳಿದ್ನಲ್ಲ, 1 hour ಸಾಕು ದಿನಕ್ಕೆ. 1 hour ಟೈಮ್ ಕೊಡಿ. ದಿನಾ ನೀವು ಕನೆಕ್ಟ್ ಆಗ್ತಾ ಇದ್ರೆ ಅದು ಆಟೋಮೆಟಿಕ್ ಆಗಿ ನಿಮಗ್ ಬಂದ್ಬಿಡುತ್ತೆ. ಈ ಸ್ಟ್ರೆಂತ್ ಇದೆ ಅಲ್ಲ ಮ್ಯಾಮ್ ನನ್ಗೆ? ಖಂಡಿತ ಇದೆ. ಸ್ಟೂಡೆಂಟ್ ಅಂತ ಬಂದ್ಮೇಲೆ ನಿಮಗ್ ಕಲಿಯಕ್ ಶ್ರದ್ಧೆ ಇದ್ದಾರೆ, ಸ್ಟೂಡೆಂಟ್ ಎಲ್ಲ ಆಗ್ತಿದ್ರಿ. ಮತ್ತೆ ಈಗ ಇಲ್ಲಿ ಬಂದಿರ್ಬಿದ್ದೀರಿ ನೀವು ಅಂದ್ರೆ ಇದ್ದೇ ಇದೆ. ಸುಮ್ನೆ ಕನೆಕ್ಟ್ ಆಗಕ್ ಆಗಲ್ವಲ್ಲ. ಹೌದು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ತುಂಬಾ ಪಾಸಿಟಿವ್ ಆಗಿ ಹೇಳಿದ್ರಿ, ತುಂಬಾ ಖುಷಿ ಆಯ್ತು. ಧನ್ಯವಾದಗಳು. ಓಕೆ, ಶ್ರುತಿ. ಶ್ರುತಿ. ಓಕೆ, ಹೇಮಾವತಿ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹತ್ರ ನಾನು ಕನ್ಸಲ್ಟೇಷನ್ ತಗೊಂಡಿದ್ದೆ. ಸೊ ನೀವು ಹೇಳಿದಂತ ರೆಮಿಡೀಸ್ ಎಲ್ಲ ನಾನು ಮಾಡಿದ್ದೀನಿ. ಬಟ್ ಏನಂತ ಅಂದ್ರೆ ನಾನು ತುಂಬಾ ಹೆಲ್ತಿ ಆಗಿದ್ದೀನಿ ಇವಾಗ. ಮತ್ತೆ ತುಂಬಾ ಚೆನ್ನಾಗಿದೆ ನಂದು. ನಾನು ಮುಂಚೆಗಿನ ತುಂಬಾ ಚೆನ್ನಾಗಿದೆ. ಇವತ್ತು ಅಷ್ಟೇ ನಾನು ಹುಷಾರಿಲ್ಲ ಅನ್ನೋ ತರ ಏನಿಲ್ಲ, ತುಂಬಾ ಚೆನ್ನಾಗಿದೆ. ನನ್ನ ಎಕ್ಸ್ಪೀರಿಯನ್ಸ್ ಏನಂದ್ರೆ ನಿಮ್ ಜೊತೆ ಕನೆಕ್ಟ್ ಆದ್ಮೇಲೆ ನಾನು ತುಂಬಾ ಚೆನ್ನಾಗಿದ್ದೀನಿ. ಫಿನಾನ್ಷಿಯಲಿನೂ ಚೆನ್ನಾಗಿದ್ದೀನಿ, ಆರೋಗ್ಯವಾಗೂ ಇದ್ದೀನಿ. ಬಟ್ ನಾನ್ ನಿಮ್ ಹತ್ರ ಕನ್ಸಲ್ಟೇಷನ್ ಏನಕ್ಕೆ ತಗೊಂಡಿದ್ದೆ ಅಂದ್ರೆ ನನ್ ಮದ್ವೆ ಬಗ್ಗೆ ಕೇಳಲಿಕ್ಕೆ ಅಂತ ತಗೊಂಡಿದ್ದೆ. ಬಟ್ ಮದ್ವೆ ವಿಚಾರದಲ್ಲಿ ತುಂಬಾ ಡಿಲೇ ಆಗ್ತಾ ಇದೆ. ಮತ್ತೆ ನೀವು ಹೇಳಿದ್ರಿ ನೀವು ಮನೆ ಚೇಂಜ್ ಮಾಡಿ ಅಂತ ಹೇಳಿದ್ರಿ. ಬಟ್ 8 months ಇಂದ ನಾವು ಟ್ರೈ ಮಾಡ್ತಾ ಇದೀವಿ ಈ ಮನೆನ ಚೇಂಜ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಮನೇನು ಚೇಂಜ್ ಮಾಡ್ಲಿಕ್ಕೆ ಆಗಿಲ್ಲ. ಮತ್ತೆ ನನ್ ಮದ್ವೆನೂ ಅಷ್ಟೇ, ನನ್ ಮದ್ವೆನೂ ಡಿಲೇ ಆಗ್ತಾ ಇದೆ. ಹೌದು, ಈಗ ಮನೆ ಚೇಂಜ್ ಮಾಡ್ಬೇಕು ಅಂತ ಬಂದಿದೆ, ಅದನ್ನ ನಿಮಗ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಇರಿ, ಏನು ಸ್ಟ್ರಕ್ ಇರ್ಬೋದು ಅಂತ ನೋಡೋಣ. ನಿಮ್ ಮನೇಲಿ ಯಾರು ಪ್ರೆಗ್ನೆಂಟ್ ಲೇಡಿ ಇದ್ದಾರಾ? ಮೇಡಮ್ ನಿಮ್ ಹತ್ರ ಕನ್ಸಲ್ಟೇಷನ್ ತಗೊಂಡಾಗ ಇದ್ರು, ಇವಾಗ ಡೆಲಿವರಿ ಆಯ್ತು ಅವರಿಗೆ. ಡೆಲಿವರಿ ಯಾವಾಗ, ಎಷ್ಟು ದಿನ ಆಯ್ತು ಡೆಲಿವರಿ ಆಗಿ? ಮೇಡಮ್ ಹೋದ್ ಮಂತ್ 20ನೇ ತಾರೀಕು ಆಗಿದ್ದು. ಆಲ್ಮೋಸ್ಟ್ ಆಗಿದೆ, 20 days ಮೇಲೆ ಆಗಿದೆ. ಓಕೆ, ಈಗ ಅವ್ರು ಎಲ್ಲಿದ್ದಾರೆ? ನಮ್ ಮನೇಲೇ ಇದ್ದಾರೆ. ಅವ್ರು ಹೋದ್ಮೇಲೆ ಆಗುತ್ತೆ, ಮನೆ ಚೇಂಜ್ ಮಾಡ್ಬೋದು. ಬಟ್ ನಮ್ಗೆ ಈ ಮಂತ್ ಎಂಡ್ ವರ್ಗು ಟೈಮ್ ಕೊಟ್ಟಿದ್ದಾರೆ ಅಷ್ಟೇ. ಓನರ್ ಚೇಂಜ್ ಮಾಡ್ಲೇಬೇಕು ಅನ್ನೋ ತರ ಇದೆ ಮೇಡಮ್. ನಾವು ಟ್ರೈ ಮಾಡ್ತಾ ಇದೀವಿ. ನೋಡಿ, ಪ್ರೆಗ್ನೆಂಟ್ ಲೇಡಿ ಬಂದಿತ್ತು, ಸೊ ಇದು ಡೆಲಿವರಿ ಆಗ್ಬೇಕು. ನೋಡೋಣ, ಈಗ ಡೆಲಿವರಿ ಆಯ್ತಲ್ಲ ಹೆಂಗಿದ್ರು ಅವ್ರಿಗೆ. ಈ ಮಂತ್ ಎಂಡ್ ಆದ್ಮೇಲೆ ನೆಕ್ಸ್ಟ್ ಮಂತ್ ಅಲ್ಲಿ ನೀವು ಚೇಂಜ್ ಮಾಡಬಹುದಾ? ಮಾಡ್ಬೋದು ರೀ, ನೆಕ್ಸ್ಟ್ ಮಂತ್ ಚೇಂಜ್ ಮಾಡ್ಬಿಡ್ಬೋದು, ನಿಮ್ಗಾಗುತ್ತೆ. ನೋಡಿ, ಪ್ರೆಗ್ನೆಂಟ್ ಇದ್ರು, ಸೊ ನಿಮ್ಗೆ ಆಚೆಗೆ ಹೋಗಕ್ ಆಗಿರ್ಲಿಲ್ಲ, ಯಾಕಂದ್ರೆ ಆ ಮಗು ಹಂಗಿದೆ, ಅದಕ್ಕೆ ಕೇಳಿದ್ದು ಯಾರಿದ್ರು ಅಂತ. ಮೇಡಮ್ ಟ್ವಿನ್ಸ್ ಆಯ್ತು ಮೇಡಮ್. ವೆರಿ ಗುಡ್.
ಸೊ ಈಗ ಅದು ಮಗು ಆಚೆಗ್ ಬಂದಾಯ್ತಲ್ಲ, ಸೊ ಈಗ ಆಚೆಗ್ ಹೋಗ್ತೀರಿ ನೀವು, ಆಗತ್ತೆ. ಹಾ ಅದು ಮದ್ವೆ ಮಾತ್ರ ಮೇಡಮ್ ಮದ್ವೆ ನಿಮ್ ಮಾತ್ರ ಮನೆ ಬಿಟ್ರೆ ನಿಮಗ್ ಮದ್ವೆ. ಓಕೆ ಓಕೆ. ಈಗ ಮನೆ ಸೇರಿ ಇನ್ನೊಂದ್ ಏನ್ ಪ್ರಾಬ್ಲಮ್ ಅಂದ್ರೆ ನಮ್ ಎದುರಿಗೆ ನಮ್ ಸೋದ್ರ ಮಾವನೇ ನಿಂತ್ಬಿಟ್ಟಿದ್ದಾರೆ, ಹೆಂಗ್ ಮದ್ವೆ ಮಾಡ್ತಾರೆ, ಹೆಂಗ್ ಮಾಡ್ಕೊಂಡ್ ಹೋಗ್ತಾರೆ ಅನ್ನೋ ತರ. ಇರ್ಲಿ, ಅವ್ರು ಏನಾದ್ರೂ ನಿಂತಿರ್ಲಿ, ನೀವ್ ಅದ್ರ ಬಗ್ಗೆ ವರಿ ಮಾಡ್ಬೇಡಿ. ಮನೆ ಚೇಂಜ್ ಆಗ್ತಿದ್ದಂಗೆ ನಿಮಗ್ ಆಗತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಬಟ್ ತುಂಬಾ ಖುಷಿ ಆಗಿದೆ ನಿಮ್ಮನ್ನ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ತುಂಬಾ ಹೆಲ್ತಿ ಆಗಿದೆ. ಈವನ್ ನನ್ನ ಫ್ಯಾಮಿಲಿ ಕೂಡ ತುಂಬಾ ಹೆಲ್ತಿ ಆಗಿದೆ, ಯಾವುದೇ ರೀತಿ ತೊಂದ್ರೆ ಇಲ್ಲ. ನೀವ್ ಹೇಳಿದ್ರಿ ಸ್ವಲ್ಪ ಸಮಸ್ಯೆ ಅಂತ ಹೇಳ್ಬಿಟ್ಟು. ಅದೇ ಇನ್ನು ಮುಂದಕ್ಕೆ ಚೆನ್ನಾಗ್ ಆಗ್ತಿರ್ ಬಿಡಿ, ಮನೆ ಚೇಂಜ್ ಮಾಡಿದ್ಮೇಲೆ ಇನ್ನೂ ಚೆನ್ನಾಗ್ ಆಗ್ತೀರಿ. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ. ಶ್ರುತಿ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್, ನಾನ್ ಮೈಸೂರಿಂದ ಮಾತಾಡ್ತಿರೋದು. ಮೇಡಮ್ ನಾವು ಈ ವರ್ಷ ಒಂದ್ ನಿಮಿಷ ಪಾಪು ಇದ್ದ ಅಂತ. ಮೇಡಮ್ ನಾವು ಈ ವರ್ಷ ಹಲೋ ಮಾತಾಡ್ಬೋದಲ್ಲ? ಈಗ ಮಾತಾಡಿ. ನಮಸ್ತೆ ಮೇಡಮ್. ಮೇಡಮ್ ನಾವು ಸುಮಾರು ವರ್ಷದಿಂದ ಬಾಡಿಗೆ ಮನೆಯಲ್ಲೇ ಇರೋದು. ಯಾಕೋ ಬಾಡಿಗೆ ಮನೆಗಳೇ ಆಗ್ ಬರ್ತಾ ಇಲ್ಲ ಮೇಡಮ್ ನಮ್ಗೆ. ಮೇ ಬಿ ನಾವು ನಮ್ಗೆ ಆಗ್ ಬರುವಂತ ಫೇಸ್ ಡೋರ್ಗೆ ಹೋಗ್ತಾ ಇಲ್ವೋ ಅಥವಾ ಅದು ಏನು ಅಂತಾನು ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ಈ ವರ್ಷ ಏನಾದ್ರೂ ಆಗ್ಲಿ, ನಾನು ಗೌರ್ಮೆಂಟ್ ಎಂಪ್ಲಾಯಿ, ಸೊ ಸಾಲ ಮಾಡಿ ಆದ್ರೂ ಪರವಾಗಿಲ್ಲ ಒಂದ್ ಮನೆ ಪರ್ಚೇಸ್ ಮಾಡ್ಬಿಡೋಣ ಅಂತ ಡಿಸೈಡ್ ಆದ್ವಿ. ಬಟ್ ನನಗೆ ಅಗ್ರಿಕಲ್ಚರ್ ಲ್ಯಾಂಡ್ ಅಂದ್ರೆ ತುಂಬಾ ಇಷ್ಟ, ನಾನು ಏನಾದ್ರೂ ಮಾಡ್ಬೇಕು ಅದ್ರಲ್ಲಿ ಅಂತ. ಸೊ ಸುಮ್ನೆ ಒಂದ್ 30-40 ಸೈಟ್ಗೆಲ್ಲ ಸುಮ್ನೆ ಅಮೌಂಟ್ ಹಾಕಿ EMI ಕಟ್ಕೊಂಡು ಜೀವನ ಪೂರ್ತಿ ಹಂಗಿರೋದ್ಕಿಂತ ಒಂದು ಲ್ಯಾಂಡೇ ತಗೊಳೋಣ, ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನೋದು ನನ್ನ ಆಸೆ ಮೇಡಮ್. ಸೊ ನಮ್ಮನೆಯವರು 50-50 ಇದಾರೆ, ನಾನು 100% ಅದಕ್ಕೆ ಹಾಕ್ಬೇಕಂತ ಇದ್ದೀನಿ. ನೋಡಿ, ಮೇಡಮ್ ಮನೆಯವರು ಕನ್ಫ್ಯೂಷನ್ ಇದಾರೆ, ಸೊ ಮೈಂಡ್ ಬ್ಲಾಕ್ ಮಾಡ್ಕೊಂಡಿದ್ದಾರೆ. ನೀವು ಕ್ಲಿಯರ್ ಆಗಿದ್ದೀರಿ, ಓಕೆನಾ? ದುಡ್ಡು ನಿಮ್ಮ ಹತ್ರ ಇದೆ, ಈಗ ಅಗ್ರಿಕಲ್ಚರ್ ತಗೋಬಹುದು. ತಗೊಂಡ್ರೆ ಹ್ಯಾಪಿ ಫ್ಯಾಮಿಲಿ ಇದೆ, ಆರಾಮಾಗಿ ಅಗ್ರಿಕಲ್ಚರ್ ಲ್ಯಾಂಡ್. ಥ್ಯಾಂಕ್ ಯು ಮೇಡಮ್. ಅಲ್ಲಿವರೆಗೂ ನಾವು ಅಂದ್ರೆ ಯಾಕೋ ನಮ್ಗೆ ಈ ರೆಂಟೆಡ್ ಹೋಮೇ ಆಗ್ತಾ ಇಲ್ಲ ಮೇಡಮ್. ಏನಾದ್ರೂ ಕಿರಿಕಿರಿ ಇದ್ದೇ ಇರುತ್ತೆ ನಮ್ಗೆ. ನಿಮಗೆ ಮೇಡಮ್ ಸ್ವಂತದ್ದು ಬೇಕು ಅಂತ ಮಾನಸಿಕವಾಗಿರೋದ್ರಿಂದ ಎಲ್ಲೋದ್ರೂನು ಅದು ನಿಮ್ದು ಅನ್ಸಲ್ವಲ್ಲ. ಯಾವ ಜಾಗ ಖುಷಿಯಾಗಿರಕ್ ಆಗಲ್ಲ ನಾವು, ಅಲ್ವಾ? ಹೌದು ಮೇಡಮ್, ಹೌದು. ಹಂಗೇನೆ. ಸೊ ನಿಮ್ಗೆ ಚೆನ್ನಾಗಿದೆ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸರಿ. ಶ್ವೇತಾ ಮ್ಯಾಮ್ ನಮಸ್ತೆ. ನಮಸ್ತೆ. ಕಾಣಿಸ್ತಾ ಇದೀನಲ್ಲ? ದೀಪ್ತಿ ಕಾಣಿಸ್ತಾ ಇಲ್ಲಲ್ಲ? ಕಾಣಿಸ್ತಾ ಇದ್ದೀರಿ ಈಗ. ಹೇಳಿ. ನಾನ್ ನಿಮ್ ಹತ್ರ ಕನ್ಸಲ್ಟೇಷನ್ ತಗೊಂಡಿದ್ದೆ ಮ್ಯಾಮ್. ನೀವು ರೆಮಿಡಿ ಹೇಳಿದ್ರಿ, ವಿಷ್ಣು ಸಹಸ್ರನಾಮ ಮತ್ತೆ ವಿತ್ತೇಶ್ವರ ಮಂತ್ರ ಹೇಳೋದಕ್ಕೆ. ವಿತ್ತೇಶ್ವರ ಮಂತ್ರ ವಾಯ್ಸ್ ಕಟ್ ಆಗ್ತಾ ಇದೆ. ಕಂಟಿನ್ಯೂ ಮಾಡ್ಬೋದು, ಬಟ್ ಬರೀ ಕೇಳ್ಬೋದಾ? ಈಗ ಹೇಳಿ. ಇಷ್ಟೊತ್ತು ವಾಯ್ಸ್ ಕಟ್ ಆಯ್ತು ನಿಮ್ದು. ವಿಷ್ಣು ಸಹಸ್ರನಾಮ ಹೇಳಕ್ ಕೇಳಿದ್ರಿ ನೀವು, ಬಟ್ ನನ್ಗೆ ವಿಷ್ಣು ಸಹಸ್ರನಾಮ ಹೇಳೋದಕ್ ಬರೋದಿಲ್ಲ. ಅದು ನಾನು ಬರೀ ಕೇಳ್ಬೋದಾ ಒಂದ್ರ ಕುತ್ಕೊಂಡು, ಇಲ್ಲ ಹೇಳಲೇಬೇಕಾ? ನೋಡಿ, ಹೇಳಿದ್ರೆ ನಮ್ಗೆ ಅದು ಸೈಂಟಿಫಿಕ್ ಆಗಿ ವರ್ಕ್ ಆಗೋದು ನಿಮ್ಮ ಮೈಂಡ್ ಕಾಮ್ನೆಸ್ಗೆ. ನಿಮ್ಗೆ ವಿಷ್ಣು ಸಹಸ್ರನಾಮ ಬರಲ್ಲ ಅಂದ್ರೆ ಪ್ರಾಣಾಯಾಮ ಮಾಡಿ, ಸೇಮ್ ಈಕ್ವಲ್. ಓಕೆನಾ? ಪ್ರಾಣಾಯಾಮ ಮಾಡಿದ್ರು ನಡೆಯುತ್ತೆ, ಪ್ರಾಣಾಯಾಮನೇ ಮಾಡಿ. ಮೇಯ್ನು ನಿಮಗೆ ಮೋಸ್ಟ್ಲಿ ಆಕ್ಸಿಜನ್ ಲೆವೆಲ್ ತುಂಬಾ ಕಡಿಮೆ ಇತ್ತು ಅನ್ಸುತ್ತೆ, ಅದಕ್ಕೆ ವಿಷ್ಣು ಸಹಸ್ರನಾಮ ಹೇಳಿರ್ತೀವಿ. ಇದೆಲ್ಲ ಚೆನ್ನಾಗ್ ಆಗ್ಲಿ, ಸರ್ಕ್ಯುಲೇಷನ್ ಚೆನ್ನಾಗ್ ಆಗ್ಲಿ. ತುಂಬಾ ಓವರ್ ಟೆನ್ಷನ್ ಇದ್ರೆ, ನೀವು ತುಂಬಾ ಆಂಗ್ಸೈಟಿ ಆಗ್ತಿದ್ರೆ, ಅವೆಲ್ಲದಕ್ಕೂ ಆಕ್ಸಿಜನ್ ಲೆವೆಲ್ ಕಮ್ಮಿ ಇರುತ್ತೆ ಅಂತ ಹೇಳಿ ವಿಷ್ಣು ಸಹಸ್ರನಾಮ ಹೇಳಿರ್ತೀವಿ. ನಿಮ್ಗೆ ಹೇಳಕ್ ಬರಲ್ಲ ಅಂದ್ರೆ ಏನು ತೊಂದ್ರೆ ಇಲ್ಲ, ಪ್ರಾಣಾಯಾಮ ಮಾಡಿ. ನನ್ಗೆ ಅವತ್ತು ತುಂಬಾ ಟೆನ್ಷನ್, ಆಂಗ್ಸೈಟಿ, ಆಮೇಲೆ ಡಿಪ್ರೆಷನ್ ಅಲ್ಲೆಲ್ಲ ಇದ್ದೆ, ಅದಕ್ಕೆ ಕೇಳಿದ್ರಿ ಅನ್ಸುತ್ತೆ ಮೋಸ್ಟ್ಲಿ. ಇವಾಗ ಯೋಗ ಎಲ್ಲ ಮಾಡ್ತಾ ಇದೀನಿ, ಸ್ವಲ್ಪ ನನ್ಗೆ ಮೈಂಡ್ ಕಾಮ್ನೆಸ್ ಎಲ್ಲ ಬಂದಿದೆ. ಡಿಪ್ರೆಷನ್ ಜೊತೆಗೆ ಪ್ರಾಣಾಯಾಮ ಮಾಡ್ಬಿಡಿ.
ಆ ಟ್ಯಾಬ್ಲೆಟ್ ಎಲ್ಲ ತಗೊಂತಾ ಇದ್ದೆ, ಅದೆಲ್ಲ ಡಿಪ್ರೆಷನ್ ಟ್ಯಾಬ್ಲೆಟ್ ಎಲ್ಲ ಸ್ಟಾಪ್ ಮಾಡಿದೀನಿ ನಾನು. ಇವಾಗ ಆರಾಮಾಗಿದ್ದೀನಿ ಮ್ಯಾಮ್. ಗುಡ್, ವೆರಿ ಗುಡ್. ಪ್ರಾಣಾಯಾಮನೂ ವಿಶ್ವೇಶ್ವರ ಹೇಳ್ಕೊಡ್ತಾ ಹೇಳ್ತಾ ಇದ್ದಾರೆ. ಇದ್ದೀರಾ? ವಿತ್ತೇಶ್ವರ ಹೇಳ್ತಾ ಇಲ್ಲ, ಅದು ಯಾವಾಗ ಬೇಕಾಗಿದ್ರು ಹೇಳ್ಬೋದಲ್ಲ? ಯಾವಾಗ ಬೇಕಾದ್ರೂ ಹೇಳಿ, ಅದು ಹೆಲ್ತ್ ಆ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಆ ಸರಿ. ಒಂದ್ ಕ್ವಶನ್ ಇತ್ತು. ಆ ಹೇಳಿ. ನಾನು ಈ ಟ್ಯಾರೋಟ್ ಕಾರ್ಡು ಅಥವಾ ಈ ಹೀಲಿಂಗ್ ಪ್ರೊಫೆಷನ್ ಕಡೆ ಬರ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಕಾರಣಾಂತರಗಳಿಂದ ಆಗ್ತಾನೆ ಇಲ್ಲ ಅದು. ಯಾಕೆ ಅನ್ನೋದು ಗೊತ್ತಾಗ್ತಿಲ್ಲ. ನಾನು ಬರಕ್ ಆಗತ್ತಾ ಅನ್ನೋದೊಂದು ಕ್ವಶನ್ ಇದೆ. ನೋಡಿ, ಯಾಕೆ ಆಗ್ತಾ ಇಲ್ಲ ಅಂದ್ರೆ ನೀವು ಬೇರೆಯವರು ನಿಮಗೆ ಹೆಲ್ಪ್ ಮಾಡ್ಬೇಕು ಅಂತ ಬಯಸ್ತೀರಿ. ಅಂದ್ರೆ ಹೌದು ಈಗ ಹೇಳೋದು, ನನಗೆ ಇದಕ್ಕೆ ಯಾರು ಹೆಲ್ಪ್ ಮಾಡಲ್ಲ, ನನಗೆ ದುಡ್ಡು ಕೊಡಕ್ಕೆ ಹೆಲ್ಪ್ ಮಾಡಲ್ಲ ಅನ್ಬೋದು. ಅಥವಾ ಅಯ್ಯೋ ನಂಗೆ ತುಂಬಾ ಕೆಲಸ ಶೇರ್ ಮಾಡಿದ್ರೆ ತಾನೇ ನಂಗೆ ಟೈಮ್ ಸಿಗುತ್ತೆ, ನಂಗೆ ಹೆಲ್ಪ್ ಮಾಡ್ಬೇಕು. ಯಾರ ಮೇಲೂ ಜವಾಬ್ದಾರಿ ಹಾಕ್ತೆ ನೀವೇ ಆಕ್ಷನ್ಸ್ ತಗೊಂಡ್ರೆ ನೀವು ಮಾಡ್ಬೋದು. ನೋಡಿ, ಇದು ನೀವು ಬೇರೆಯವ್ರನ್ನ ನಂಬ್ಕೊಂಡು ಕುತ್ಕೊಂಡಿದ್ದೀರಿ, ಅದಕ್ಕೆ ತೊಂದರೆ ಆಗ್ತಿದೆ. ಯಾರನ್ನೂ ಇಲ್ಲ, ನನ್ ಕೈಲಿ ಆಗತ್ತೆ ನಿಮ್ ಕೈಲಿ ಆಗತ್ತೆ. ಓಕೆ, ಅದೇ ಫ್ಯಾಮಿಲಿ ಜವಾಬ್ದಾರಿ ಜಾಸ್ತಿ ಆಗ್ತಾ ಇಲ್ಲ ಟೈಮು, ಮನೇಲಿ ಕೆಲ್ಸ ಜಾಸ್ತಿ, ಮಕ್ಕಳು ನೋಡ್ಕೋಬೇಕು, ಅವೆಲ್ಲ ನೆಪ ಮಾಡೋದಿಲ್ಲ. ನಿಮ್ಗೆ ಆಸೆ ಇದ್ದು ಕಲಿಲೇಬೇಕು ಅಂದ್ರೆ ಮಧ್ಯರಾತ್ರಿ ಎಲ್ಲಾರು ಪ್ರಾಕ್ಟೀಸ್ ಮಾಡ್ಬೇಕು. ನಾ ತುಂಬಾ ಜನಕ್ಕೆ ಹೇಳಿದೀನಿ ಅದನ್ನ. ನಾನ್ ಮೊದ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದು ರಾತ್ರಿ 11 ಗಂಟೆಯಿಂದ 2 ಗಂಟೆ ತನಕ. ನಿಮ್ಗೆ ಆಸೆ ಇದ್ರೆ ಅದು ಕೂತಾಗ ನಿಮ್ಗೆ ಏನು ಅನ್ಸಲ್ಲ, ಸ್ಟ್ರೈನೂ ಆಗಲ್ಲ, ನಂಗೆ ನಿದ್ದೆ ಇಲ್ಲ ಅನ್ಸಲ್ಲ, ನಂಗೆ ಕೆಲಸ ಜಾಸ್ತಿ ಅನ್ಸಲ್ಲ, ಏನು ಅನ್ಸಲ್ಲ. ಬಟ್ ಅದನ್ನ ಆಸೆ ಆಗ್ಬೇಕಷ್ಟೇ ನಿಮ್ಗೆ. ಸೊ ನೀವ್ ಅನ್ಕೊಂಡ್ ಎಫರ್ಟ್ ಹಾಕಿ, ಆಗುತ್ತೆ. ಓಕೆ ಮ್ಯಾಮ್. ನಾನು ನಿಮ್ಮ ಹತ್ರ ಕನ್ಸಲ್ಟೇಷನ್ ತಗೋಬೇಕು ಮ್ಯಾಮ್. ನೆಕ್ಸ್ಟ್ ಮಂತ್ ಅಲ್ಲಿ ತಗೊಳ್ಳೋಣ ಅನ್ಕೊಂಡಿದೀನಿ. ತಗೊಳ್ಳಿ, ದೀಪ್ತಿ ಇದಾರೆ, ತಗೊಳ್ಳಿ. ಥ್ಯಾಂಕ್ ಯು. ಓಕೆ. ಪ್ರಮೀಳಾ? ರಾಜೇಶ್ವರಿ ಮೇಡಮ್ ನಮಸ್ತೆ. ನಮಸ್ತೆ. ನಾನ್ ಪ್ರಮೀಳಾ, ನಿಮ್ಗೊಂದ್ಸತಿ ಕಾಂಟ್ಯಾಕ್ಟ್ ಮಾಡಿದೀನಿ. ಓಕೆ. ಏನಿಲ್ಲ, ಚೆನ್ನಾಗಿದ್ದೀನಿ ಮೇಡಮ್. ಜಸ್ಟ್ ಒಂದ್ 6 months ಇಂದ ಸ್ವಲ್ಪ ಏನೋ ಸ್ವಲ್ಪ ಹೆಲ್ತ್ ನಲ್ಲಿ ಡಿಸ್ಟರ್ಬೆನ್ಸಸ್ ಜಾಸ್ತಿ ಇದೆ. ಮಗನ್ ಮದ್ವೆ ಎಲ್ಲ ಚೆನ್ನಾಗ್ ಆಗತ್ತಂತ ನೀವ್ ಹೇಳಿದ್ರ, ಹಂಗೆ ಎಲ್ಲ ಚೆನ್ನಾಗ್ ಆಯ್ತು, ಏನು ತೊಂದ್ರೆ ಇಲ್ಲ. ವೆರಿ ಗುಡ್. ಎಲ್ಲ ಚೆನ್ನಾಗಾಯ್ತು. ಜಸ್ಟ್ ಒಂದ್ 6 months ನಿಂದ ಏನೋ ಯಾರೋ ಒಬ್ರು ಬ್ಲ್ಯಾಕ್ ಮ್ಯಾಜಿಕ್ ಆಯ್ತು ಅಂತ ಹೇಳ್ತಾರೆ. ಇನ್ನೊಂದು ಅವಾಗ ಕಾರ್ಡ್ನಲ್ಲಿ ಒಂದು ಬಂದಿದೆ, ಯಾವ್ದು ಪಿತೃದು ಯಾವ್ದು ದೋಷ ಇದೆ ಅಂತ, ಅದನ್ನು ಎಲ್ಲ ಕ್ಲಿಯರ್ ಆಯ್ತು ಅಂತ ಬಂದಿದೆ. ಬಟ್ ಯಾವ್ದೋ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಯ್ತು ಅಂತ ಏನು ಆಗಿಲ್ಲ ಇವ್ರೆ, ನಿಮಗೆ ಏನು ಬ್ಲ್ಯಾಕ್ ಮ್ಯಾಜಿಕ್ ಆಗಿಲ್ಲ. ಬಾಡಿ ಓವರ್ ಪಿತ್ತ ಆಗಿದೆ ಅಷ್ಟೇ. ಓಕೆ. ಓವರ್ ಹೀಟ್ ಆಗಿರ್ಬೇಕಲ್ಲ ನಿಮ್ ಬಾಡಿ. ಹೌದು ನೋಡಿ, ಓವರ್ ಹೀಟ್ ಆಗಿದೆ ಬಾಡಿ. ಸೊ ಅದರಿಂದ ನಿಮ್ಮ ಮೈಂಡ್ ಬ್ಲಾಕ್ ಆಗ್ತಿದೆ. ಯಾಕಂದ್ರೆ ನಿಮ್ಮ ಮರವು ಬಂದ್ಬಿಟ್ಟಿರುತ್ತೆ, ಅದರಿಂದ ತಕ್ಷಣ ಮರ್ತೋಗ್ತಿದೆ ಸಡನ್ ಆಗಿ. ಸೊ ಇದೇ ಹಿಂಗ್ ಆಗ್ತಿದೆ ನಂಗೆ ಅಂತ ಆ ಟೆನ್ಷನ್ಗೆ ಯಾರೋ ಒಬ್ರು ಬ್ಲ್ಯಾಕ್ ಮ್ಯಾಜಿಕ್ ಹೇಳಿದ ತಕ್ಷಣ ಮೈಂಡ್ ಇನ್ನೂ ಬ್ಲಾಕ್ ಆಯ್ತು ನಿಮ್ಗೆ. ಆಯ್ತಾ? ನಿಮ್ಗೆ ಸರ್ಕ್ಯುಲೇಷನ್ ಕಡಿಮೆ ಇದೆ ಅಷ್ಟೇ, ಹೆದರ್ಕೋಬೇಡಿ. ಆಯ್ತಾ? ಸರ್ಕ್ಯುಲೇಷನ್ ಕಡಿಮೆ. ಈಗ ನಾ ಇನ್ನೊಬ್ರಿಗೆ ಹೇಳ್ದಂಗೆ, ನಿಮ್ಗೆ ಏನಾರೋ ವಿಷ್ಣು ಸಹಸ್ರನಾಮ ಬಂದ್ರೆ ಹೇಳ್ಕೊಳ್ಳಿ. ಇಲ್ವಾ, ಹೊರಗಡೆ ಹೋಗ್ಬಿಟ್ಟು ಚೆನ್ನಾಗಿ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡಿ, ಪಿತ್ತ ಕಡಿಮೆ ಮಾಡ್ಕೊಳ್ಳಿ ಅಷ್ಟೇ. ನಿಮ್ಮ ಬಾಡಿಗೆ ಬೇರೆ ಏನು ಆಗಿಲ್ಲ. ದಯವಿಟ್ಟು ಹೆದರ್ಕೋಬೇಡಿ. ನೋಡಿ, ನೀವೇ ತುಂಬಾ ಓವರ್ ಟೆನ್ಷನ್ ಮಾಡ್ಕೋತಾ ಇದ್ದೀರಿ. ಓವರ್ ತಾಟು ಹಾಕ್ಬೇಡಿ. ಬ್ಲ್ಯಾಕ್ ಮ್ಯಾಜಿಕ್ ಇಲ್ಲ, ಎಂತದಿಲ್ಲ, ಏನೂ ಆಗಿಲ್ಲ. ನೋಡಿ, ಇಲ್ಲಿರ 20 ಜನಕ್ಕೂ ಯಾರಿಗೂ ಏನೂ ಆಗಿಲ್ಲ. ಯಾಕಂದ್ರೆ ಒಬ್ರಿಗಾಗಿದ್ರು ನಾನು ಇಲ್ಲಿ ಕೂತ್ಕೊಳ್ಳೋಕ್ ಮುಂಚೆ ನನಗೆ ಗೊತ್ತಾಗೋಗಿರೋದು. ಅದು ನನಗೆ ಕೂರಕ್ಕೆ ಆಗ್ತಿರ್ಲಿಲ್ಲ, ಇಲ್ಲಿ ತುಂಬಾ ಕಷ್ಟ ಆಗೋದು. ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ಬೇರೆ ಇನ್ನೊಂದ್ ಕಡೆಯಲ್ಲಿ ಕ್ಲಾಸ್ ತಗೊಂಡಾಗ ಹೇಳಿದ್ದೆ, ಆ ಕ್ಲಾಸ್ ಮಾಡೋ ಅಷ್ಟರಲ್ಲಿ ನನಗೆ ಸಾಕಾಗಿತ್ತು. ಅಲ್ಲಿ 50% ಜನಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿತ್ತು. ಸೊ ನಮ್ಗೆ ಅವ್ರ ಎನರ್ಜಿ ಕನೆಕ್ಟ್ ಆಗಕ್ಕೆ ಆಗ್ತಾ ಇರ್ಲಿಲ್ಲ. ನಿಮ್ದೇನೂ ಆಗಿಲ್ಲ, ಜಸ್ಟ್ ಪಿತ್ತ ಆಗಿದೆ, ಅದನ್ನ ಕಡಿಮೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಓಕೆ. ಪಲ್ಲವಿ? Pallavi, you have to unmute yourself. Pallavi, unmute. ಹಲೋ. ಹಲೋ, ಹಾಯ್ ರಾಜೇಶ್ವರಿ ಅವ್ರ, ನಮಸ್ಕಾರ. ನಮಸ್ಕಾರ.
ಏನ್ ಕಷ್ಟ ಎಲ್ಲ ನೀವ್ ಹೇಳ್ದಂಗೆ ಎಲ್ಲ ನಡೀತಾ ಇದೆ, ಎಲ್ಲ ಚೆನ್ನಾಗಾಗಿದೆ. ನಿಮ್ ಪಕ್ಕದಲ್ಲೇ ಬಂದಿದ್ದೀನಿ ನಾನೀಗ. ಗುಡ್. ಏನಿಲ್ಲ, ಜಾಬ್ ಅಲ್ಲಿ ತುಂಬಾ ಒಳ್ಳೆ ಆಪರ್ಚುನಿಟಿ ಸಿಗ್ತಾ ಇದೆ. ಇನ್ನು ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿಗಳು ಸಿಗ್ತಾ ಇದೆ ಈಗಿರೋ ಕಂಪನಿಯಿಂದನು. ಮತ್ತೆ ಕಾಲೇಜಲ್ಲಿ ಒಳ್ಳೆ ಪೋಸ್ಟಿಗೆ ಎಲ್ಲ ಕರೀತಾ ಇದಾರೆ. ಅದೇ ಒಂದ್ ಡೈಲಮಾ, ಏನ್ ಮಾಡ್ಲಿ, PhD ಮುಗಿಯೋ ತನಕ ನಸ್ಮಾ IT ನಲ್ಲೇ ಇರ್ಲಾ ಅಥವಾ ಟೀಚಿಂಗ್ ಹೋಗ್ಲಾ, ಅದೊಂದು ಡೈಲಮಾ. ಇವತ್ತು ನಿನ್ನೆನೆ ಒಂದ್ ಒಳ್ಳೆ ಚಾನ್ಸ್ ಸಿಕ್ಕಿದೆ ಓಕೆ. ಯೂನಿವರ್ಸಿಟಿನಲ್ಲಿ, ಒಳ್ಳೆ ಪೇಮೆಂಟ್ ಎಲ್ಲ ಸಿಗ್ತಾ ಇದೆ. ಓನ್ಲಿ ಥಿಂಗ್ ಇಸ್ ತುಂಬಾ ಫಾರ್ ಅಷ್ಟೇ. ಈಗ ಹೆಂಗು ವರ್ಕ್ ಫ್ರಮ್ ಹೋಮ್ ಅಲ್ಲಿ ಇದ್ದೇನೆ ಅಲಾಂಗ್ ವಿತ್ PhD. ಸೊ ಓಕೆ. ಏನ್ ಮಾಡ್ಲಿ ಅನ್ನೋದೊಂದು ಡೈಲಮಾ ಇತ್ತು. ನಾನು ಆಕ್ಚುಲಿ PhD ಇದು ಕಂಪ್ಲೀಟ್ ಮಾಡ್ಬೇಕಾ ಅಥವಾ ಅದ್ ಆಪರ್ಚುನಿಟಿ ಮಾಡ್ಲೇಬೇಕು, ಅದು ಮಾಡ್ಲೇಬೇಕು. PhD ಮಾಡ್ಲೇಬೇಕು. ಬಟ್ ಅದ್ರ ಜೊತೆಗೂ ಈ ಆಪರ್ಚುನಿಟಿ ಬರ್ತಾ ಇರೋದಕ್ಕೆ ಏನ್ ಮಾಡ್ಲಿ ಅಂತ. ಅದು ತುಂಬಾ ಟ್ರಾವೆಲ್ ಮಾಡ್ಲಾ, ಈಗ ಚಾನ್ಸ್ ತಗೊಳ್ಳ ಅಥವಾ ಇದೇ ಕಂಪನಿಗಳ ಈ ಕಂಪನಿನಲ್ಲೂ ಚಾನ್ಸ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ವೇಟ್ ಮಾಡ್ಲಾ. ಬೇರೆ ಕಂಪ್ನಿದು. ಬೇರೆ ಮತ್ತೆ ಕಾಲೇಜಲ್ಲೇ ಕರೀತಾ ಇದಾರೆ. ಮುಂಚೆ ಕಾಲೇಜಲ್ಲಿ ಇದ್ನಲ್ಲ, ಅದಕ್ಕೆ ಕರೀತಾ ಇದಾರೆ ಒಳ್ಳೆ ಪೋಸ್ಟಿಗೆ. ಅದಕ್ ಹೋಗ್ಲಾ ಅಥವಾ ಈ ಕಂಪನಿಲೂ ಚಾನ್ಸ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಈ ಮಂತ್ ಎಂಡ್ ಅಲ್ಲಿ ಎಲ್ಲ ಆಗತ್ತೆ ಪ್ರಮೋಷನ್ ಎಲ್ಲ. ಪ್ರಮೋಷನ್ ಡೆಸಿಗ್ನೇಷನ್ ವೈಸ್ ಎಲ್ಲ ಚೆನ್ನಾಗಿದೆ. ಸ್ಯಾಲರಿ ವೈಸ್ ಅದೇ ಕಂಪ್ನಿಲಿ ಇರ್ಲಾ ಅಥವಾ ಟೀಚಿಂಗ್ ಹೋಗದ ಅಥವಾ ಬೇರೆ ಕಂಪ್ನಿಗೆ ಹೋಗದ? ಹೌದು ಅಲ್ವಾ? ಹಾ. ಈಗ ಇದೇ ಕಂಪ್ನಿಲಿ ಇರದ, ಟೀಚಿಂಗ್ ಹೋಗದ ಅಥವಾ ಬೇರೆ ಕಂಪ್ನಿಗೆ ಹೋಗದ? ಬೇರೆ ಕಂಪ್ನಿ ಚೆನ್ನಾಗಿದೆ ಅಂತೆ. ಇದೇ ಕಂಪ್ನಿಲಿ ಸುಮ್ನೆ ಹೇಳ್ತಾರೆ, ಏನು ಕೊಡೋದು ಕಷ್ಟ. ಅದೇ ಆಗ್ತಾ ಇದೆ. ಓಕೆನಾ? ಇನ್ನೊಂದು, ಟೀಚಿಂಗು ಸ್ವಲ್ಪ ಹೋರಾಟ ಆಗತ್ತೆ. ಅಂದ್ರೆ ನೀವ್ ಅನ್ಕೊಂಡಷ್ಟು ಈಸಿಯಾಗಿ ಆಗಲ್ಲ, ಸ್ವಲ್ಪ ಸ್ಟ್ರಗಲ್ ಇರುತ್ತೆ ಕೆಲಸ ಮಾಡುವಾಗ. ಆಯ್ತಾ? ಯಾಕಂದ್ರೆ ಕೇತು ಬಂದಾಗ ಮೆಂಟಲ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಮೇ ಬಿ PhD ಅದು ಎರಡು ಮಿಕ್ಸ್. ಬಟ್ ಬೇರೆ ತುಂಬಾ ಚೆನ್ನಾಗಿದೆ, ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗುತ್ತಂತೆ, ತುಂಬಾ ಒಳ್ಳೊಳ್ಳೆಯವ್ರು ಸಿಗ್ತಾರಂತೆ. ಇನ್ನು ನೀವು ಇಂಪ್ರೂವ್ ಆಗಕ್ಕೆ ಈಸಿ ಆಗುತ್ತೆ ಬೇರೆ ಕಂಪ್ನಿದು. ಈಗ ಬೇರೆದು ಟ್ರೈ ಮಾಡೋದಿಕ್ಕೆ ಅಂದ್ರೆ ನನ್ಗೀಗ ಚಾನ್ಸ್ ಸಿಗ್ತಾ ಇರೋದು ಮತ್ತೆ ಕಾಲೇಜ್ಗಳಲ್ಲೇನೆ. ಸೊ ಈಗ ನಾನು IT ನಲ್ಲೇ ಕಂಟಿನ್ಯೂ ಮಾಡ್ಲಾ ಅಥವಾ ಮತ್ತೆ ಟೀಚಿಂಗ್ ಹೋಗ್ಲಾ ಅನ್ನೋದಷ್ಟೇ ನನ್ನ ಡೈಲಮಾ ಇದ್ದಿದ್ದು. IT ಲಿ ಇರ್ಬೇಕಾ ಅಥವಾ ಟೀಚಿಂಗ್ ಹೋಗ್ಬೇಕಾ? IT ಗೆ ಹೋದ್ರೆ ತುಂಬಾ ಬೇಗ 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 ಪ್ರೋಗ್ರೆಸ್. ಟೀಚಿಂಗು ತುಂಬಾ ಸ್ಲೋ. ಕರೆಕ್ಟ್. ಇನ್ನು ನೀವು ಡಿಸೈಡ್ ಮಾಡ್ಬೇಕು. IT ಬೇಗ ಬೇಗ ಆಗುತ್ತೆ, ಓಕೆ ಗುಡ್ ಅಂದ್ರೆ IT ಗೆ ಹೋಗಿ. ಆಲ್ರೆಡಿ ಟೀಚಿಂಗ್ ಬಿಟ್ಟು ಬಂದ್ಬಿಟ್ಟಿದ್ದೀನಲ್ಲ ಈಗ IT ನಲ್ಲಿ. IT ನೇ ಬೆಸ್ಟ್, ಅದನ್ನೇ ಕಂಟಿನ್ಯೂ ಮಾಡೋದು ಒಳ್ಳೇದು. ಅದೇ PhD ಬೇಗ ಆಗುತ್ತಾ? ಅದ್ ಸ್ವಲ್ಪ ಸ್ಟ್ರಗಲ್ ಆಗ್ತಾ ಇದೆ, ಗೈಡ್ದೆ ಸ್ವಲ್ಪ ತೊಂದ್ರೆ ನನ್ನ ಕಡೆಯಿಂದ. ಇದನ್ನ ಟೆನ್ಷನ್ ಮಾಡ್ಕೊಳ್ದೆ ಇದ್ರೆ ಅದ್ರ ಪಾಡ್ಗೆ ಅದಾಗ್ತಾ ಹೋಗುತ್ತೆ. ತಲೆನೇ ಕೆಡಿಸ್ಕೊತಾ ಇಲ್ಲ ನೀವ್ ಹೇಳ್ದಾಗಿಂದ. ಅದ್ರ ಪಾಡಿಗೆ ಅದಾಗತ್ತೆ. ನನ್ ಡಿಟರ್ಮಿನೇಷನ್, ನೀವ್ ಹೇಳ್ದಂಗೆ ನನ್ ಡಿಟರ್ಮಿನೇಷನ್ ಮೇಲೆ ಅಷ್ಟೇ. ಮಾಡೇ ಮಾಡ್ತೀನಿ. ನನ್ ರಿಸರ್ಚ್ ವೈಸ್ ಎಲ್ಲ ಆಗೋಗ್ಬಿಟ್ಟಿದೆ. ಸ್ವಲ್ಪ ಯೂನಿವರ್ಸಿಟಿಯಿಂದ ಡಿಲೇ ಮಾಡ್ತಾ ಇದಾರೆ, ಹಾಗಾಗಿ ಅಂದ್ರೆ ಹಂಗೇನೆ ಅಲ್ಲ ಸ್ವಲ್ಪ. ಬಟ್ ನೀವು IT ಇದ್ರೆ ಖಂಡಿತ ಬೇಗ ಆಗುತ್ತೆ, ಯಾಕಂದ್ರೆ ಏರ್ ಎಲಿಮೆಂಟ್ ಬಂತಲ್ಲ, ಸೊ ಸ್ಪೀಡ್ ಆಗಿ ಆಗುತ್ತೆ ಎಲ್ಲಾನು. ಬೇರೆ ಕಂಪನಿ ಚಾನ್ಸ್ ಇದೆ ಹಾಗಿದ್ರೆ ನಂಗೆ? ಇದೆ. ಓಕೆ, ಈ ವರ್ಷನೇನಾ? ಇಲ್ಲ, ಅಷ್ಟು ಸಾಕು. ಸರಿ, ಓಕೆ, ಆಯ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು. Rupa, you've already asked a question. Now we are doing only one question per person. No. I did not ask. You haven't asked? Okay. ಮ್ಯಾಮ್ ಇನ್ನೊಂದು ಕ್ವಶನ್ ಕೇಳ್ಬೋದಾ? ಟೈಮ್ ಆಯ್ತು ಆಕ್ಚುಲಿ. ಹೌದು, 8:30 ಆಯ್ತು. 8:30 ಆಗ್ತಾ ಇದೆ. ಮ್ಯಾಮ್ ನಾನು ಕೇಳಿಲ್ಲ. ನೀನಲ್ಲ ಅಲ್ಲಿ. ನಾನ್ ರಿವ್ಯೂ ಹೇಳಿಲ್ಲ ಮ್ಯಾಮ್ದು. ನೀವೇ ಕೇಳ್ಬೋದು. ಆಕ್ಚುಲಿ ಮ್ಯಾಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅದು ಸಾಗರ ತರನೇ. ಯಾಕಂದ್ರೆ ಮ್ಯಾಮ್ ಎಲ್ಲಿರ್ತಾರೋ ಅಲ್ಲಿ ಆಕ್ಚುಲಿ ಕ್ಲಾಸಿಗೆ ಸೇರಿರೋದು ನಮ್ದು ಆಲ್ರೆಡಿ ಎಲ್ಲಾ ಮುಗ್ದೋಗಿದೆ. 2 ಸರಿ ಮಾಡಿದೀವಿ. ಎಲ್ಲಾ ಮಾಡಿದ್ರು ಇಲ್ಲಿ ಕೂತಿದೀವಿ ಮ್ಯಾಮ್ ಹತ್ರ ಕೇಳಕ್ಕೆ. ನೋಡ್ತಾ ಇದ್ದೆ. ಆಕ್ಚುಲಿ ಈಗ ಒಂದು ಟಿಪ್ಸ್ ಸಿಕ್ತು ನನ್ಗೆ. ಆಕ್ಚುಲಿ ನನ್ಗೆ ಮನೆ ದೇವ್ರದ್ದು ಅದು ಉಂಡಿ ಕಟ್ಟೋದಿತ್ತಲ್ಲ, ಆಕ್ಚುಲಿ ಜಸ್ಟ್ ಅದನ್ನ ಥಿಂಕ್ ಮಾಡ್ತಿದ್ದೆ. ನಾನು ಹೀಲಿಂಗ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ಕೆಲವೊಂದ್ಸರಿ ಸಮಟೈಮ್ಸ್ ಹೆಲ್ಪ್ ಆಗುತ್ತಲ್ಲ, ಇದನ್ನ ಯಾರಿಗೂ ಹೇಳೇ ಇಲ್ಲ. ನಂಗೆ ಇದೊಂದು ಟಿಪ್ ಸಿಕ್ತು ಈ ಸರಿ. ಮ್ಯಾಮ್ ಹತ್ರ ಯಾವಾಗ ಹೋದ್ರು ಏನಾದ್ರೂ ಟಿಪ್ಸ್ ಸಿಗ್ತಾನೆ ಇರುತ್ತೆ. ಅಂದ್ರೆ ನಮ್ ಲೈಫ್ ನ ಚೇಂಜ್ ಮಾಡ್ಕೊಳೋದಕ್ಕೆ.
ಆ ತರ ನಾನು ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ. ಆಮೇಲೆ ನೆಕ್ಸ್ಟ್ ಒಂದೇ ಒಂದು ಕ್ವಶನ್ ಮ್ಯಾಮ್ ನಂದು ಕೇಳೋದೀಗ. ಆಕ್ಚುಲಿ ಒಂದು ಫಿಗರ್ ಅಂತ ನನ್ನ ಹಸ್ಬೆಂಡ್ ಅನ್ಕೊಂಡಿದ್ದಾರೆ. ಈಗ ಜಸ್ಟ್ ಅವ್ರ ಪರ್ಮಿಷನ್ ತಗೊಂಡೆ ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗೋದಕ್ಕೆ, ಅವ್ರ ಈ ಕಡೆ ಚೇಂಜ್ ಮಾಡ್ಕೊಳೋದಕ್ಕೆ ಆ ಫಿಗರ್ ಆಗುತ್ತಾ ಅಂತ. ಜಸ್ಟ್ ಎಸ್ ಆರ್ ನೋ ಕ್ವಶನ್. ಹಾಗೆ ಆಗುತ್ತೆ. ಇದು ಆಲ್ರೆಡಿ ಯಾರೋ ರೀಡಿಂಗ್ ಅದರಿಂದ ಗೊತ್ತಾಗಿರುತ್ತೆ ಅಂತ ಒಳ್ಳೆ ಕಾರ್ಡ್. ಬೇರೆಯವ್ರಿಗೆ ಹೇಳ್ತಾ ಇದೀನಿ, ಇದು ಶುಕ್ರನ್ ಕಾರ್ಡ್ ಆದ್ರಿಂದ ಇದು 100% ಆಗುತ್ತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಜಾಸ್ತಿ ಕೇಳಲ್ಲ, ಮಾತಾಡೋರು ತುಂಬಾ ಜನ ಇದ್ದಾರೆ ಅದಕ್ಕೆ. ಓಕೆ ಓಕೆ. Okay. Anybody who hasn't asked a question wants to ask? ಕೇಳ್ಬೋದಾ ಮ್ಯಾಮ್ ಹಾಗಿದ್ರೆ? ಯಾರು? ಯಶೋಧ ಅಂತ ಮ್ಯಾಮ್. ಅಲ್ಲ, ಆಲ್ರೆಡಿ ಆಗಿದೆ ಅಲ್ಲ, ಆಗಿದೆ ಅಲ್ಲ. ಅದೇ ಇನ್ನು ಒಂದೇ ಒಂದ್ ಕ್ವಶನ್ ಇದೆ ಮ್ಯಾಮ್, ಕನ್ಫ್ಯೂಷನಲ್ ಕ್ವಶನ್ ಇದೆ, ಕೇಳ್ಬೋದಾ ಅಂತ. ಕಡೆ ನಮ್ಮ ಅತ್ತೆ ಮಾವ ಇರೋದ್ರಿಂದ ರೂಮ್ ಬಂದ್ ಕೇಳ್ತಾ ಇದ್ದೀನಿ. ಸರಿ, ಕೇಳಿ ಕೇಳಿ. ನಮ್ಮ ಮನೆ वो नहीं दिख रहे मुझे. ಕೇಳ್ಬೋದಾ ಮ್ಯಾಮ್ ಇವಾಗ? ಕೇಳಿ ಕೇಳಿ. ಇವಾಗ ನಮ್ಮ ಮನೆಯವರು ಒಂದು ಬ್ರೋಕರೇಜ್ ಮಿಡಲ್ ಮ್ಯಾನ್ ಪರ್ಸನ್ ಆಗಿ ವರ್ಕ್ ಮಾಡ್ತಿದ್ದಾರೆ, ಬಟ್ ಯಾವ್ದು ಆಗ್ತಾ ಇಲ್ಲ. ನಿಮ್ಮ ಹತ್ರನೇ ಅವ್ರ ಬಗ್ಗೆ ರೀಡಿಂಗ್ ತಗೊಂಡಿದ್ದೆ. ನಾವು ಬೇರೆ ಕಡೆ ಕೇಳಿಸ್ದಾಗ, ಅಂದ್ರೆ ನಮ್ಮ ಮನೆಯವರೇ ಬೇರೆ ಕಡೆ ಕೇಳಿಸ್ದಾಗ ಬ್ಲಾಕ್ ಮ್ಯಾಜಿಕ್ ಆಗಿದೆ, ಕೆಲಸ ಯಾವ್ದು ಆಗದೆ ಇರೋದಕ್ಕೆ ಅಂತಾನು ಹೇಳ್ತಿದ್ದಾರೆ. ನಿಮ್ಮ ಹತ್ರ ರೀಡಿಂಗ್ ತಗೊಂಡಾಗ ಪಿತೃದೋಷ ಇರೋದ್ರಿಂದ ಡಿಲೇ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇವಾಗ ನನ್ ಕನ್ಫ್ಯೂಷನ್ ಇರೋದು, ಬ್ಲಾಕ್ ಮ್ಯಾಜಿಕ್ ಆಗಿರೋದಕ್ಕೆ ಕೆಲಸ ಡಿಲೇ ಆಗ್ತಿದ್ಯಾ, ಅಥವಾ ಪಿತೃದೋಷ ಇರೋದಕ್ಕೆ ಡಿಲೇ ಆಗ್ತಿದ್ಯಾ, ಅಥವಾ ಎರಡೂ ಇದೆಯಾ? ಪಿತೃದೋಷನೇ ಮೇನ್. ಯಾಕಂದ್ರೆ ನೋಡಿ, ಇಲ್ಲಿ ಈ ಕಾರ್ಡ್ ತೆಗೆದಲ್ಲ, ಇದು ಪಿತೃದೋಷ. ಯಾಕಂದ್ರೆ ಇದು 4ನೇ ನಂಬರ್ ಅಂತ ಕಾಣುತ್ತೆ ನೋಡಿ. ರಾಹು ಅಂತಂದ್ರೆ ಪಿತೃಗಳು, ಆತ್ಮಗಳು. ಓಕೆ, ಅವ್ರಗಳದು. ಇಲ್ಲಿ ದೋಷ ಅಂದಾಗ ಪಿತೃಗಳ ದೋಷ ಅಂದ್ರೆ ಪಿತೃಗಳೆಲ್ಲ ಶಾಪ ಕೊಟ್ಟಿರೋದು ನಿಮ್ಗೆ. ಅವ್ರು ಕೂಡ ಬ್ಲೆಸ್ಸಿಂಗ್ ತಗೊಳಕ್ಕೆ ನಿಮ್ಮನೆಯವ್ರ ಕೈಲಿ ಆಗ್ತಿಲ್ಲ ಎನರ್ಜಿ. ಈಗ ನೋಡಿ, ಏನೋ ಒಂದು ಈಗ ನೀರ್ ಹಾಕ್ತಿವಿ ಅಂದ್ರೆ ಫಸ್ಟ್ ನೀರ್ನ ಹೀರ್ಕೊಳಕ್ಕೆ ಆ ನೆಲ ಒಣಗಿರ್ಬೇಕು. ಅದೇ ಮಣ್ಣು ಸ್ವಲ್ಪ ಲೂಸ್ ಇರ್ಬೇಕು. ಅದ್ ಬಿಟ್ಬಿಟ್ಟು ಮಣ್ಣು ಗಟ್ಟಿ ಕೂತಿದ್ರೆ ನೀರ್ ಎಲ್ಲಿ ಹೀರ್ಕೊಳ್ಳೋದು? ನಿಮ್ಮನೆಯವ್ರು ಹಂಗಾಗಿದ್ದಾರೆ. ಅವ್ರು ಕೂಡ ಬ್ಲೆಸ್ಸಿಂಗ್ಸ್ ಅಕ್ಸೆಪ್ಟ್ ಮಾಡಕ್ಕೆ ಅವ್ರ ಬಾಡಿ ರೆಡಿ ಇಲ್ಲ. ಸೊ ಮೇ ಬಿ ಅವ್ರಿಗೆ ವಿಟಮಿನ್ ಡಿ ಕಡಿಮೆ ಇರುತ್ತೆ. ನಿಮ್ಮನೆಯವ್ರಿಗೆ ಪ್ರೋಟೀನ್ ಅಬ್ಸರ್ವ್ ಆಗ್ತಾ ಇರಲ್ಲ, ತುಂಬಾ ಬೇಗ ಕೋಪ ಬರುತ್ತೆ, ತುಂಬಾ ಡಿಪ್ರೆಸ್ ಆಗ್ಬಿಡ್ತಾರೆ, ಸಣ್ಣ ಸಣ್ಣ ವಿಷಯಕ್ಕೂ ತುಂಬಾ ಡಿಸ್ಟರ್ಬ್ ಆಗ್ತಾರೆ. ಇವೆಲ್ಲ ಸಿಂಪ್ಟಮ್ ಇರುತ್ತೆ. ಸೈಂಟಿಫಿಕ್ ಆಗಿ ನೋಡಿದಾಗ ಅವ್ರಿಗೆ ಪ್ರೋಟೀನ್ ಅಬ್ಸರ್ವ್ ಆಗಲ್ಲ, ವಿಟಮಿನ್ ಡಿ ಬೇಕು. ಅದೇ ಮ್ಯಾಮ್, ಇವಾಗ ಪಿತೃಗಳ್ದು ರಿಸೀವ್ ಮಾಡ್ಕೊಳಕ್ ಆಗದೆ ಇರೋದಕ್ಕೆ ಕೆಲಸ ಡಿಲೇ ಆಗ್ತಾ ಇದೆ ಅನ್ನೋದು. ಯಾಕೆಂದ್ರೆ ನೋಡಿ, ವಿಟಮಿನ್ ಡಿ ಕಮ್ಮಿ ಆದ ತಕ್ಷಣ ನಿಮ್ಮ ಥಾಟೇ ಮಾಡಕ್ಕಾಗಲ್ಲ, ನೀವು ಪ್ಲಾನೇ ಮಾಡಕ್ಕಾಗಲ್ಲ, ನೀವು ಒಬ್ಬರ ಜೊತೆ ಮಾತಾಡಕ್ ಆಗಲ್ಲ. ಇವಾಗ ನೋಡಿ, 1-2 ಸರಿ ನಾನು ಈಗ ಸಿಗ್ತೀನಿ ಆಗ ಸಿಗ್ತೀನಿ ಅನ್ಬಿಟ್ಟು 3ನೇ ದಿನ ನಿಮಗ್ ಕಾಯ್ತಿದ್ರೆ ನೀವು ಬರೋದೇ ಇಲ್ಲ. ಯಾವಾಗ ಹೋಗಲ್ವಾ ನಾನು, ಏನಕ್ಕೆ ಸಿಗಲ್ಲ ಹೆಂಗಿದ್ರು ಅಂತ ನೀವೇ ಡಿಸೈಡ್ ಮಾಡಿ ಕೂತ್ಬಿಡ್ತೀರಿ. ಅದಕ್ಕೆ ನಾವು ಅವ್ರಗಳಿಗೆ ಹೇಳಿರ್ತೀವಿ, ಬೆಳಗ್ಗೆ ಚೌಚೌ ಹಾಕ್ಬೇಕು, ವಿಟಮಿನ್ ಡಿ ತಗೊಳಕೋಸ್ಕರನೇ ಸೂರ್ಯನ ಹತ್ರ ಹೋಗ್ಬೇಕು, ಅವೆಲ್ಲ ಹೇಳೋದು ಸೈಂಟಿಫಿಕ್ ಆಗಿ ವರ್ಕ್ ಆಗ್ಲಿ ಅಂತ. ಯಾಕಂದ್ರೆ ಯಾವುದೇ ಒಂದು ರೆಮಿಡಿ ನಮ್ಮಲ್ಲಿ ಇದೆ ಅಂದ್ರೆ ಅದು ಸೈಂಟಿಫಿಕ್ ಆಗೇ ಇರುತ್ತೆ. ಜನ ಅನ್ನೋದು ಉತ್ತರ. ಬ್ಲಾಕ್ ಮ್ಯಾಜಿಕ್ ಖಂಡಿತ ಇಲ್ಲಮ್ಮ, ಅದನ್ನ ತಲೆಯಲ್ಲೂ ಹಾಕೋಬೇಡಿ, ಅದು ಏನು ಇಲ್ಲ. ಯಾರಿಗೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೋ ತಕ್ಷಣ ಎಲ್ಲಾರು ಜನ ಅವ್ರಿಗೆ ಬ್ಲಾಕ್ ಮ್ಯಾಜಿಕ್ ಅನ್ನಕ್ ಶುರು ಮಾಡ್ತಾರೆ. ಯಾಕೆ ಗೊತ್ತಾ? ಅದು ಕಡಿಮೆ ಆದಾಗ ಸರಿಯಾಗಿ ನಿದ್ದೆ ಬರಲ್ಲ, ನಿದ್ದೆಲಿ ಬೆಚ್ಚ ಬೀಳೋದ್ ಜಾಸ್ತಿ ಆಗುತ್ತೆ, ಕೆಟ್ಟ ಕನಸು ಬೀಳಕ್ ಶುರು ಆಗುತ್ತೆ. ಇವೆಲ್ಲ ಆದ ತಕ್ಷಣ ಎಲ್ರು ನಿಮ್ಗೆ ಏನೋ ಮಾಡ್ಸಿದ್ದಾರೆ, ಅದಕ್ಕೆ ನಿಮ್ ಮೈ ಮೇಲೆ ಏನೋ ಭಾರ ಆಗುತ್ತೆ, ಅವೆಲ್ಲ ಹೇಳ್ತಾರೆ. ಓಪನ್ ಸ್ಪೇಸ್ ಅಲ್ಲಿ ಒಳ್ಳೆ ಗಾಳಿ ತಗೊಂಡು ಪ್ರಾಣಾಯಾಮ ಎಲ್ಲ ಮಾಡಿ ಎಲ್ಲ ಮಾಡ್ಕೊಳ್ಳಿ. ಬ್ಲಾಕ್ ಮ್ಯಾಜಿಕ್ ಏನೂ ಆಗಿಲ್ಲ. ಅದೇ ಮ್ಯಾಮ್, ಅದು ಕನ್ಫ್ಯೂಷನ್ ಇತ್ತು, ಅದಕ್ಕೆ ಇನ್ನೊಂದು ಕ್ವಶನ್ ಅಂತ. ಥ್ಯಾಂಕ್ ಯು. ಅದನ್ನ ತಲೆಯಿಂದ ತೆಗೆದು ಬಿಡ್ಲಿ, ಅದನ್ನೆಲ್ಲ ಇಟ್ಕೋಬೇಡಿ ಅಂತ ಹೇಳಿ ಅವ್ರಿಗೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಸರಿ. Rajeshwari, you want to explain what you'll do in the workshop? The workshop is from 7th to 11th April. ಓಕೆ, ಎಲ್ರಿಗೂ ನೋಡಿ, ವರ್ಕ್ಶಾಪ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಫಸ್ಟ್ ಪ್ರತಿ ಒಂದು ಕಾರ್ಡಲ್ಲೂ ಕಲರು, ನಂಬರು, ಅದು ಯಾವ ಗ್ರಹಕ್ಕೆ ಸಂಬಂಧಪಟ್ಟಿದ್ದು, ಹೇಗಿರುತ್ತೆ, ಅದನ್ನ ಎಲ್ಲಾನು ಕನೆಕ್ಟ್ ಮಾಡಿ ಹೇಳ್ಕೊಡ್ತೀನಿ. ಎಲ್ಲಾ ಎಲಿಮೆಂಟ್ನು ಹೇಳ್ಕೊಡ್ತೀನಿ. ಮತ್ತೆ ಏನಾದ್ರೂ ನೋಡ್ಬೋದು ನೀವು. ಅಂದ್ರೆ ಈಗ ಕಾರ್ಡ್ ಇಂದ ಏನ್ ಕ್ವಶನ್ ಕೇಳ್ಬೋದು ಅಂದ್ರೆ, ಏನಾದ್ರು ವಾಸ್ತು ಬೇಕಾ, ವಾಸ್ತು ನೋಡ್ಬೋದು. ಈಗ ಅದೇ ಅವ್ರು ಯಾರೋ ಹೇಳ್ತಾರಲ್ಲ, ಹಂಗೆ ಬ್ಲಾಕ್ ಮ್ಯಾಜಿಕ್ ಆಗಿದ್ಯಾ ಇಲ್ವಾ, ನನ್ನ ಸ್ಟ್ರೆಂತ್ ವೀಕ್ನೆಸ್ ಏನು, ಇದನ್ನೆಲ್ಲ ನೋಡ್ಕೊಳ್ಳೋದು. ಸೊ ಏನ್ ಬೇಕಾದ್ರೂ ಕಲಿಬೋದು.
ನಾನು ಅದನ್ನ ಪ್ರತಿ ಒಂದನ್ನು 5 ಡೇಸ್ ಅಂದ್ರೆ ಫಸ್ಟ್ ಮೇಜರ್ ಅರ್ಕಾನ, ಆಮೇಲೆ ಮೈನರ್ ಅರ್ಕಾನಗಳು 4 ಎಲಿಮೆಂಟ್ದನು ಪ್ರತಿ 14 ಕಾರ್ಡ್ನು ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಿಮ್ಗೆ ಫುಲ್ ಓವರ್ ಆಲ್ ತರೋ ಆಗತ್ತೆ. ಅದಾದ್ಮೇಲೆ ಸ್ಪ್ರೆಡ್ಗಳು 1-2-3 ಸ್ಪ್ರೆಡ್ ಹೇಳ್ಕೊಡ್ತೀವಿ, ಹೆಂಗ್ ನೋಡ್ಕೊಡ್ಬೇಕು, ಯಾವ ತರ ಮಾಡ್ಬೇಕು ಅಂತ. ಮತ್ತೆ ನೆಕ್ಸ್ಟ್ ಕಂಟಿನ್ಯೂಸ್ ಇರುತ್ತೆ ನಿಮ್ಗೆ. ಅಂದ್ರೆ ಒಂದು ಗ್ರೂಪ್ ಕ್ರಿಯೇಟ್ ಮಾಡೋದ್ರಿಂದ ಆ ಗ್ರೂಪ್ ಅಲ್ಲಿ ನೀವು ಏನ್ ಬೇಕಾದ್ರೂ ಎಕ್ಸ್ಪ್ಲೈನ್ ಮಾಡ್ತಾ ಇರ್ಬೋದು, ಕ್ವಶನ್ ಕೇಳ್ಕೊಬಹುದು, ನೀವು ರೀಡಿಂಗ್ ಮಾಡ್ಕೋಬಹುದು, ಎಲ್ಲಾನು ಮಾಡ್ಬೋದು. ನಾನು ನಿಮ್ಗೆ ಏನ್ ಬೇಕೋ ಹೆಲ್ಪ್ ಅದ್ರಲ್ಲಿ ಮಾಡ್ತಾ ಇರ್ತೀನಿ. ಅದು ಒಂದು ನಿಮ್ಗೆ ಅಡ್ವಾಂಟೇಜ್. ಕಂಟಿನ್ಯೂಸ್ ಇರುತ್ತೆ, ಆ ಗ್ರೂಪ್ ಏನು ಡಿಲೀಟ್ ಆಗ್ಬಿಡಲ್ಲ, ಇಷ್ಟು ದಿನ ಆದ್ಮೇಲೆ ಡಿಲೀಟ್ ಮಾಡೋದು ಆ ತರದ್ದು ಏನು ಇರಲ್ಲ. ಪ್ಲಸ್ ಗ್ರಹಕ್ಕೆ ಹೆಂಗ್ ಕನೆಕ್ಟ್ ಮಾಡ್ಬೇಕು, ರೆಮಿಡೀಸ್ ಏನು, ಸಿಂಪಲ್ ರೆಮಿಡಿಗಳಿಗೆ ಏನು, ನಾವು ಹೆಂಗೆ ಯಾರು ಕ್ಲೈಂಟ್ ಬಂದಾಗ ಹೆಂಗ್ ನೋಡ್ಬೇಕು, ನಮಗ್ ನಾವೇ ಹೆಂಗ್ ನೋಡ್ಕೋಬೇಕು, ಹೆಲ್ತ್ಗೆ ಹೆಂಗ್ ನೋಡ್ಕೋಬೇಕು, ಪ್ರತಿ ಒಂದನ್ನು ಫುಲ್ ಎಕ್ಸ್ಪ್ಲೈನ್ ಮಾಡಿ ಯಾವ್ಯಾವ ಕಾರ್ಡ್ ಬಂದಾಗ ಹೆಂಗ್ ಕನೆಕ್ಟ್ ಮಾಡ್ಬೇಕು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಡ್ತೀವಿ. ಸೊ ನೀವು ಒಂದ್ ರೌಂಡ್ ನೀವು ಕ್ಲಾಸ್ ಎಲ್ಲ ಅಟೆಂಡ್ ಮಾಡದ್ಮೇಲೆ ನಿಮಗೆ ನೀವಂತೂ ಖಂಡಿತ ನೋಡ್ಕೋಬಹುದು, ಅಷ್ಟು ಗ್ಯಾರಂಟಿ ಹೇಳ್ತೀನಿ. ಓಕೆ ದೀಪ್ತಿ? So it's from 7th. It will be online on Zoom like today, from 7 p.m. Every day for 5 days. And as Rajeshwari mentioned, there will be a WhatsApp group where any kind of questions you have in between when you're practicing, you can ask. It will be based on Rider-Waite deck. In case you want a Rider-Waite deck, you can order from Amazon, or you can let us know because we will be ordering in bulk. So it will come at discounted prices. Any questions anyone has about the workshop? It will be in Kannada. We will also be giving you a manual which will have details about all the cards. ಹೌದು, ನಿಮ್ಗೆ ಎಂಡ್ ಅಲ್ಲಿ PDF ಕೊಡ್ತೀವಿ. ನೋಟ್ಸ್ ನೀವು ಫಸ್ಟೇ ನಾವು ಕೊಡಲ್ಲ, ಯಾಕಂದ್ರೆ ನೀವು ಎಲ್ಲ ಬರ್ಕೊಳ್ಳಿ ಅಂತ. ಆಮೇಲೆ ನಿಮಗ್ ಬೇಕಾದ್ರೆ PDF ಕೊಡ್ತೀವಿ. ಇದು ಕಲಿಯಕ್ಕೆ ಏನಾದ್ರೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆತರ ಏನಾದ್ರು ಇದೆಯಾ? ನಾವು ನಿಯಮಗಳು ಫಾಲೋ ಮಾಡ್ಬೇಕು ಅಥವಾ ನಮ್ಮ ಪೀರಿಯಡ್ಸ್ ಆ ತರದ್ ಏನಾದ್ರು ಇದೆಯಾ? ಹೌದು, ನಾನು ಅದನ್ನ ನಿಮ್ಗಾಗ್ಲೂ ಹೇಳಿದೆ. ಪೀರಿಯಡ್ಸ್ ಟೈಮ್ ಅಲ್ಲಿ ಬೇಡ, ಯಾಕಂದ್ರೆ ಅದು ಮೈಲ್ಗೆ ಅನ್ನೋದಕ್ಕಿಂತ ಪೀರಿಯಡ್ಸ್ ಟೈಮ್ ಅಲ್ಲಿ ನಮ್ದು ಆರಾಸ್ ತುಂಬಾ ಸೆನ್ಸಿಟಿವ್ ಇರುತ್ತೆ. ಇದು ಮೇನ್ ಎನರ್ಜಿ ಬೇಸ್ ಆದ್ರಿಂದ ನಮಗೆ ಅದ್ರದ್ದು ಎಫೆಕ್ಟ್ ಆಗೋದು ಜಾಸ್ತಿ. ಸೊ ಆ ಟೈಮಲ್ಲಿ ಮಾತ್ರ ರೀಡ್ ಮಾಡಬೇಡಿ ಅಂತ ಹೇಳ್ತೀವಿ. ಯಾರು ಪೀರಿಯಡ್ಸ್ ಇರೋರ್ಗು ನೀವು ರೀಡ್ ಮಾಡಬೇಡಿ ಅಂತಾನೆ ಹೇಳ್ತೀವಿ, ಯಾಕಂದ್ರೆ ಅವ್ರ ಎನರ್ಜಿ ಹೈ ಇರುತ್ತೆ, ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಆ ಟೈಮಲ್ಲೂ ಮಾಡಬಾರ್ದು, ಬೇರೆ ಟೈಮಲ್ಲಿ ಮಾಡಬಾರ್ದು. ಹಂಗೂ ಒಂದೊಂದ್ಸರಿ ಯೂನಿವರ್ಸ್ ಇಂದ ಗೊತ್ತಿಲ್ಲ, ಒಬ್ಬೊಬ್ಬರಿಗೆ ಪೀರಿಯಡ್ಸ್ ಟೈಮಲ್ಲೇ ರೀಡಿಂಗ್ ಮಾಡೋ ತರನು ಆಗೋಗುತ್ತೆ, ಅದಕ್ಕೆ ಅದು ಬೇರೆ ತರ. ಬಟ್ ಅದರ್ವೈಸ್ ಯೂಶಲಿ ಅದನ್ನ ಮಾಡೋಂಗಿಲ್ಲ. ತುಂಬಾ ಅಂತಿಲ್ಲ, ನಾನು ಹೇಳದ್ನಲ್ಲ, ನಿಮ್ಮ ಮನೆ ದೇವ್ರುಗಳನ್ನ ಪ್ರೇ ಮಾಡ್ಕೊಳ್ಳೋದು, ಒಂದು ಯಾವ್ದಾರೋ ಒಂದು ಸಿಂಪಲ್ ಜಪ ರೆಗ್ಯುಲರ್ ಇಟ್ಕೊಂಡ್ರೆ ನಿಮಗೆ ಒಂದು ರೊಟೀನ್ ಮಾಡ್ಕೊಳಕ್ಕೆ ಅಷ್ಟೇ. ಅದನ್ನ ಬಿಟ್ಟು ಇದಕ್ಕೆ ತುಂಬಾ ಸ್ಟ್ರಿಕ್ಟ್ ಹಿಂಗೆ ಇರ್ಬೇಕು, ಫುಡ್ ಅಲ್ಲಿ ಹಿಂಗ್ ಚೇಂಜ್ ಮಾಡ್ಕೊಳ್ಳಿ, ನಾನು ಹೇಳದ್ನಲ್ಲ, ಎಲ್ಲಾನು ಮಾಡ್ಕೊಳ್ಳೋದು ನಿಮ್ಮ ಮನಸ್ಸು ಕಾಮಾಗಿಟ್ಕೊಂಡು ನೀವು ಯೂನಿವರ್ಸ್ ನ ಕನೆಕ್ಟ್ ಆಗಕ್ಕಷ್ಟೇ. ಅದರ್ವೈಸ್ ಇದಕ್ಕೆ ಏನು ತುಂಬಾ ಏನೋ ಕಲಿಬೇಕು ಅಥವಾ ಬೇರೆ ತರದಿಲ್ಲ, ಪ್ರಾಕ್ಟೀಸ್ ಬೇಕು. ಅದನ್ನ ಮಾತ್ರ ಹೇಳ್ತಾ ಇದ್ದೀನಿ, ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗ್ ಚೆನ್ನಾಗಿ ಬರುತ್ತೆ. ಇದು ಕ್ಲಾಸಸ್ ಯಾವತ್ತಿಂದ? when is the class starting? 7th April. April. 7th April. 7th, 8th, 9th, 10th, 11th, 5 days, we will have regular classes. After that, it will be on WhatsApp. You have any doubts, you have, even for practice, you can practice with each other. If someone wants to practice something or someone wants to ask a question, you can ask each other. So we'll keep that group alive because that's the best way to practice. And as she said, right, if to be a good tarot reader, you have to also work on your intuition because you have to connect to your higher self or the universal power there. ಮತ್ ನಿಮ್ಗೇನು ಅಂದ್ರೆ ಆಮೇಲೂ ಗ್ರೂಪ್ ಅಲ್ಲೂ ಹಾಕ್ತಾ ಇರ್ತೀವಿ, ಏನಾದ್ರು ಬೇರೆದು ರೆಮಿಡೀಸ್ದು ಡಿಫ್ರೆಂಟ್ ಏನಾದ್ರು ಬಂದಾಗ, ಬೇರೆ ತರದ್ ಇದ್ದಾಗ ಅದೆಲ್ಲ ಹಾಕ್ತಾ ಇರ್ತೀವಿ. ಅದ್ರಲ್ಲೂ ನಿಮ್ಗೆ ಕಂಟಿನ್ಯೂ ಮಾಡ್ಬೋದು. ಮತ್ತೆ ಎಷ್ಟೊಂದು ವಿಷಯಗಳಿಗೆ ಸಿಂಪಲ್ ರೆಮಿಡೀಸ್ ಹೆಂಗೆ ಅನ್ನೋದನ್ನ ಹೇಳ್ಕೊಡ್ತೀವಿ. ದೇವ್ರುಗಳಿಗೆ ಕನೆಕ್ಟ್ ಆಗೋದು ಅಂದ್ರೆ ಯಾವ್ಯಾವ ದೇವ್ರು ಯಾವ್ಯಾವ ತರ, ಅದನ್ನ ಯಾಕೆ, ಮತ್ತೆ ಈಗ ಬ್ಲಾಕ್ ಮ್ಯಾಜಿಕ್ ಅಂದ್ರೆ ಯಾವ ತರ ಆಗುತ್ತೆ, ನಮ್ಗೆ ಹೆಂಗ್ ಗೊತ್ತಾಗುತ್ತೆ, ಆಗದೆ ಇದ್ದಾಗ ಹೆಂಗ್ ಗೊತ್ತಾಗುತ್ತೆ, ವಾಸ್ತು ಕಂಡುಹಿಡಿಯೋದೆಲ್ಲ ಹೆಂಗೆ, ಇವೆಲ್ಲ ಬರುತ್ತೆ. ಅವೆಲ್ಲ ನೀವು ಸಿಂಪಲ್ ಆಗಿ ನಿಮ್ದೆಲ್ಲ ಕಲ್ತ್ಕೋಬಹುದು ಇದ್ರಲ್ಲಿ. Okay, ma'am, Shweta is asking how to connect with intuition. ಅದೆಲ್ಲ ಆಮೇಲೆ ಪ್ರಾಕ್ಟೀಸ್ ಅಲ್ಲಿ ಬರುತ್ತೆ, ನಾವು ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀವಿ ಹೆಂಗ್ ಮಾಡೋದು ಅಂತ. ಸೊ ಆಯ್ತಾ? Yeah. Nothing else. I've put the link to register here. I've also put it in the group.
in case anybody wants to register or you know anyone who would want to register. 7th to 11th April. Yeah. So if there's nothing, thank you so much. Thank you, ma'am. ಎಲ್ಲರಿಗೂನುವೆ. Thank you, ma'am, and thank you to everybody here. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮ್ಯಾಮ್. ಮಚ್. ಸ್ವಲ್ಪ Thank you. ಹೋಪ್ ಸಿಕ್ತು. ಸೊ ಸ್ವಲ್ಪ ಆರೋಗ್ಯ ಸರಿ ಇರ್ಲಿಲ್ಲ, ಈಗ ಸ್ವಲ್ಪ ಸಂತೋಷ ಆಯ್ತು. ಥ್ಯಾಂಕ್ ಯು. Thank ಓಕೆ, you. In case you have ರೆಕಾರ್ಡಿಂಗ್ any ಸಿಗುತ್ತೆ. questions or anything, just put it in the ರೆಕಾರ್ಡ್ group. ಸಿಗುತ್ತೆ, ರೆಕಾರ್ಡ್ ಕೊಡ್ತಾರೆ. ಇದ್ರದಲ್ಲ, ನೆಕ್ಸ್ಟ್ ಕ್ಲಾಸಸ್ಗಳದ್ದು. ಓಕೆ. In case anyone has any questions about anything, you can put in the group. I'll add ma'am also. Then you can ask her. She can answer. I can answer. Any one of us can answer. ಕರೆಕ್ಟ್. Okay. ಓಕೆ. Thank you so much.